Hi, good morning. I'm Vasanthi Hariprakash. ವಾಸಂತಿ ನಲಿವಾಗ ಹಸಿರುಟ್ಟು ಬರುವಾಗ ಐ ಥಿಂಕ್ ವಾಸಂತಿ ಅವರಿಗೆ ಯಾವ ಬೌಂಡ್ರೀಸು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಪ್ಯಾಷನ್ ಅನ್ನೋದು ಎಷ್ಟೋ ಸಲ ನಾವು ಅದನ್ನ ಪೋಸ್ಟ್ಪೋನ್ಡ್ ಪ್ಯಾಷನ್ ಮಾಡಿಬಿಡ್ತೀವಿ. ರೈಟ್ ವರ್ಡ್. ನನ್ನ RJ ಟೈಮಲ್ಲಿ ನಾನು ಬೆಂಗಳೂರಿಗೆ ಗುಡ್ ಮಾರ್ನಿಂಗ್ ನಂದು ಪಬ್ಲಿಕ್ ಫೇಸಿಂಗ್ ಇರೋದ್ರಿಂದ ನಿಮ್ಗೆ ಅನ್ಸ್ಬೋದು ಓ ಇವಳ ಲೈಫ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ವಾಸಂತಿ ಅವ್ರನ್ನ ನಾನು ನೋಡಿದಾಗ ಬರೀ ಬೆಂಗಳೂರು ಅಷ್ಟೇ ಇರೋದಿಲ್ಲ ಅಲ್ಲಿ. ತುಂಬಾ ದುಃಖ ಆಗತ್ತೆ ನನಗೆ. ಭಾಷೆ ಸಂಬಂಧ ಬಿಟ್ಟು ಹೋಗ್ತಾ ಇದೆ. ಇಲ್ಲಿ ಬಂದು ಕಂಪನೀಸ್ ವರ್ಲ್ಡ್ಸ್ ಅಂಡ್ ಸಿಲಿಕನ್ ವ್ಯಾಲಿ ಅಂತ ಅದನ್ನ ಬೆಳೆಯೋಕೆ ಜಾಗ ಕೊಡ್ತಾ ಇರೋ ಕಲ್ಚರೇ ಕನ್ನಡ ಕಲ್ಚರ್. ಕನ್ನಡಿಗಾಸ್ ನಮ್ಮನ್ನ ರೆಸ್ಪೆಕ್ಟ್ ಮಾಡಲ್ಲ, ಅವ್ರು ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ. ಈಗ ನೋಡಿ IT ಕಂಪನೀಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಓ ನಮ್ಗೆ ಕನ್ನಡ ಗೊತ್ತಿಲ್ಲ ಅಂತ ನೀವು ಬಿಟ್ರೆ ಹೆಲೋ ಎಕ್ಸ್ಕ್ಯೂಸ್ ಮೀ ಯು ಕಮ್ ಹಿಯರ್ ಅಲ್ವಾ, ಸೊ ಅಡ್ಜಸ್ಟ್ ಮಾಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಐ ಸೆಡ್ ನಾವು ತುಂಬಾನೇ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡಿದೀವಿ, ಅದಕ್ಕೇನೆ ನೀವು. ಬೆಂಗಳೂರು ತನ್ನ ಅಸ್ಮಿತೆ ಕಳ್ಕೊಂಡ್ಬಿಡತ್ತಾ ಹೋಗ್ತಾ ಹೋಗ್ತಾ. ಎಲ್ಲೋ ಒಂದ್ ಕಡೆ ಒಂದೊಂದ್ಸಲ ನಮ್ಮೂರಲ್ಲೇ ಇದ್ದೀವ ನಾವು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬ ಗಣ್ಯ ಅತಿಥಿನ ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತೀವಿ. ನಮ್ಮ ಉದ್ದೇಶ ಒಂದೇ, ಒಂದು ಸಣ್ಣ ಕನಸಿನ ಜೊತೆ ಎಲ್ಲರೂ ತಮ್ಮ ಜರ್ನಿ ಶುರು ಮಾಡ್ತಾರೆ. ಆ ಜರ್ನಿಯಲ್ಲಿ ಮುಂದೆ ಸಾಕ್ತಾ 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 ಅವರು ಎಷ್ಟು ಜನರಿಗೆ ಮಾರ್ಗದರ್ಶಕರಾಗ್ತಾರೆ, ಇನ್ಸ್ಪಿರೇಷನ್ ಆಗ್ತಾರೆ ಅಂತ ಹೇಳಿದ್ರೆ ಅವರನ್ನು ನೋಡಿ ಬಹಳಷ್ಟು ಜನ ಸಾಧನೆಯ ಹಾದಿ ಹಿಡಿತಾರೆ. ಹಾಗಾಗಿಯೇ ಬೆಂಗಳೂರು ಬಸ್ನಲ್ಲಿ ಪ್ರತಿ ವಾರ ಒಬ್ಬ ಗಣ್ಯ ಅತಿಥಿನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವತ್ತು ನಾನು ಪರಿಚಯ ಮಾಡಿಸ್ತಾ ಇರೋ ವ್ಯಕ್ತಿ ಬಹುಮುಖ ಪ್ರತಿಭೆ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ಲಿಸ್ಟ್ ಬಹಳ ದೊಡ್ಡದಿದೆ. ನೇರವಾಗಿ ಅವರನ್ನು ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಬಿಡ್ತೀನಿ. ಗುಡ್ ಮಾರ್ನಿಂಗ್ ಬೆಂಗಳೂರು ಅನ್ನೋದರ ಮೂಲಕ ನಿಮ್ಮೆಲ್ಲರನ್ನ ಮನಸೆಳಿತಾ ಇದ್ದ ವಾಸಂತಿ ಹರಿಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ವಾಸಂತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬರೀ ಒಂದು ಪ್ರೋಗ್ರಾಮ್ ಬಗ್ಗೆ ಮಾತ್ರ ಹೇಳಿದೆ, ಬಹುಶಃ ಅದು ತಪ್ಪಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ನೀವು ಬರ್ತೀರಾ ಅಂದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಹಾಡು ಬಂತು. ಐ ಡೋಂಟ್ ನೋ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ಹೇಳಿ ಹೇಳಿ. ವಾಸಂತಿ ನಲಿವಾಗ ಹಸಿರುಟ್ಟು ಬರುವಾಗ ವನದೇವಿ ಅಡಿ ಮೇಲೆ ಅಡಿ ಇಟ್ಟು, ಹೀಗೆ ವೈಟ್ ಹ್ಯಾಪೆಂಡ್. ವಾಸಂತಿ ಹರಿಪ್ರಕಾಶ್ ಅವ್ರು ಬರ್ತಿದ್ದಾರೆ ಅಂದ ತಕ್ಷಣ ನನ್ನ ಮೈಂಡಿಗೆ ಸಾಂಗ್ ಬಂತು. ಇನ್ನೆಷ್ಟು ಸ್ವಾಗತ, ಇದಕ್ಕಿಂತ ಸೊಗಸಾದ ಸ್ವಾಗತ ಅಂತೂ ಇರೋಕೆ ಆಗೋಲ್ಲ ಅಂತ ನಾನು ನಂಬ್ತೀನಿ ಭಾವನಾ. ಯಾಕೆಂದ್ರೆ ವಾಸಂತಿ ಅಂತ ಆ ಹಾಡು ಬಹುಶಃ ಅದು ದೊರೆ ಭಗವಾನ್ ಅವರ ಸಂಗೀತ ಸಂಯೋಜನೆ ಇತ್ತೋ ನನಗೆ ನೆನಪಿಲ್ಲ, ಆದರೆ ಇದನ್ನ ಬಹಳ ಚೆನ್ನಾಗಿ ನೀವು ಹಾಡಿ ಹೇಳಿದ್ದೀರಿ. ಯಾಕೆ ಅಂದರೆ ನಾನು ನಿಮ್ಮ ಪೇಜ್ಗಳನ್ನು ನೋಡ್ತಾ ಇದ್ರೆ ಅದು ಪೇಜ್ ಅಲ್ಲ, ವಾಸಂತಿ ಆ ರೀತಿ ನಲಿತಾ ಇದ್ದಾರೆ ಅಂತ ಅನಿಸುತ್ತೆ. ಪ್ರತಿಯೊಂದು ಪಾಡ್ಕಾಸ್ಟ್ ಆಗಿರಲಿ ಅಥವಾ ನಿಮ್ಮ ಕಾರ್ಯಕ್ರಮಗಳ ಆಯೋಜನೆ ಆಗಿರಲಿ, ಬೆಂಗಳೂರಿನ ಬಗ್ಗೆ ಇರೋ ನಿಮ್ಮ ಪ್ರೀತಿ ಆಗಿರಲಿ, ಎವ್ರಿಥಿಂಗ್ ಈಸ್ ಲೈವ್ಲಿ. ಇನ್ನೊಬ್ಬರಿಗೆ ವಾವ್ ಎಷ್ಟು ಜೀವನೋತ್ಸಾಹದಿಂದ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಆ ಹಾಡು ನೆನಪಾಯ್ತು. ಥ್ಯಾಂಕ್ ಯು. ಅದೇ ಒಂದು ಹಸಿರುಟ್ಟು ಅಂತ ಹೇಳಿದ್ರೆ ಬರಲಿಲ್ಲ, ಸ್ವಲ್ಪ ಕಾಸ್ಟ್ಯೂಮ್ ಚೇಂಜ್ ಆಪ್ಷನ್ ಇದ್ರೆ ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ಅದನ್ನು ಹಸಿರುಟ್ಕೊಂಡು ಬರ್ಬೋದು ಅಷ್ಟೇ. ಹೌ ಇಸ್ ಲೈಫ್? ಹೇಗಿದೆ ವಾಸಂತಿ ಅವರೇ, ಜೀವನ ಹೇಗಿದೆ? ಜೀವನ ತುಂಬ ಚೆನ್ನಾಗಿದೆ, ತೃಪ್ತಿಕರವಾಗಿದೆ. ಅದಕ್ಕೆ ಬೆಳಗ್ಗೆ ಎದ್ದು ತಕ್ಷಣ ನಮ್ಮಲ್ಲಿ ಚಿಕ್ಕವರಿದ್ದಾಗ ಹೇಳ್ಕೊಟ್ಟಿರ್ತಾರಲ್ಲ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಗೋವಿಂದಂ ಅಂತ ಇದು ಮಾಡುವಾಗ ಜೊತೆಗೆ ಎಲ್ರಿಗೂ ಸೇರಿಸಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಸೊ ನನ್ನ ದಿನ ಯಾವಾಗ ಮುಗಿಯತ್ತೋ ಅವಾಗ ಒಂದು ಸಲ ಥ್ಯಾಂಕ್ಸ್, ದಿನ ಯಾವಾಗ ಪ್ರಾರಂಭ ಆಗತ್ತೋ ಆವಾಗ ಒಂದು ಗ್ರ್ಯಾಟಿಟ್ಯೂಡ್. ಬಿಕಾಸ್ ಎಷ್ಟು ಜನರಿಗೆ ಇಂಥ ಒಂದು ಅವಕಾಶ, ಇಂಥ ಒಂದು ಅಂದರೆ ಜನರ ಪ್ರೀತಿ, ಆ್ಯಂಡ್ ಲಿಟ್ರಲಿ ದೇರ್ ಇಸ್ ಜಸ್ಟ್ ಸೋ ಮಚ್ ಟು ಡೂ ಅನ್ನೋ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ಇನ್ನೂ ಎಷ್ಟೊಂದು ಮಾಡಬೇಕು, ಬಿಕಾಸ್ ಎಷ್ಟು ಜನರನ್ನ ನೋಡ್ತೀವೋ ಅಷ್ಟಷ್ಟು ಕೆಲಸಗಳನ್ನು ಮಾಡೋ ಒಂದು ಪ್ರೇರಣೆ ಸಿಗುತ್ತೆ. ಆ್ಯಂಡ್ ಯು ಜಸ್ಟ್ ಕೀಪ್ ಸೆಟ್ಟಿಂಗ್ ಯೋರ್ ಗೋಲ್. ಅಮೇಝಿಂಗ್ ಅನಿಸುತ್ತೆ, ನಿಮ್ಮ ಎನರ್ಜಿನೇ ಅಮೇಝಿಂಗ್ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಜನರನ್ನ ನಾವು ನೋಡ್ತಾ ಇರ್ತೀವಿ. ಒಂದು ಕೆಲಸ ಇರುತ್ತೆ ಅವರಿಗೆ, ಆ ಕೆಲಸ ಪೂರ್ತಿ ಮಾಡಿ ಮನೆಗೆ ಬಂದು ಊಟ ಮಾಡಿ ನಿದ್ದೆ ಮಾಡಿದ್ರೆ ಜೀವನ ಸಾಕು ಅಂತ ಅನ್ನಿಸ್ತಿರತ್ತೆ. ಅವರ ಪ್ಯಾಷನ್ಸ್ ಬಗ್ಗೆ ನಾನು ಕೇಳ್ತಾ ಇರ್ತೀನಿ. ನೀವು ಡಾನ್ಸರ್ ಆಗಿದ್ರಿ, ನೀವು ಸಿಂಗರ್ ಆಗಿದ್ರಿ, ನೀವು ಪೇಂಟರ್ ಆಗಿದ್ರಿ, ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು, ಅಯ್ಯೋ ಅದೆಲ್ಲ ಕಾಲೇಜ್ ಕಾಲಕ್ಕೆ ಆಗೋಯ್ತು ಅಂತಾರೆ. ಅಂದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ, ಇನ್ಕ್ಲೂಡಿಂಗ್ ಮೀ, ಕೆಲವೊಂದು ಹಾಬೀಸ್ ಇರುತ್ತೆ, ಕೆಲವೊಂದು ಪ್ಯಾಷನ್ಸ್ ಇರುತ್ತೆ, ಅದನ್ನು ನಾವು ಕ್ಯಾರಿನೇ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಿರತ್ತೆ.
ಮೇ ಬಿ ನಾವು ಸೆಟ್ ಮಾಡ್ಕೊಂಡಿರೋ ಗೋಲ್ ಆಗಿರಬಹುದು, ನಾವು ಹಾಕೊಂಡಿರೋ ಬೌಂಡ್ರೀಸ್ ಆಗಿರಬಹುದು. ಐ ಥಿಂಕ್ ವಾಸಂತಿ ಅವರಿಗೆ ಯಾವ ಬೌಂಡ್ರೀಸು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾ ಯು ಆರ್ ರೈಟ್ ಒಂದು ಥರದಲ್ಲಿ. ಯಾಕೆಂದರೆ ಪ್ಯಾಷನ್ ಅನ್ನೋದು ಎಷ್ಟೋ ಸಲ ನಾವು ಅದನ್ನು ಪೋಸ್ಟ್ಪೋನ್ಡ್ ಪ್ಯಾಷನ್ ಮಾಡಿಬಿಡ್ತೀವಿ. ರೈಟ್ ವರ್ಡ್. ಸರಿ, ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಬಹಳ ಟ್ಯಾಲೆಂಟೆಡ್ ಇರೋರು ಆ ಒಂದು ಜೀವನದ ಜಂಜಾಟ ಅಥವಾ ಆ ರ್ಯಾಟ್ ರೇಸ್ ಅಂತ ಏನಿರುತ್ತೆ ಅದರಲ್ಲಿ ಸಿಕ್ಕಾಕೊಂಡು, ಆ್ಯಂಡ್ ದೇ ಕುಡ್ ಬಿ ಡಿಫ್ರೆಂಟ್ ರೀಸನ್ಸ್. ಅವರಾಗಿ ಚಾಯ್ಸ್ ಆಗಿ ಮಾಡಿರ್ಬೋದು ಅಥವಾ ಅದು ಮಾಡಲೇಬೇಕು ಅನ್ನೋ ಮನೆಯಲ್ಲಿ ಪರಿಸ್ಥಿತಿ ಇರ್ಬೋದು. ಬಟ್ ಏನೇ ಆಗಲಿ ಆ ಒಂದು ಪೋಸ್ಟ್ಪೋನ್ ಆದಾಗ ನಾನು ಬೇಗ ರಿಟೈರ್ ಆಗಿಬಿಡ್ತೀನಿ, ಅದಾದಮೇಲೆ ಮತ್ತೊಮ್ಮೆ ಐ ಆಮ್ ಗೋನ್ ಟು ಗೆಟ್ ಬ್ಯಾಕ್ ಟು ಮೈ ಮ್ಯೂಸಿಕ್ ಆರ್ ಆರ್ಟ್ ಆರ್ ಕ್ರಾಫ್ಟ್. ಬಟ್ ಅದನ್ನು ಇಫ್ ಯು ಕ್ಯಾನ್ ಪ್ಯಾರಲಲಿ ಡೂ ದಟ್ ನಿಮ್ಮ ಬೇರೆ ಕೆಲಸದ ಜೊತೆ ಮಾಡಬಹುದಾ ಅಥವಾ ವೀಕೆಂಡಲ್ಲಿ ಒಂಚೂರು ಮಾಡ್ಬೋದಾ? ಟೈಮ್ ಅದು ಇಟ್ಸ್ ಡಿಪೆಂಡೆಂಟ್, ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲ ಇರ್ಬೋದು. ಬಟ್ ಮಾಡಲಿಲ್ಲ ಅಂದರೆ ಅದು ಅಷ್ಟು ವರ್ಷ ಇರ್ತೀವಿ ಅನ್ನೋದು ಏನು ಗ್ಯಾರಂಟಿ ಅಲ್ವಾ ಭಾವನಾ? ಐ ಮೀನ್ ಹೂ ಆರ್ ವಿ ಟು ಪ್ರೆಡಿಕ್ಟ್? ಅಂಡ್ ಅದು ಆದಾಗ ಅಲ್ಲಿ ಹೋದಾಗ ಇದೇ ಸ್ಫೂರ್ತಿ, ಇದೇ ಶಕ್ತಿ, ಇದೇ ದೇಹ ಎನರ್ಜಿ ಇರುತ್ತೋ ಐ ಡೋಂಟ್ ನೋ. ಬಟ್ ಆ ಪ್ಯಾಷನ್ನ ಜೊತೆಗೆ ಬೆಳೆಸ್ಕೊಂಡು ಹೋದರೆ ಅದೇ ನಿಮಗೆ ಸ್ಫೂರ್ತಿ ಕೊಡ್ತಾ ಇರುತ್ತೆ. ಇಟ್ಸ್ ಲೈಕ್ ಅ ಬ್ಯಾಟ್ರಿ ರೀಚಾರ್ಜ್. ಇವತ್ತೆಲ್ಲರೂ ಒಂದು ರೇಸಲ್ಲಿದ್ದಾರೆ, ಲೈಫ್ ರೇಸಲ್ಲಿ. ಮನಿ ಅನ್ನೋದು ದೊಡ್ಡ ವಿಷಯ. ಇದ್ರ ನಡುವೆ ಇಂಥ ಪ್ಯಾಷನ್ಸಿಗೆ, ಹವ್ಯಾಸಕ್ಕೆ ಟೈಮ್ ಇಲ್ಲ ಅಂತಾರೆ. ಇಸ್ ಇಟ್ ಟ್ರೂ? ನೋ ಟೈಮ್. ನಾನು ಐ ಕ್ಯಾನ್ ಓನ್ಲಿ ಸ್ಪೀಕ್ ಫಾರ್ ಮೈ ಸೆಲ್ಫ್. ಎಷ್ಟೋ ಸಲ ಪಾಪ ಟೈಮ್ ಇಲ್ಲದೆ ಇರ್ಬೋದು. ಬಿಕಾಸ್ ಐ ಸಿ ಈವನ್ ಇನ್ ಮೈ ಕಸಿನ್ಸ್, ಅವರು ಐ ಟಿ ಕಂಪನೀಸಲ್ಲಿ ಇರೋರಿಗೆ ಇಟ್ ಈಸ್ ರಿಲೆಂಟ್ಲೆಸ್ ಕೆಲಸ. ಬರೀ ಐ ಟಿ ಕಂಪನಿ ಅಂತ ಅಲ್ಲ, ಯು ಕುಡ್ ಬಿ ಸರ್ಕಾರದ ಕೆಲಸ ಮಾಡ್ತಿರ್ಬೋದು, ಬಟ್ ಆ ಪ್ರಾಜೆಕ್ಟು ಅಥವಾ ನಿಮ್ಮ ರೋಲ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ನಾನು ನನ್ನ ಇದರಲ್ಲಿ ಏನೋ ಬೈ ಚಾಯ್ಸ್ ಕಾನ್ಷಿಯಸ್ಲಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಈವನ್ 24/7 ರಿಪೋರ್ಟಿಂಗ್ ವಿತ್ ನ್ಯೂಸ್, ನ್ಯಾಷನಲ್ ನ್ಯೂಸ್ ಮಾಡಬೇಕಾದ್ರೂ ಎಲ್ಲೋ ಒಂದು ಕಡೆ ಇದನ್ನು ಪೂರ್ತಿ ಬಿಡಬಾರ್ದು. ಸೊ ವಿ ಹ್ಯಾವ್ ಟು ಕಾರ್ವ್ ಔಟ್ ಟೈಮ್. ಸೊ ಆ ಟೈಮ್ ಹೇಗಿರುತ್ತೆ ಸಮಯ ಅನ್ನೋದು, ದೇ ಆಲ್ವೇಸ್ ಸೇ ಗೊತ್ತಾ, ಈ ಥರ ದ ಬ್ಯುಸಿಯೆಸ್ಟ್ ಪರ್ಸನ್ ಹ್ಯಾಸ್ ಆಲ್ವೇಸ್ ದ ಟೈಮ್. ಇವಾಗ ಎಷ್ಟೋ ಜನ ಎಷ್ಟೆಷ್ಟೋ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ನೀವು ಇನ್ನೊಂದು ಕೆಲಸ ಕೊಡಿ, ಅದನ್ನು ಚೆನ್ನಾಗಿ ಮಾಡಿ ಮುಗಿಸ್ತಾರೆ ಅವರು. ಅವ್ರಿಗೆ ಹೇಗೆ ಇಷ್ಟು ಬ್ಯುಸಿ ಇದ್ಕೊಂಡು ಇಷ್ಟೆಲ್ಲ ಟೈಮ್ ಇಲ್ಲದೆ ಇರೋ ಇದ್ರೂ ನೀವು ಹೇಗೆ ಇದನ್ನು ಮಾಡಿ ಮುಗಿಸಿದ್ರಿ? ದ್ಯಾಟ್ ಈಸ್ ದ ಆರ್ಟ್ ಆಫ್ ಕಾರ್ವಿಂಗ್ ಟೈಮ್. ಅಂದರೆ ಅದನ್ನು ನಿಜವಾಗ್ಲೂ ಅದನ್ನು ಇಷ್ಟು ಟೈಮ್ ಇದೆಯಾ, ಇದರಲ್ಲಿ 10 ನಿಮಿಷ ನಾನು ತೊಗೊಂಡು ಏನು ಮಾಡ್ಬೋದು. ಇದ್ರ ಬಗ್ಗೆ ಈಗ ಎಸ್ಪೆಷಲಿ ಕೋವಿಡ್ ಆದ ನಂತರ ನಾನು ಎಷ್ಟೋ ಪಾಡ್ಕಾಸ್ಟು ಅಥವಾ ರೀಲ್ಸ್ಗಳನ್ನು ನೋಡ್ತಾ ಇರ್ತೀನಿ. ಸುಮಾರು ಹ್ಯಾಕ್ಸ್ ಅಂತ ಹೇಳ್ತಾರೆ. ಹೌ ಡು ಯು ಫೈಂಡ್ ಟೈಮ್ ಟು ಪ್ರಯಾರಿಟೈಸ್? ಟೆಡ್ ಟಾಕ್ಸ್ ಇರ್ಬೋದು. ಬಟ್ ಐ ಫೀಲ್ ನಮ್ಮ ಜೀವನದ ಆ್ಯಕ್ಟಿವಿಟೀಸ್ ಯಾವಾಗ ನಮಗೆ ಒಂದು ಕ್ಯಾಲೆಂಡರ್ ಥರ ಗೊತ್ತಾಗೋಗುತ್ತೆ. ಓಕೆ, ಇಷ್ಟು ಟೈಮ್ ನಾನು ಹೇಳ್ತೀನಿ. ಕೆಲವ್ರಿಗೆ ಚಿಕ್ಕ ಮಕ್ಕಳು ಇರ್ತವೆ, ಯು ಹ್ಯಾವ್ ಟು ಲುಕ್ ಆಫ್ಟರ್, ಸೆಂಡ್ ಟು ಸ್ಕೂಲ್, ಯೂನಿಫಾರ್ಮ್, ಇದು ಕಳಿಸು. ಕೆಲವರು ಕೇರ್ ಗಿವರ್ಸಲ್ಲಿ ಇದರಲ್ಲಿರ್ತಾರೆ, ದೊಡ್ಡವ್ರನ್ನ ಹಿರಿಯನ್ನ ನೋಡ್ಕೊಂಡಿರ್ತಾರೆ. ಎಸ್ಪೆಷಲಿ ವಿಮೆನ್, ಯು ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್. ಬಟ್ ಟೈಮ್ ಕಾರ್ವ್ ಔಟ್ ಅನ್ನೋದು ಅಗತ್ಯ. ಅದರ್ವೈಸ್ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್. ಅದು ನಮ್ಮ ಲಾಸ್. ಬೇರೆ ಅಂದರೆ ಬೈ ನಾಟ್ ಡೂಯಿಂಗ್ ವಾಟ್ ಯು ಆರ್ ಗುಡ್ ಆ್ಯಟ್, ಆರ್ ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನಾವು ಮಾಡಲಿಲ್ಲ ಅಂದರೆ ನಮಗೆ ನಾವು ಮಾಡ್ಕೊಳ್ಳೋ ಅಂಥ ಅನ್ಯಾಯ, ಸಮಾಜಕ್ಕೂ ಅದು ನಷ್ಟ ಅಂತಲೇ ನಾನು ನಂಬ್ತೀನಿ. ಬಿಕಾಸ್ ನಿಮ್ಮ ಅಂದರೆ ಕ್ರಿಯೇಟಿವಿಟಿಯಿಂದ ನೀವು ಏನೇನು ಮಾಡ್ಬೋದು ಅಥವಾ ಎಷ್ಟೆಷ್ಟು ಜನರಿಗೆ ನೀವು ಸ್ಪಂದಿಸ್ಬೋದು, ಅದರಲ್ಲಿ ಕಡಿಮೆ ಆಗ್ತಾ ಹೋದರೆ ಅದು ಇಟ್ಸ್ ಎ ಲಾಸ್ ಅಲ್ವಾ? ಸೊ ಆ ಲೆಕ್ಕಾಚಾರ ನಾನು ಹಾಕೋದು. ಇಟ್ಸ್ ನಾಟ್ ಜಸ್ಟ್ ಫಾರ್ ಆರ್ ಸೆಲ್ವ್ಸ್. ನೀವು ಹೇಳಿದ್ರಿ ವೆನ್ ವಿ ವರ್ ಸ್ಪೀಕಿಂಗ್ ಬಿಫೋರ್ ದಿಸ್ ಇಂಟರ್ವ್ಯೂ ದಟ್ ನನ್ನ ಪಾಡ್ಕಾಸ್ಟ್ ಆಗಲಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಆವಾಗವಾಗ ಹಾಕ್ತಾ ಇರ್ತೀನಿ, ಒಂದೊಂದು ನಿಮಿಷದ್ದೇ ಆಗಿರ್ಬೋದು. ಅದರಲ್ಲಿ ಹೌ ಟು ಯುನೋ ಸ್ಪೀಕ್ ಅಬೌಟ್ ಯುವರ್ ಸೆಲ್ಫ್, ನಮ್ಮ ಪರಿಚಯ ಹೇಗೆ ನೀಡ್ಕೊಳ್ಳೋದು ಮಾಡೋದು. ಇವಾಗ ಒಂದು ಗುಂಪಿದೆ ಅಂತ ಇಟ್ಕೊಳ್ಳಿ, ಕಾನ್ಫರೆನ್ಸಲ್ಲೇ ಹೋಗಿರ್ತೀರಿ, ಅಥವಾ ಏನಾದರೂ ನಿಮ್ಮ ಪರಿಚಯ ಎಲ್ಲರೂ ಒಂದೊಂದು ನಿಮಿಷ ಮಾಡ್ಕೊಳ್ಳಿ, ಆಮೇಲೆ ನಾವು ಶುರು ಮಾಡೋಣ ಚರ್ಚೆ ಅಂತ ಹೇಳಿದ್ರೆ, ಯು ವಿಲ್ ನೋಟಿಸ್ ದಟ್ ಸಮ್ ಪೀಪಲ್ ವಿಲ್ ಕ್ವಿಕ್ಲಿ ಸೇವ್ ಒನ್ ಲೈನ್, ಸೈಲೆಂಟ್ ಆಗಿಬಿಡ್ತಾರೆ. ಈಗ ನಾನು ತಿರುವನಂತಪುರಮಿಂದ ಬರ್ತಾ ಇದ್ದೀನಿ, ಅಲ್ಲಿ ಟ್ರಿವಾಂಡ್ರಮಲ್ಲಿ 150
ಮಹಿಳೆ ಪತ್ರಕರ್ತರು ಅಥವಾ ಮೀಡಿಯಾದಲ್ಲಿರೋ ಮಹಿಳೆಯರು, ನಾಟ್ ಜಸ್ಟ್ ಪತ್ರಕರ್ತರು, ಪ್ರಿಂಟ್, ಡಿಜಿಟಲ್, ಎಲೆಕ್ಟ್ರಾನಿಕ್, ಪಾಡ್ಕಾಸ್ಟ್, ಎಲ್ಲ ಮೀಡಿಯಾದವರು ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತು. ಬಟ್ ದೇ ಆರ್ ಸೋ ಸೈಲೆಂಟ್ಲಿ ಡೂಯಿಂಗ್ ಇಟ್. ಒಂದೊಂದು ಸಲ ಅನಿವಾರ್ಯ, ಇನ್ನೊಂದು ಸಲ ಏನಾಗುತ್ತೆ, ಈ ಥರ ನಾವು ಕೂತು ಇದು ಇಟ್ಸ್ NWMI ಅಂತ, ನೆಟ್ವರ್ಕ್ ಆಫ್ ವಿಮೆನ್ ಇನ್ ಮೀಡಿಯಾ ಇಂಡಿಯಾ. ಐ ಆಮ್ ಸೋ ಆ್ಯಂಡ್ ಸೋ, ನಾನು ಕ್ರೈಮ್ ಆ್ಯಂಡ್ ಸಿಟಿ ಬೀಟ್ ಕವರ್ ಮಾಡ್ತೀನಿ, ದಟ್ಸ್ ಇಟ್. ಸೊ ಐ ಟೋಲ್ಡ್ ದಟ್ ಪರ್ಸನ್, ಶಿ ವಾಸ್ ಮಚ್, ನನಗಿಂತ ಬಹಳ ಚಿಕ್ಕವರು ವಯಸ್ಸಲ್ಲಿ, ಶಿ ವಾಸ್ ಫ್ರಮ್ ಮಣಿಪುರ್, ನಾರ್ತ್ ಈಸ್ಟಿಂದ. ಸೊ ಐ ಸೆಡ್, ಇದೇ ಕೊಟ್ಟಿರೋ 1 ನಿಮಿಷದಲ್ಲಿ ಆ ಒಂದು ನಿಮ್ಮ ಪರಿಚಯನ ಸ್ವಲ್ಪ ಪ್ಯಾಕ್ ಮಾಡಿ ಪರಿಚಯ ಮಾಡಿಕೊಂಡ್ರೆ ನೀವು ಎಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ನನಗೆ ಗೊತ್ತು ಶಿ ಈಸ್ ಅ ಎಂಬ್ರಾಯ್ಡ್ರಿ ಸ್ಪೆಷಲಿಸ್ಟ್. ಬಟ್ ಅವ್ರ ಐಡೆಂಟಿಟಿನ ಎಲ್ಲೋ ಒಂದು ಕಡೆ ಶಿ ಇಸ್ ಜಸ್ಟ್ ಟೈಡ್ ಇಟ್ ಟು ಹರ್ ಜಾಬ್ ಡೆಸಿಗ್ನೇಷನ್. ಬಟ್ ಅದಕ್ಕೂ ಮೀರಿ ನಾವೆಲ್ಲ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ವಿತ್ 3 ಡೈಮೆನ್ಷನ್ ಆ್ಯಂಡ್ ಮೋರ್. ಸೊ ನಿಮ್ಮ ಪರಿಚಯ ನೀವು ಯಾಕೆ ಬರೀ ನಿಮ್ಮ ಡೆಸಿಗ್ನೇಷನ್ಗೆ ಸೀಮಿತವಾಗಿ ಇಟ್ಕೊಳ್ತೀರಿ? ನಾಳೆ ಯಾರಿಗೆ ಗೊತ್ತು, ಯು ಮೈಟ್ ಬಿ ಡೂಯಿಂಗ್ ಸಮಥಿಂಗ್ ಸೋ ಬ್ಯೂಟಿಫುಲ್. ಮಣಿಪುರ್ ಬಗ್ಗೆ ಭಾರತಕ್ಕೆ ಅಥವಾ ವಿಶ್ವಕ್ಕೆ ನೀವು ಎಂಬ್ರಾಯ್ಡ್ರಿ ಮೂಲಕ ತಿಳಿಸ್ಬೋದು. ಬಟ್ ನಾನು 149 ಜನಕ್ಕೆ ನೀವು ತಿಳಿಸ್ಕೊಡ್ಲಿಲ್ಲ ಅಂದರೆ ಅಲ್ವಾ? ಜಸ್ಟ್ ಒನ್ ಲೈನ್ ಯು ಕ್ಯಾನ್ ಆ್ಯಡ್, ಐ ಆಮ್ ಸೋ ಆ್ಯಂಡ್ ಸೋ, ನಾನು ಮಣಿಪುರ್, ಐ ಹ್ಯಾವ್ ಕಮ್ ಫ್ರಮ್ ಮಣಿಪುರ್, ಐ ಆಮ್ ಆಲ್ಸೋ ವೆರಿ ಇಂಟ್ರೆಸ್ಟೆಡ್ ಇನ್ ಎಂಬ್ರಾಯ್ಡ್ರಿ ಆ್ಯಂಡ್ ಐಡ್ ಲವ್ ಟು ಬಿಲ್ಡ್ ಅ ಎಂಟರ್ಪ್ರೈಸ್ ಅರೌಂಡ್ ಇಟ್. ಬಿಟ್ಬಿಡಿ, ಅದು ಯೂನಿವರ್ಸ್ಗೆ ನೀವು ಹೇಳಾಯ್ತು ಅದನ್ನು. ಓಕೆ, ಇನ್ನೊಂದು ಉದಾಹರಣೆ ಕೊಡ್ಬೋದಾ? ವಾಸಂತಿ ಅವರು ತಮ್ಮಂತ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು? ಒಂದು ಎಕ್ಸಾಂಪಲ್, ಐ ವಾಂಟ್ ಟು ಗಿವ್ ಒನ್ ಎಕ್ಸಾಂಪಲ್. ಅಂದರೆ ಇವಾಗ ಜನರಿಗೆ ನೀವು ಹೇಳಿದ್ದೇ ಉದಾಹರಣೆ, ಎಲ್ಲೋ ಹೋಗಿರ್ತಾರೆ, ದೇ ವಾಂಟ್ ಟು ಇಂಟ್ರೊಡ್ಯೂಸ್ ದೆಮ್ ಸೆಲ್ಫ್. ವಾಸಂತಿ ಅವ್ರನ್ನ ಉದಾಹರಣೆ ತಗೋಣ. ಸೊ ನಾನು ಯೂಶಲಿ ನನ್ನ ಪರಿಚಯ ಮಾಡ್ಕೋಬೇಕಾದ್ರೆ ಆಡಿಯನ್ಸಲ್ಲಿ ಯಾರಿದ್ದಾರೆ ಅಂತ ನೋಡ್ತೀನಿ. ನಾವು ಒಂದು ಹಾಲ್ ಅಥವಾ ಆಡಿಟೋರಿಯಮಲ್ಲಿ ಇಂಟ್ರೊಡಕ್ಷನ್ ಮಾಡಿದಾಗ ಆ ಸಭೆಯಲ್ಲಿ ಕೂತಿರೋ ಬಹಳಷ್ಟು ಮಲ್ಟಿ ಜನರೇಷನಲ್ ಇದ್ದರೆ ಈ ಥರ ಕೊಡ್ತೀನಿ. ಹಾಯ್, ಗುಡ್ ಮಾರ್ನಿಂಗ್, ಐ ಆಮ್ ವಾಸಂತಿ ಹರಿಪ್ರಕಾಶ್. ನಾನು, ಮೈ ಹೋಮ್ ಟೌನ್ ಇಸ್ ಬ್ಯಾಂಗ್ಳೂರ್. ನಾನು ಭಾಷೆಗಳು ಮಾತಾಡೋದು 5 ಅಥವಾ 6 ಅಂತ ಹೇಳ್ಬೋದು. ಒಂದು ಸಣ್ಣ ಸಣ್ಣ ಭಾಷೆಗಳನ್ನು, ಗುಜರಾತಿ, ಪಂಜಾಬಿ ಇದೆಲ್ಲ ಸ್ವಲ್ಪ ಗೊತ್ತು. ಬಟ್ ತಮಿಳ್, ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು ಇದರಲ್ಲಿ ನಾನು ಆ್ಯಂಕರ್ ಮಾಡ್ತೀನಿ. ಆ್ಯಂಡ್ ಕಾರ್ಯಕ್ರಮಗಳನ್ನು ಅಂದರೆ ನಡೆಸ್ಕೊಡೋದು ಬಿಟ್ಟು ನನ್ನ ಟ್ರಾವೆಲ್ ಮೂಲಕ ಭಾರತದಲ್ಲಿ ನನ್ನ ಏಕಾಂಗಿ ಯಾತ್ರೆ, ಐ ಆಮ್ ಅ ಸೋಲೋ ಟ್ರಾವೆಲರ್ ಆ್ಯಂಡ್ ಐ ಆಮ್ ಪ್ಯಾಷನೇಟ್ ಅಬೌಟ್ ರೂರಲ್ ಇಂಡಿಯಾ. The other thing that I do is I teach people to speak powerfully. I also, I'm a corporate coach for leaders. ಇದನ್ನು ಬಿಟ್ಟು ನಾನು ಐ ಆಮ್ ದ ಫೌಂಡರ್ CEO ಆಫ್ ಪಿಕಲ್ ಜಾರ್ ಮೀಡಿಯಾ ಆ್ಯಂಡ್ ಸ್ಟಾರ್ಟಪ್ಗಳು, ಕಂಪನೀಸ್ಗಳಿಗೆ ನಾವು ಪಾಡ್ಕಾಸ್ಟ್ ಮತ್ತು ಕ್ಯೂರೇಟೆಡ್ ಇವೆಂಟ್ಸ್ ಮಾಡ್ತೀವಿ. ಸಪೋಸ್ ಟೈಮ್ ಇಷ್ಟಿಲ್ಲ, ಇಷ್ಟೇ, ವಿ ಆರ್ ಜಸ್ಟ್ ಗೋಯಿಂಗ್ ಅಂದರೆ ಐ ಆಮ್ ಅ ಜರ್ನಲಿಸ್ಟ್, ಸೋಲೋ ಟ್ರಾವೆಲರ್ ಆ್ಯಂಡ್ ದ ಫೌಂಡರ್ ಆಫ್ ಅ ಪಾಡ್ಕಾಸ್ಟ್ ಮೀಡಿಯಾ ಎಂಟರ್ಪ್ರೈಸ್ who has had a 360-degree experience within media in India and outside. So we have to keep tailoring. ಅಂದರೆ ಹೇಗೆ ಯಾವ ರೀತಿ ಟೈಲರ್ ನಮ್ಮ ಅಳತೆಗೆ ಕರೆಕ್ಟಾಗಿ ಬಟ್ಟೆನ ನಮಗೋಸ್ಕರ ಮಾಡ್ತಾರೋ ಆ ರೀತಿ ಆಡಿಯನ್ಸ್ಗೋಸ್ಕರ ನಾವು ಹೇಳೋದು ಬರೀ ನನ್ನ ಪರಿಚಯ ಅಂತ ಮಾತ್ರ ಅಲ್ಲ, ಅದು ಭಾಳ ಅಗತ್ಯ ಅಂತ ನಾನು ನಂಬ್ತೀನಿ. ಯಾಕೆಂದರೆ ಇದು ಎಲ್ಲೋ ನನ್ನ RJ ಟೈಮಲ್ಲಿ ನಾನು ಬೆಂಗಳೂರಿಗೆ ಗುಡ್ ಮಾರ್ನಿಂಗ್ ಅಂತ FM ಅಲ್ಲಿ ಹೇಳುವಾಗ ನನಗೆ ಯಾವಾಗಲೂ ಅನಿಸ್ತಾ ಇತ್ತು, ಬರೀ ನನಗೆ ಮಾತ್ರ ಮೈಕ್ ಇರೋ ಭಾಗ್ಯ ಸಿಕ್ಕಿದೆ. ಐ ಹ್ಯಾವ್ ದ ಮೈಕ್, ದ ಸಿಟಿ ಡಸಂಟ್. ಸೊ ಇದನ್ನು ಹೌ ಡು ಐ ಮೇಕ್ ಇಟ್ ಕೌಂಟ್? ಹೇಗೆ ನಾನು ಮಾತಾಡೋ ಮೂಲಕ ನಿಮಗೆ ವ್ಯಾಲ್ಯೂವನ್ನು ನಾನು ಕೊಡಬಹುದು, ಸೊ ದ್ಯಾಟ್ ಇಟ್ ಈಸ್ ವರ್ತ್ ಯುವರ್ ಟೈಮ್. ಓ ಸರಿ, ವಸಂತಿ ಶೋಗ್ ನಾನು ಟ್ಯೂನ್ ಮಾಡಿದ್ದು ಸಾರ್ಥಕ. ದ್ಯಾಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಫೈಂಡ್ ಆಸ್ ಅ ಕಮ್ಯುನಿಕೇಟರ್. ಈಗ ನೀವೊಂದು ಉದಾಹರಣೆ ಕೊಟ್ರಿ, ಅಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ ನಾವು ಒಂದು ಮುಜುಗರ ಪಟ್ಕೋತೀವಿ ಅಥವಾ ಹೇಳ್ಕೊಳ್ಳೋದಕ್ಕೆ ಕಷ್ಟಪಡ್ತೀವಿ ಅಂತ. ಐ ಆಲ್ವೇಸ್ ಅಮ್ಯೂಸ್, ಈ ಜನಸಾಮಾನ್ಯರಲ್ಲಿ ಈ ಸೆಲ್ಫ್ ಲವ್, ಸೆಲ್ಫ್ ಐಡೆಂಟಿಟಿ ದೊಡ್ಡ ಸಮಸ್ಯೆ ಅಂತ.
ಸೆಲ್ಫ್ ಲವ್ ನಮ್ಮ ಹಿಂದಿನಿಂದ ಜನ ಏನು ಹೇಳ್ಕೊಂಡ್ ಬಂದಿದ್ದಾರೆ ಅಂದರೆ ಟೇಕ್ ಕೇರ್ ಆಫ್ ಅದರ್ಸ್, ಟೇಕ್ ಕೇರ್ ಆಫ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ದೆಮ್, ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ. ಎವ್ರಿಥಿಂಗ್ ಇಸ್ ವೆರಿ ಗುಡ್. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ನಾವು ನೋಡ್ಕೊಳ್ಳೇಬೇಕು. ಅದರ ಜೊತೆಗೆ ಸೆಲ್ಫ್ ಲವ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸೋ ಟ್ರೂ, ನಿಜ. ಯಾರೂ ಹೇಳಲೇ ಇಲ್ಲ. ಆ್ಯಂಡ್ ಅದನ್ನೇನಾದರೂ ಮಾಡಿದ್ರೆ ಸ್ವಾರ್ಥ. ಸ್ವಾರ್ಥಿ. ಹಾ, ಮೇ ಬಿ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಇರಬಹುದು. ನಮ್ಮ ಬಗ್ಗೆ ನಾವು 4 ಜನದ ಹತ್ರ ಹೇಳ್ಕೊಳ್ಳೋದಕ್ಕೂ ಒಂದು ಮುಜುಗರ ನಮಗೆ ಕಾಡ್ತಾ ಇರುತ್ತೆ ಅಂತ. ಈ ಸೆಲ್ಫ್ ಲವ್ ಅವೇರ್ನೆಸ್ ಬಗ್ಗೆ ಏನು ಹೇಳ್ತೀರಿ? ಒಂದು ನೀವು ಹೇಳಿದ ಹಾಗೆ ಸೋಷಿಯಲ್ ಕಂಡೀಷನಿಂಗ್ ಅಷ್ಟು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ಳೋದು. ಒಂದು ಹಿಂದಿ ಹಳೆಯ ಹಾಡುನು, ಅಪ್ಪನೇ ಲಿಯೇ ಜಿಯೇ ತೋ ಕ್ಯಾ ಜಿಯೇ ಖುದ್ ಹಿ ಯೇ ದಿಲ್ ಜಮಾನೆ ಕೆ ಲಿಯೇ. ಹಾಂ, ಸೊ ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್. ಯು ಹ್ಯಾವ್ ಟು ಬಿ ಪರ ಉಪಕಾರಿ, ನಾಟ್ ರೈಟ್. ಸೊ ಪರೋಪಕಾರಿ ಆ ರೀತಿ. ಸೋಷಿಯಲ್ ಕಂಡೀಷನಿಂಗ್ ದಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ. ಅಂದರೆ ಸೆಲ್ಫಿಶ್ ಬೇಡ, ಸೆಲ್ಫ್ ಅವೇ ಇದ್ದರೆ, ಸೆಲ್ಫ್ ಲವ್ ನೀವು ಹೇಳೋ ಹಾಗಿದ್ರೆ ಅದೇನಾಗುತ್ತೆ, ಯು ಬಿಕಮ್ ಅ ಮೋರ್ ಹೋಲ್ಸಮ್ ಪರ್ಸನ್. ಅಂದರೆ ದಿಸ್ ಈಸ್ ಅನ್ ಎಕ್ಸಾಂಪಲ್ ದಟ್ ಐ ಆಲ್ವೇಸ್ ಗಿವ್, ದಟ್ ನಿಮ್ಮ ಬಗ್ಗೆ ನಿಮಗೆ ಮಾತಾಡೋದಕ್ಕೆ ಸಂಕೋಚ ಯಾತಕ್ಕೋಸ್ಕರ ಅಂತ ನೀವೇ ಯು ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಅದನ್ನ ಬೇರೆ ಯಾರು ಕೂಡ ಯಾಕೆ ಸಂಕೋಚ? ಸಿ, ಇದಕ್ಕೆ ಸುಮಾರು ಸೆಲ್ಫ್ ಎಸ್ಟೀಮು, ಲೋ ಸೆಲ್ಫ್ ಎಸ್ಟೀಮು ಕಾರಣ ಆಗಿರುತ್ತೆ. ನಾವು ಇತಿಹಾಸದ ಕಡೆ ನೋಡಿದಾಗ ಭಾರತ, ಬಿಕಾಸ್ ಇಟ್ ವಾಸ್ ಅ ಬ್ರಿಟಿಷ್ ಕಾಲನಿ, ಆ ಕಾಲನೈಸ್ಡ್ ಮೈಂಡ್ ಅಂದರೆ ನಮ್ಮ ಮೈಂಡನ್ನು ಇನ್ನೂ ಕೂಡ ಆಕ್ಯುಪೈ ಮಾಡ್ಕೊಂಡಿದ್ದೇ ಆ ಒಂದು ಶಕ್ತಿ. ಎಲ್ಲೋ ನಾವು ಬಹಳ ಅಷ್ಟು ನಾವು ಗ್ರೇಟ್ ಅಲ್ಲ, ಅಥವಾ ಸಂಬಡಿ ಎಲ್ಸ್ ಸುಪೀರಿಯರ್ ಟು ಅಸ್, ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮ ಮೆದುಳಲ್ಲಿ, ನಮ್ಮ ಮನಸ್ಸಲ್ಲಿ ಇರೋವರೆಗೂ ವಿ ವಿಲ್ ಆಲ್ವೇಸ್ ಥಿಂಕ್ ಆಫ್ ಅವರ್ ಸೆಲ್ವ್ಸ್ ಆ್ಯಸ್ ಲೋವರ್ ಟು ಸಮನ್ ಎಲ್ಸ್. ನಾನು ಆ ವಿಡಿಯೋ ಹಾಕಿದಾಗ್ಲೂ ಅಷ್ಟೇ ಆ ಇನ್ಸ್ಟಾಗ್ರಾಮಲ್ಲಿ ಸೇಯಿಂಗ್ ದಟ್ ಪ್ಲೀಸ್ ಹೌ ಟು ನಾಟ್ ಫೀಲ್ ಸ್ಮಾಲ್ ಇನ್ ಅ ರೂಮ್ ಅಂತ ಒಂದು ಟೈಟಲ್ ಕೊಟ್ಟು, ಬಿಕಾಸ್ ನನ್ನ ಆಡಿಯನ್ಸ್ ಭಾವನಾ ಈಸ್ ಆಲ್ಸೋ ಅಕ್ರಾಸ್ ಇಂಡಿಯಾ, ಐ ಮೀನ್ ಆಲ್ಸೋ ಔಟ್ಸೈಡ್. ಸೊ ಅದನ್ನು ಆದಷ್ಟು ನಾನು ಇಂಗ್ಲೀಷಲ್ಲಿ, ಸಮ್ಟೈಮ್ಸ್ ಐ ಆಲ್ಸೋ ಸೇ ಇನ್ ಹಿಂದಿ ಆರ್ ಕನ್ನಡ. ಸೊ ಹೇಳಿದಾಗ ಎಷ್ಟು ಜನ, ಅದರಲ್ಲೂ ಯಂಗ್ ವಿಮೆನ್, ಮಹಿಳೆಯರು ಜಾಸ್ತಿ ಇಲ್ಲ. ಬಟ್ ನಾನು ಹೇಳಿದ್ದೆ, ಒಂದು ಪೋಲ್ ಹಾಕ್ಬಿಟ್ಟು ನೀವು ಯಾಕೆ ನಿಮ್ಮ ಬಗ್ಗೆ ಹೇಳ್ಕೊಳ್ಳಲ್ಲ, ಫುಲ್ ಟಾಮ್ ನೀವು ಎಲ್ಲ ಕಡೆ ಯು ಡೋಂಟ್ ಹ್ಯಾವ್ ಟು ಗೋ ಅರೌಂಡ್ ಬೀಟಿಂಗ್ ಯುವರ್ ಓನ್ ಟ್ರಂಪೆಟ್. ಬಟ್ ಇದ್ದಷ್ಟು ಹೇಳ್ಬೋದಾ ನೀವು? ನೋ, ಬಟ್ ಮೈ ಸ್ಟೋರಿ ಈಸ್ ನಾಟ್ ಇಂಪಾರ್ಟೆಂಟ್. ಅರೆ, why is your story not My important? story is not important. Important. I said that why is my story important to you? Just because, okay, ನನ್ನ ಪಬ್ಲಿಕ್ ಲೈಫ್, ನನ್ನನ್ನು ಎಲ್ಲೇ ನಾನು ರೇಡಿಯೋಲಿದ್ದಾಗ, ಟಿ ವಿ, ಪಾಡ್ಕಾಸ್ಟ್ ಅಥವಾ ಇದು ಓಕೆ, ನಂದು ಪಬ್ಲಿಕ್ ಫೇಸಿಂಗ್ ಇರೋದ್ರಿಂದ ನಿಮ್ಗೆ ಅನ್ಸ್ಬೋದು, ಇವಳ ಲೈಫ್ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಬಟ್ ನಾನೇನು ನಂಬ್ತೀನಿ, ನೀವು ಮನೆ ಒಳಗಡೆನೇ ಇದ್ರೂ ನೀವು ಈವನ್ ಇಫ್ ಯುರ್ ಅನ್ ಇಂಟ್ರೋವರ್ಟೆಡ್ ಪರ್ಸನ್, ಯೋರ್ ಲೈಫ್ ಐ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್ ಬಿಕಾಸ್ ನಿಮ್ಮ ಯೋಚನೆಗಳು, ಯೋರ್ ಥಾಟ್ಸ್, ದೋಸ್ ಆ ಡೆಪ್ತು ಅಥವಾ ಮೀನಿಂಗ್ಫುಲ್. ಅದಕ್ಕೆ ನೀವು ಆಚೆ ಹೋಗಿ ಊರು ಟ್ರಾವೆಲ್ ಮಾಡೋದು ಅಂತಲೇ, ದೇರ್ ಆರ್ ಮೆನಿ ವೇಸ್ ಟು ಅ ಸೇಮ್ ಗೋಲ್, ಟು ಲೀಡ್ ಅ ಪರ್ಪಸ್ಫುಲ್ ಲೈಫ್. ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ, ಉಪಕಾರ ಅಥವಾ ಸಮಾಜಕ್ಕೆ ಒಳ್ಳೇದು ಮಾಡ್ತಾ, ನಿಮ್ಗೂ ಪ್ಲೀಸ್, ನೀವು ಸಮಾಜನೇ, ನಿಮ್ಗೂ ಸ್ವಲ್ಪ ಒಳ್ಳೇದು ಮಾಡ್ಕೊಳ್ಳಿ ಅದನ್ನು. ಸೊ ಬಿಕಾಸ್ ದಿಸ್ ಇಸ್ ದ ಒನ್ ಲಾಸ್ಟ್ ಥಿಂಗ್ ಐ ಸೇ ದಟ್ ನೀವು ಹೇಗೆ ನಿಮಗೆ ಸಂಕೋಚ, ಅದು ಬಹಳ ಕಷ್ಟ, ನಿಮ್ಮ ಬಗ್ಗೆ ಮುಜುಗರ ಆಗುತ್ತೆ ಅಂದರೆ, ಥಿಂಕ್ ಆಫ್ ಇಟ್ ದಟ್ ಐ ಆಮ್ ಹೆಲ್ಪಿಂಗ್ ಸಮನ್ ಎಲ್ಸ್. ನನ್ನ ಕಥೆಯನ್ನು ಕೇಳಿ ಇನ್ನೊಬ್ಬರಿಗೆ ಪ್ರೇರಣೆ ಸಿಗ್ಬೋದು. ದ್ಯಾಟ್ ಅದರ್ ಪರ್ಸನ್, ಇವರೇ ಇಷ್ಟು ಮಾಡಿದ್ದಾರೆ ಅಂದಮೇಲೆ ನಾನು ಕೂಡ ಮಾಡಬಹುದು. ಸೊ ನ್ಯಾಚುರಲಿ ಯು ಹೆಲ್ಪ್ ಸಮನ್ ಎಲ್ಸ್ ಜಸ್ಟ್ ಬೈ ಬೀಯಿಂಗ್ ಓಪನ್ ಅಬೌಟ್ ಯುವರ್ ಓನ್ ಜರ್ನಿ ಅಲ್ವಾ? ಸೊ ನಾನು ವೆನ್ ಐ ಸೇ, ನಾವು ವಿವೇರ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಎಲ್ಲ ಕಡೆ ನಮ್ಮ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಗ್ತಿತ್ತು, UP, ಬಿಹಾರ್, ಪಂಜಾಬ್, ಗುಜರಾತ್, ಎಷ್ಟೆಷ್ಟೋ ಕಡೆ ಎಲ್ಲೆಲ್ಲಿ ಆಗ್ತಾಯಿತ್ತೋ ಅಲ್ಲಿ ಸ್ಕೂಲ್ ಅಡ್ಮಿಷನ್ಸ್ಗಳು ಚೇಂಜ್ ಮಾಡ್ತಾ ಬೆಳೀತಾ, ಬೇರೆ ಬೇರೆ ಕಸ್ಟಮ್ಸ್ ಭಾಷೆಗಳನ್ನು ಕಲಿತಾ ನನ್ನ ಬಾಲ್ಯ, ಐ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚೈಲ್ಡ್ಹುಡ್ ವಿತ್ ವೆರಿ ಸಪೋರ್ಟಿವ್ ಪೇರೆಂಟ್ಸ್. ಬಟ್ ಕೆಲವ್ರಿಗೆ ದೊಡ್ಡ ಊರಿನಲ್ಲಿ ದೊಡ್ಡ ಕಾಲೇಜ್ ಅಥವಾ ಫೇಮಸ್ ಕಾಲೇಜಸ್ಗೆ ಹೋಗಿಲ್ಲ ಅಂದರೆ ಎಲ್ಲೋ ಅವ್ರನ್ನ, ಐ ಆಮ್ ನಾಟ್ ಫ್ರಮ್ ಅ ಪ್ರೆಸ್ಟಿಜಿಯಸ್ ಕಾಲೇಜ್, ಐ ಆಮ್ ಫ್ರಮ್ ಅ ಸ್ಮಾಲ್ ಟೌನ್. ಅದನ್ನು ಎಲ್ಲ ಸೊ ದೇ ಹ್ಯಾವ್ ಕಮ್ ಅಪ್ ಆ್ಯಂಡ್ ಟೋಲ್ಡ್ ಮಿ, ನೀವು ಚಿಕ್ಕ ಊರಿಂದ ಬಂದು ನೀವು ಇದು ಮಾಡಿದ್ದೀರಾ ಅಂದರೆ ನನಗೂ ಐ ಆಮ್ ಫೀಲ್ ಇನ್ಸ್ಪೈರ್ಡ್.
ಸೊ ಯು ನೆವರ್ ನೋ ನಿಮ್ಮ ಈ ಕರಿಯರ್ ಗ್ರಾಫ್ ಅಥವಾ ಟ್ರೆಜೆಕ್ಟ್ರಿ ಪೂರ್ತಿ ಲೈಫ್ ಹೇಗೆ ಹೋಗ್ತಾ ಇರುತ್ತೆ, ಅದರಿಂದ ಯಾರು ಯಾವ ಟೈಮಲ್ಲಿ ಏನು ಒಂದು ಟೇಕ್ ಅವೇ ತೊಗೊಳ್ತಾರೆ, ಅದರಿಂದ ಅವ್ರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬದಲಾಯಿಸ್ತಾರೆ, ಅಥವಾ ದೇ ಮೇಕ್ ದೇರ್ ಲೈಫ್ ರಿಚರ್. ಇರೋನು ಬಟ್ ಒಂದು ಇನ್ಸ್ಪಿರೇಷನ್ ಅಂತೂ ಸಿಗುತ್ತೆ. ಸೊ ಗುಡ್ ಮಾರ್ನಿಂಗ್ ಬೆಂಗಳೂರು ಬಗ್ಗೆ ನೀವು ನಿಮ್ಮ ಇಂಟ್ರೊಡಕ್ಷನ್ನಲ್ಲಿ ಹೇಳ್ತಾ ಇದ್ರಿ. ಸೊ ಬೆಂಗಳೂರಿನ ಬಗ್ಗೆ ಎಲ್ರಿಗೂ ಪ್ರೀತಿ ಇದೆ. ಯಾರ್ಯಾರು ಬೆಂಗಳೂರಿನಲ್ಲಿ ಇದ್ದೀವಿ ಎಲ್ರಿಗೂ ಒಂದು ಪ್ರೀತಿ ಇದೆ, ಒಂದು ಭಾವನಾತ್ಮಕ ಸಂಬಂಧ ಇದೆ. ಬೆಂಗಳೂರಿನ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ ಸಿಟ್ಟು ಬರುತ್ತೆ ನಮಗೆ. ಆದರೆ ವಾಸಂತಿ ಅವ್ರನ್ನ ನಾನು ನೋಡಿದಾಗ ಬರೀ ಬೆಂಗಳೂರು ಅಷ್ಟೇ ಇರೋದಿಲ್ಲ, ಅಲ್ಲಿ ಬೆಂಗಳೂರಿನ ಕಲ್ಚರ್ ಇರುತ್ತೆ, ಬೆಂಗಳೂರಿನ ಅಸ್ಮಿತೆ ಇರುತ್ತೆ. ಅದನ್ನು 4 ಜನರಿಗೆ ನೀವು ಹೇಳ್ತೀರಿ, ಅದನ್ನೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ, ಬನ್ನಿ ಬೆಂಗಳೂರಿನ ಈ ಹಬ್ಬದಲ್ಲಿ ನೀವು ಸೆಲೆಬ್ರೇಟ್ ಮಾಡಿ. ಹೆಂಗದು ನಂಟು ಬರ್ತಾ ಹೋಯಿತು ನಿಧಾನಕ್ಕೆ. ನಾನು ಬೆಂಗಳೂರು ಬಂದಾಗ ನಾನು ಉತ್ತರ ಪ್ರದೇಶದಿಂದ ಬಂದಿದ್ದೆ. ಅಲ್ಲಿ ಸಬ್ಜೆಕ್ಟ್ ಎಲ್ಲ ಹಿಂದಿ ಇತ್ತು. ಇಂಗ್ಲಿಷ್ ಮೀಡಿಯಂ ಕೇಂದ್ರೀಯ ವಿದ್ಯಾಲಯನೇ, ಪರಮಾಣು ಊರ್ಜಾ ಕೇಂದ್ರೀಯ ವಿದ್ಯಾಲಯ ಅಂತ. ಬಟ್ ಕನ್ನಡ ಇಲ್ಲಿ ಬಂದು ಕಲಿತು ಅಂದರೆ ರಿಫೈನ್ ಆಯಿತು. ಅದು ಹೇಗೆ ಅಂದರೆ ಆಕಾಶವಾಣಿ ಕೇಳ್ತಾ, ಟಿ ವಿಯಲ್ಲಿ ದೂರದರ್ಶನ್ ನೋಡ್ತಾ, ಅಲ್ಲಿ ಭಾಷೆಯನ್ನು ಎಷ್ಟು ಚೆನ್ನಾಗಿ ಅವ್ರು ಬಳಸ್ತಾರೆ, ವಿನಮ್ರತೆ, ದಟ್ ದ ಕಲ್ಚರ್ ವಿತ್ ವಿಚ್ ದೇ ಸ್ಪೀಕ್. ಬೇರೆ ಬೇರೆ ಊರುಗಳಲ್ಲಿ ನನಗೆ ಯಾವಾಗಲೂ ಒಂದು ಭಾಷೆ ಕಲಿಯೋಕ್ಕೆ ನ್ಯೂಸ್ ಪೇಪರ್ಸ್ ಆ್ಯಂಡ್ ಇದು ಮಾತ್ರ ಬಹಳ ಪವರ್ಫುಲ್ ಅಂತ ಅನಿಸುತ್ತೆ. ಕೇಳಿ ಕಲಿಯೋದೇ ಬೆಸ್ಟು ಒಂದು ಭಾಷೆನ. ಬಟ್ ಆ ಭಾಷೆ ಬರೀ ಇಟ್ ಈಸ್ ನಾಟ್ ಜಸ್ಟ್ ಅ ಇಂಡಿಪೆಂಡೆಂಟ್ ಅಸ್ತಿತ್ವ ಇಲ್ಲ ಅದಕ್ಕೆ. ಆ ಭಾಷೆ ಅದರ ನಂಟು ಊಟದ ಜೊತೆ, ಉಡುಪಿನ ಜೊತೆ, ಇತಿಹಾಸದ ಜೊತೆ, ಎಷ್ಟೋ ಅಂದರೆ ನಮ್ಮ ಕರೆಂಟ್ ಅಫೇರ್ಸ್ ಜೊತೆ ಎಲ್ಲೆಲ್ಲಿ ಅದನ್ನು ಅದು ಸೇರಿಸ್ಕೊಳ್ಳುತ್ತೆ. ಬಿಕಾಸ್ ದಟ್ ಈಸ್ ಅ ವೆಹಿಕಲ್. ಆ ಭಾಷೆ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಕಲ್ಚರ್. ಇದು ನಾನು ಹೇಳಿದ್ರೆ ಏನು ವಸಂತಿ ಸ್ಪೀಕಿಂಗ್ ಸೊ ಫಿಲಾಸಾಫಿಕಲಿ, ಇದು ಎಷ್ಟು ಸಿದ್ಧಾಂತ. ಐ ಆಮ್ ಸೇಯಿಂಗ್ ನೋ, ದಿಸ್ ಇಸ್ ಆ್ಯಕ್ಚುಲಿ ಯು ಕ್ಯಾನ್ ಡೂ ದಿಸ್ ಇನ್ ಯೋರ್ ಡೈಲಿ ಲೈಫ್. ನನಗೆ ನೀವು ಕೇಳಿದ್ರಿ ಯಾವ ರೀತಿ ಇದಕ್ಕೆ ನಾನು ಬಂದೆ ಅಂತ. ಬಟ್ ನನಗೆ ಐ ಟೆಲ್ ಯು ದ ಫ್ಲಿಪ್ ಸೈಡ್, ಆಪೋಸಿಟ್. ಯಾವಾಗ ಈ ಕಲ್ಚರ್ ನಾನು ಕನೆಕ್ಷನ್ ಬಿಟ್ಟು ಹೋಗ್ತಾ ಇದನ್ನು ನೋಡ್ತೀನಿ, ತುಂಬ ದುಃಖ ಆಗುತ್ತೆ ನನಗೆ. ಬಿಟ್ಟು ಹೋಗ್ತಿದೆ ಎಷ್ಟೋ ಕಡೆ, ಭಾಷೆ ಸಂಬಂಧ ಬಿಟ್ಟು ಹೋಗ್ತಾ ಇದೆ. ನಾನು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ನಮ್ಮ ಭಾಷೆ ಪ್ರಯೋಗ ಈಗಿನ ಜನ್ರೇಷನ್ ದೇ ಡೋಂಟ್ ನೋ ದ ವರ್ಡ್ಸ್. ಆ್ಯಂಡ್ ನಾನು ತುಂಬ ಈಗಿನ ಜನ್ರೇಷನ್ಲ ನಾನು ಎಸ್ಟರ್ಡೇ ಜನ್ರೇಷನ್ ಇದ್ರೂ ನಾನು ಸೇರಿಸ್ಕೊಳ್ತೀನಿ. ನಮ್ಮ ಹಿರಿಯರು ಅಥವಾ ಪೀಪಲ್ ಹೂ ಯೂಸ್ ಟು ಬಳಕೆ ಮಾಡ್ತಾ ಇರೋ ಪದಗಳು, ಯು ಹ್ಯಾವ್ ಲಾಸ್ಟ್ ಮೆನಿ. ಐ ಆಮ್ ಅ ಸ್ಟೂಡೆಂಟ್. ಆಫ್ಟರ್ ಮೈ ಎಲೆಕ್ಟ್ರಾನಿಕ್ಸ್ ಐ ಡಿಡ್ MA ಇಂಗ್ಲಿಷ್ ಲಿಟ್ರೇಚರ್. ಸೊ ನಾನು ಭಾಷೆ ಕಡೆ ನನ್ನ ಔಟ್ ಆಫ್ ಚಾಯ್ಸ್ ಬಂದವಳು. ಸೊ ಐ ವಾಸ್ ವರ್ಕಿಂಗ್ ವಿತ್ ಇಂಡಿಯನ್ ಎಕ್ಸ್ಪ್ರೆಸ್ ಆಸ್ ಅ ಸಬ್ ಎಡಿಟರ್. ಆ್ಯಂಡ್ ಅದರಲ್ಲಿ ನೈಟ್ ಶಿಫ್ಟ್ ಹಾಕ್ಸ್ಕೊಂಡು ಬಿಡ್ತಾ ಇದ್ದೆ ನಾನು, ಇಲ್ಲೇ ನಮ್ಮ ಕ್ವೀನ್ಸ್ ರೋಡಲ್ಲಿರೋ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ. ಸೊ ದ್ಯಾಟ್ ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೋದು ಅಂತ. ಶೇಷಾದ್ರಿಪುರಂ ಕಾಲೇಜಲ್ಲಿ ಆಫ್ಟರ್ ಮೈ ಮ್ಯಾರೇಜ್, ಆಫ್ಟರ್ ಗೆಟಿಂಗ್ ಇನ್ ಟು ಅ ಜಾಬ್, ಐ ಡಿಡ್ ಮೈ MA ಲಿಟ್ರೇಚರ್. ಸೊ ಅದು ಮಾಡಿದಾಗ ಈ ಭಾಷೆ ಅನ್ನೋದು ಎಷ್ಟು ಸುಂದರವಾಗಿದೆ. ಬಟ್ ಸಮ್ಹೌ ಯು ಟೆನ್ ಟು ಥಿಂಕ್ ಸೈನ್ಸ್ ಇಸ್, ಟೆಕ್ನಾಲಜಿ ಇಸ್ ಮೋರ್ ಇಂಪಾರ್ಟೆಂಟ್, ಎಂಜಿನಿಯರ್ಸ್, ಡಾಕ್ಟರ್ಸ್. ಬಟ್ ಹ್ಯುಮ್ಯಾನಿಟೀಸ್ ಕಡೆ ನಾವು ಅಷ್ಟು ಗಮನ ಕೊಡಲ್ಲ. ಕವಿ ಅಥವಾ ಕವಿತೆಗಳು ನಾವು ಆ್ಯಸ್ ಮಚ್ ಎಸ್ ವಿ ರೀಡ್ ಇನ್ ಸ್ಕೂಲ್, ಆಫ್ಟರ್ ದಟ್ ಬಿಟ್ಟು ಹೋಗುತ್ತೆ ಅದು. ಬಟ್ ಇಫ್ ಯು ಕ್ಯಾನ್ ಕೀಪ್ ದಿಸ್ ಕನೆಕ್ಟೆಡ್ ರೈಟ್ ಥ್ರೂ, ವೈ ನಾಟ್ ಹ್ಯಾವ್ ಈವನ್ ಪೋಯಮ್ಸ್ ಆನ್ ಟೆಕ್ನಾಲಜಿ? ಯಾರು ಬೇಡ ಅಂದಿದ್ದು? ದ ವೇ ಯು ಲುಕ್ ಎಟ್ ಲೈಫ್, the way you look at that samaja around you, ಅದೇ ಬದಲಾಗ್ತಾ ಹೋಗುತ್ತೆ, ರೈಟ್? ಸೊ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ಯೋರ್ ಕ್ವೆಶ್ಚನ್, ಈ ಕಲ್ಚರ್ ಸಂಬಂಧ ಊಟದ ಕಡೆ ಇವಾಗ ಎಷ್ಟು ಮನೆಗಳಲ್ಲಿ ಶಾವ್ಗೆ ಭಾತ್ಗಿಂತ ಪಾಸ್ತಾ, ಮ್ಯಾಗಿ, ನೂಡಲ್ಸ್ ಅಥವಾ ಈವನ್ ಲಸಾನ್ಯಾ, ಅದು ಯಾವುದೋ ರೀತಿ ಅದು ಸ್ವಲ್ಪ ಸುಪೀರಿಯರ್. ಇದೆಲ್ಲ ಇರಲಿ, ಪುಳಿಯೋಗರೆ, ಗೊಜ್ಜೆ ಅವಲಕ್ಕಿ, ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಯು ಜಸ್ಟ್ ಟೇಕ್ ಕಿಡ್ಸ್ ಔಟ್ ಫಾರ್ ಅ ಟ್ರೀಟಲ್ಲಿ ನನಗೆ ಪುಳಿಯೋಗರೆ ಬೇಕು ಅಂತ ಯಾರಾದರೂ ಕೇಳ್ತಾರಾ? ಅಥವಾ ನಮ್ಮ ಬೇರೆ ಬೇರೆ ಹೋಳಿಗೆ, ಯು ವಿಲ್ ಥಿಂಕ್ ಕುಕೀಸ್, ಮಫಿನ್ಸ್, ನನಗೆ ಆ ಟ್ರೀಟ್ ಬೇಕು. ವೈ? ಬಿಕಾಸ್ ಚಿಕ್ಕದ್ರಿಂದ ಆ ಮನಸ್ಸಲ್ಲಿ ಅದು ಬಂದುಬಿಟ್ಟಿದೆ. ನಾವು ಕೂಡ ಅದನ್ನು ಪುಷ್ ಮಾಡಿದ್ದೀವಿ.
ಓ ಈ ಟ್ರೀಟ್ ನಿಮ್ಗೆ ಇದು ಕೊಡಿಸ್ತೀನಿ, ಇದು ಇದು ಮಾಡಿದ್ರೆ ನಿಮಗೆಲ್ಲ ಪಿಜ್ಜಾ ಟ್ರೀಟ್ ಇದೆ. ವೈ? ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ದಟ್ಸ್ ಬ್ಯಾಡ್, ಬಟ್ ಯು ಹ್ಯಾವ್ ಟು ನಮ್ಮ ಸಂಸ್ಕೃತಿ, ಭಾಷೆ, ಪರಂಪರೆ, ಕ್ವಿಝೀನ್, ಕಲ್ಚರ್ನ ಅದೇ ಸೇಮ್ ಲೆವೆಲಲ್ಲಿ ಇಟ್ಕೊಂಡು ಇದಕ್ಕೆ ಜಾಸ್ತಿ ಇದೇನೋ ಕಡಿಮೆ ಇಲ್ಲ ಅನ್ನೋ ಒಂದು ಇರಬೇಕು. ಇಫ್ ದಟ್ ಈಸ್ ಟ್ರೂ, ಐ ಆಮ್ ಓಪನ್. ನಾನು ಕೂಡ ಇನ್ಫ್ಯಾಕ್ಟ್ ಎಷ್ಟೋ ಒಂದು ಕಡೆ ನಾನು ಬರೆದಿದ್ದೆ ಕೂಡ, ನಾನು ಡೆಕ್ಕನ್ ಹೆರಾಲ್ಡಲ್ಲಿ ನನ್ನ ಕಾಲಮ್ ಬರೀತಾ ಇದ್ದೆ, ವಿಂಡೋ ಸೀಟ್. ಬಿಕಾಸ್ ನಾನು ಬಸ್ಸಲ್ಲಿ ಕೂತು ಭಾರತವನ್ನು ವಿಂಡೋ ಸೀಟಲ್ಲಿ ನೋಡ್ತಾ ಇದ್ದೀನಿ ಆನ್ ಮೈ ಸೋಲೋ ಟ್ರಾವೆಲ್ಸ್ ಅನ್ನೋ ಮೆಟಫರ್ನ ತಗೊಂಡು ಐ ಯೂಸ್ ಟು ರೈಟ್ ಮೈ ಕಾಲಮ್ಸ್. ಸೊ ಐವ್ ಸೆಡ್ ಇನ್ ಒನ್ ಆಫ್ ದ ಥಿಂಗ್ಸ್, I really think of myself as a citizen of the world. Nano, when I go to an Amsterdam or something like that, I absolutely enjoy. I'm not saying, oh, ಇದಕ್ಕಿಂತ ನಮ್ಮ ದೇಶ ಸುಪೀರಿಯರ್ ಅಂತ ಎಲ್ಲ ನಾನು ಹೇಳೋಲ್ಲ. ಎಲ್ಲ ಇದಕ್ಕೂ ಆ ಸ್ಥಾನ ಇದೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕಲ್ಚರ್ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ, ನನ್ನ ಭಾಷೆ ಬಗ್ಗೆ. ಸೊ ಕ್ಯಾನ್ ಯು ಇನ್ಸ್ಪೈರ್ ಸಮ್ ಪೀಪಲ್, ಅವ್ರಿಗೆ ಕಲ್ಚರ್, ಆ ಭಾಷೆ ಏನು ಬಿಟ್ಟು ಹೋಗಿದೆ ಅದನ್ನು ಮತ್ತೊಮ್ಮೆ ಕಲಿಬಹುದು, ಈ ಲಿಂಕನ್ನು ಇಟ್ಕೋಬಹುದು. ಅಥವಾ ಕನ್ನಡಿಗರು, ನಾನ್ ಕನ್ನಡಿಗರ್ಸ್, ಅವರು ಕೂಡ ಈ ಭಾಷೆ ಕಲಿಬಹುದು. ಇದನ್ನು ಇನ್ಸ್ಪೈರ್ ಮಾಡೋದಕ್ಕೆ ನನಗೆ ಜಗಳ ಮಾಡಿ ಮಾಡೋದು ಅಥವಾ ಆರ್ಗ್ಯೂ ಮಾಡಿ ಒಬ್ಬರನ್ನ ಬೇಯ್ದು ಮಾಡೋದು ನನಗೆ ಇಷ್ಟ ಇಲ್ಲ. ಪ್ರೀತಿಯಾಗಿ ಭಾಳ ಕೂಲಾಗಿ ನೋಡಿ ನಮ್ಮ ಇತಿಹಾಸ ಅಂದರೆ ಏನು, ನಮ್ಮ ಕ್ವಿಝೀನ್, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀಗೆ, ಕರಾವಳಿ ಪ್ರದೇಶದ್ದು ಹೀಗೆ, ಮೈಸೂರಿಗೆ ಬಂದರೆ ಈ ರೀತಿ ಒಂದು ಮೈಸೂರು ಪಾಕ್ ವಿಚ್ ಇಸ್ ಸೆಲೆಬ್ರೇಟೆಡ್ ಅಕ್ರಾಸ್ ದ ವರ್ಲ್ಡ್, ಅದರ ಕಥೆ ಏನು, ನಮ್ಮ ಸೊ ಅದನ್ನು ಒಂದು ಉತ್ಸವ ರೂಪದಲ್ಲಿ ಅದನ್ನು ಮಾಡಬೇಕು ಅಂತ ಒಂದು 2 ವರ್ಷದ ಹಿಂದೆ ಯೋಚನೆ ನಂದು. ಎಲ್ಲೋ ಒಂದು ಇಟ್ಸ್ ಅ ಸೀಡ್ ಆಫ್ ಎನ್ ಐಡಿಯಾ. ಬಟ್ ಆ ಸೀಡಿಂದ ಹಿಡಿದು ಅದನ್ನು ಬೆಳೆಸಿ ಸ್ವಲ್ಪ ಸಸಿ ಆಗೋಷ್ಟು ಒಂದು 2 ವರ್ಷ ಆಯಿತು. ಬಟ್ 1.5 years ಆಯಿತು, 1.5 ವರ್ಷ. ಈಗ ಇತ್ತೀಚೆಗೆ ನಡೆದಂತಹ BLR ಹಬ್ಬದಲ್ಲಿ ರವಿಚಂದರ್ ಅವರು, ಪ್ರಶಾಂತ್ ಪ್ರಕಾಶ್ ಅವರು, ದೇ ಇನ್ವೈಟೆಡ್ ಮೀ ಆ್ಯಂಡ್ ಪಿಕಲ್ ಜಾರ್ ಟು, ನೀವು ಕೂಡ ಒಬ್ಬ ಕ್ಯೂರೇಟರ್ ಆಗಿ ಬಂದು ಈ ಹಬ್ಬ ಎಷ್ಟೆಷ್ಟು ಜಾಗಗಳಲ್ಲಿ ನಡೀತಾ ಇರೋಂಥ ಹಬ್ಬದಲ್ಲಿ ನೀವು ಕೂಡ ಒಂದು ಕ್ಯೂರೇಟ್ ಮಾಡಿ ನಿಮ್ಮ ಕಲ್ಚರ್ ಇದು ಬಗ್ಗೆ. ಬಿಕಾಸ್ ಐ ಆಲ್ವೇಸ್ ಫೆಲ್ ದಟ್ ಕನ್ನಡ ಸಾಹಿತ್ಯದ ಬಗ್ಗೆ ಮಾಡೋದಕ್ಕೆ ಸಾಹಿತ್ಯದ ಸಮ್ಮೇಳನ ಇದೆ, ದಿಗ್ಗಜರು ಇದ್ದಾರೆ, ಅದು ನಮ್ಮ ಎಕ್ಸ್ಪರ್ಟೀಸು ಅಲ್ಲ ಅದು. ಬಟ್ ಕನ್ನಡ ಕಲ್ಚರ್ ಅನ್ನೋದು, ನಾನು ಇದು ಹೇಳಿದ್ದ ಎಲ್ಲ ಒಂದು ಸಬ್ಜೆಕ್ಟ್ಸ್ ಅದನ್ನು ಸೇರಿಸಿ ಕಲ್ಚರ್ ಅನ್ನೋ ಒಂದು ಅಂಬ್ರೆಲಾ, ಅದರ ಅನುಭವ ಕೊಡಬೇಕು ಅಂತ ಆಸೆ. ಅದಕ್ಕೆ ಮೊದಲನೇದಾಗಿ ಒಬ್ಬ ಗೆಳತಿ, ನಾನು ಅವ್ರ ಜೊತೆ ಕೆಲಸ ಮಾಡಿ, ಅವರ ತಕ್ಷಶಿಲಾ ಅನ್ನೋ ಸಂಸ್ಥೆಯಲ್ಲಿ ಶಿ ಈಸ್ ಅ COO, ಸೌಮ್ಯ ನಂದನ್ ಅಂತ. ಸೊ ಸೌಮ್ಯನ ಫಸ್ಟು ಸೇರಿಸ್ಕೊಂಡು, ಸೌಮ್ಯ ನನ್ನ ಜೊತೆ ಬಾಮ ಸ್ವಲ್ಪ ಇದನ್ನು ಮಾಡೋಣ, ಲೆಟ್ ಇಸ್ ಡೂ ಅ ಫೆಸ್ಟಿವಲ್ ಫಿಸಿಕಲಿ ಒಂದು ಕಡೆ ಒಂದು ಇದರಲ್ಲಿ ಸೇರಿಸಿ ಮಾಡೋಣ ಅಂತ. ಸೊ ಕೈ ಜೋಡಿಸಿ ಅವರು ಕೂಡ, ಸೌಮ್ಯನು ಭಾಳ, ಅವಳು ಶಿ ಈಸ್ ವೆರಿ ಹೈ ಆನ್ ಎಂಥೂಸಿಯಾಸಮ್. ಸರಿ, ವಿ ಕಮ್, ಲೆಟ್ಸ್ ಡೂ ದಿಸ್. ಅದಾದಮೇಲೆ ಫ್ಯಾಬ್ಯುಲಸ್ ಬೆಂಗಳೂರಿಯನ್ ಸೆಟ್ ಅಂತ ಹೇಳ್ತೀನಿ, ಫ್ಯಾಬ್ ಬ್ಯಾಂಗ್ಳೂರಿಯನ್ಸ್ ಅಂತ ಒಂದು 6 ಜನರನ್ನು, ಯಾರೆಲ್ಲ ಇನ್ನಷ್ಟು ಜಾಸ್ತಿನೇ, ಬಟ್ ಫಸ್ಟು ಸೇರಿಸ್ತಾ ಹೋದೆ. ಯಾಕೆಂದರೆ ಕಲ್ಚರ್ ಅನ್ನೋದು ಎಷ್ಟು ದೊಡ್ಡ ವಿಷಯ, ಅದಕ್ಕೆ ಹೇಗೆ ಪರಿಭಾಷೆ ಅಥವಾ ಡೆಫಿನೇಷನ್ ಕೊಡೋದು ಭಾಳ ಕಷ್ಟ. ಸೊ ಸರ್, ಓಕೆ, ಲೆಟ್ ಅಸ್ ಡಿಫೈನ್ ಕಲ್ಚರ್. ಕಾಮನ್ ಪರ್ಸನ್ ಅಂದರೆ ಕಾಮನ್ ಮ್ಯಾನ್ ಅಂತ ಹೇಳ್ತಾರಲ್ಲ, ಅವ್ರಿಗೂ ಅದು ಹೋಗಿ ಮುಟ್ಟಬೇಕು. ಯಾವ ರೀತಿ? ಸೊ ಆಟದ ಮೂಲಕ, ಅವ್ರು ಮಾಡೋ ಊಟದ ಮೂಲಕ, ಪಾಠದ ಮೂಲಕ, ಆಮೇಲೆ ಡೇಟಾ. ಸೊ ಇದು 4 ಒಂದು ಝೋನ್ಸ್ ಹೆಸರುಗಳನ್ನ. ಡೇಟಾ ಅಂದರೆ ಇಟ್ ಇಸ್ ಅ ನೇಮ್ ಆರ್ ಅ ಟರ್ಮ್ ವಿಚ್ ಐ ಹ್ಯಾವ್ ಗಿವನ್ ಆಸ್ ಅ ಜಸ್ಟ್ ಅ ಫನ್ ರೈಮಿಂಗ್ ವರ್ಡ್. ಆಟ, ಊಟ, ಪಾಠ, ಡೇಟಾ ಅಂತ ಮಾಡಿದ್ದು. ನಮ್ಮ ಇನೋವೇಷನ್, ಕರ್ನಾಟಕದ ಇರುವಂಥ ಸ್ಟಾರ್ಟಪ್ಗಳು ಅಥವಾ ಹೊಸದಾಗಿ ಇಲ್ಲಿ ಬಂದು ಕಂಪನೀಸ್, ವರ್ಲ್ಡ್ ಸ್ಟ್ಯಾಂಡ್, ಸಿಲಿಕನ್ ವ್ಯಾಲಿ ಅಂತ ನಮ್ಮ ಊರಿಗೆ ಹೆಸರುಂಟು ಅಲ್ಲ. ಸೊ ಅದನ್ನು ಬೆಳೆಯೋಕೆ ಜಾಗ ಕೊಡ್ತಾ ಇರೋ ಕಲ್ಚರೇ ಕನ್ನಡ ಕಲ್ಚರ್ ನನ್ನ ಪ್ರಕಾರ. ಇದನ್ನು ನಾನು ಪತ್ರಕರ್ತೆಯಾಗಿ ಆ್ಯಸ್ ಅ ಜರ್ನಲಿಸ್ಟ್ ಆಲ್ಮೋಸ್ಟ್ ಪಾಸ್ಟ್ 22-23 years ನೋಡ್ತಾ ಬಂದಿದ್ದೀನಿ. ಇಂಡಿಯನ್ ಎಕ್ಸ್ಪ್ರೆಸ್ ನಾನು ಹೇಳಿದೆ, ಅದಾದಮೇಲೆ ರೇಡಿಯೋ ಸಿಟಿಯಲ್ಲಿ RJ ಆಗಿದ್ದಾಗ, ವೆನ್ ಯು ಸ್ಪೀಕ್ ಟು ಪೀಪಲ್, ನಾರಾಯಣ ಮೂರ್ತಿ ಅವರು, ಸುಧಾಮೂರ್ತಿ ಅವರು, ರೋಹಿಣಿ ನಿಲೇಕನಿ, ನಂದನ್ ನಿಲೇಕನಿ, ಅಥವಾ ಅಜೀಂ ಪ್ರೇಮ್ಜಿ ಅವ್ರ ಜೊತೆ ಎಷ್ಟೆಷ್ಟೋ ಕಡೆ
ರಿಯಲಿ ಹ್ಯಾವ್ ಡನ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಕಾನ್ವರ್ಸೇಷನ್ಸ್ ಇನ್ ಡಿಫ್ರೆಂಟ್ ವೇಸ್. ಇವರು ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಬೆಂಗಳೂರು ಇಸ್ ಲೈಕ್ ಅ ಕ್ರಿಯೇಡಲ್ ಫಾರ್ ಇನೋವೇಷನ್. ಈ ಇನೋವೇಟರ್ಸ್ಗಳಿಗೆ ಡೇಟಾ ಟ್ರ್ಯಾಕ್ ಕಲ್ಚರ್ ಉತ್ಸವದಲ್ಲಿ ಬರೀ ಇತಿಹಾಸ ಅಥವಾ ಊಟ ಉಡುಪು ಅಲ್ಲದೆ ಲೆಟ್ ಇಸ್ ಆಲ್ಸೋ ಸೆಲೆಬ್ರೇಟ್ ಅವರ್ ಆಂಟ್ರಪ್ರನರ್ಸ್. ಕನ್ನಡ ಉದ್ಯಮಿ ಯಾರಿದ್ದಾರೆ ಬೆಂಗಳೂರಿನ ಬಿಟ್ಟು ಆಚೆ, ಅಂದರೆ ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಅಥವಾ ಪ್ಲೇಸಸ್ ಅಕ್ರಾಸ್ ಕರ್ನಾಟಕ ವೇರ್ ಅವರು ದೇ ಆರ್ ಡೂಯಿಂಗ್ ವೆರಿ ಗುಡ್ ವರ್ಕ್ ಬಟ್ ಆರ್ ನಾಟ್ ರೆಕಗ್ನೈಸ್ಡ್. ಇಂಥ ಆಂಟ್ರಪ್ರನರ್ಸ್ನ ಕರೆಸಿ ಕನ್ನಡ ಪ್ರೊನೋರ್ ಅಂತಲೇ ಅದಕ್ಕೆ ಹೆಸರು ಕೊಟ್ಟು ಅದೊಂದು ಆಡಿಟೋರಿಯಂ NGMA ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟಲ್ಲಿ ನಾವು ಮಾಡಿದ್ವಿ ಇದನ್ನು. ಈಗ January 17-18 ಅದು ಮಾಡಿದಾಗ ಸುಮಾರು ಭಾವನಾ ಇಟ್ಸ್ ದಟ್ ಎಷ್ಟು ಜನ ಅಲ್ಲಿ ನೋಡಿದಾರೋ ಗೊತ್ತಿಲ್ಲ, ಮೌಂಟ್ ಕಾಮಲ್ ಪಕ್ಕನೇ ಇದೆ. ಊರ ಮಧ್ಯ ಇಷ್ಟೊಂದು ಬ್ಯೂಟಿಫುಲ್ ಜಾಗ, ಅಷ್ಟೊಂದು ಗಿಡ ಮರಗಳು, ಹೆರಿಟೇಜ್ ಜಾಗ ಅದು. ಆ ಒಂದು ಜಾಗವನ್ನು ನಾವು 4 ಝೋನ್ಸ್ಗಳಲ್ಲಿ ಮಾಡಿ ಆಡಿಟೋರಿಯಂ ಒಳಗಡೆ ಆಂಟ್ರಪ್ರನರ್ಸ್ ಅವರ ಟಾಕ್, ಇನ್ವೆಸ್ಟರ್ಸ್ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ. ಆಮೇಲೆ ಸ್ಟಾರ್ಟಪ್ ಗುರೂಸ್ ಅಂತ ಹೇಳ್ತೀವಿ, ಸಂಜಯ್ ಆನಂದ್ ರಾಮ್, ನಾಗಾನಂದೋರಿ ಸ್ವಾಮಿ ಅವರೆಲ್ಲ ಸುಮಾರು ಜನರಿಗೆ ಗೊತ್ತಿಲ್ಲ ಅವ್ರ ಹೆಸರು. ಬಟ್ 15-20 ವರ್ಷಗಳಿಂದ ಅವ್ರ ಮಾರ್ಗದರ್ಶನ, ಮೋಹನ್ ದಾಸ್ ಪೈ ಅವರು, ಇವರೆಲ್ಲ ಎಷ್ಟೊಂದು ಜನರನ್ನ ಬೆಳೆಸಿದ್ದಾರೆ. ಇವರ ಒಂದು ಕಂಪನೀಸ್ ಅಥವಾ ಈ ಇತ್ತೀಚಿನ ಅಂದರೆ ಯುವಕರು ಅಥವಾ ವಾಟ್ ಕ್ಯಾನ್ ದೇ ಗೇನ್ ಫ್ರಮ್ ದಿಸ್. ಆಮೇಲೆ ಮಹಿಳೆ ಫೌಂಡರ್ಸ್, ಅದು ಒಂದು ಪ್ಯಾನಲ್ ಸೆಷನ್ ಇತ್ತು. ಇಂಡಿಯಾ ಸ್ವೀಟ್ ಹೌಸ್ ಅಂತ ಶ್ವೇತಾ ವಿಶ್ವನಾಥ್, ಆಮೇಲೆ ಜ್ಯೋತಿರ್ಮಯಿ ಅಂತ ಅವ್ರ ಕಂಪನಿಯಿಂದ ಸುಮಾರು ಜನ, ಬೇರೆ ಬೇರೆ ಪ್ಯಾನಲ್ಸ್, ಚರ್ಚೆ, ಕೀ ನೋಟ್ಸ್ ಇದನ್ನೆಲ್ಲ ಆಡಿಟೋರಿಯಂ ಕಡೆ ಇಟ್ವಿ. ಊಟದ ಸ್ಟಾಲ್ಸ್ಗಳು, ಮುಳ್ಬಾಗಲ್ ದೋಸೆ ಅಂತೆ, ಆಮೇಲೆ ಮಿಸ್ಟರ್ ಗಿರ್ಮಿಟ್ ಅಂತ ಒಂದು ಉತ್ತರ ಕರ್ನಾಟಕದ ಫೌಂಡರ್ ಅವರು. ಸೊ ಈ ಥರ ಎಷ್ಟು ಜನ ಬಂದರು. ನನಗಂತೂ ತುಂಬ ಹೆದರಿಕೆ ಆಗ್ತಿತ್ತು. ನಮಗೆಲ್ಲ ಟೀಮಲ್ಲಿ ಸುಮಾರು ಒಂದು 23 ಜನ ಎಲ್ಲರೂ ಸೇರಿ, ವಾಲಂಟಿಯರ್ಸು ಎಲ್ಲ ಫ್ರೆಂಡ್ಸ್ ಇರಲಿ, ಬೇರೆ ಬೇರೆಯವರು. ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿ ಎಷ್ಟೋ ಜನ ವಸಂತಿ ವುಡ್ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಪಿಕಲ್ ಜಾರ್, ಅದಕ್ಕೆ ಕಲ್ಚರೋತ್ಸವ ಅಂತ ಹೆಸರು ಕೊಟ್ಟೆ. 2 ಭಾಷೆಗಳಲ್ಲೂ ಅರ್ಥ ಆಗೋ ಹಂಗಿರಲಿ ಅಂತ. ಸೊ ಐ ಸೆಡ್ ಇಟ್ ಇಸ್ ಬೈಲಿಂಗ್ಯುವಲ್, 2 ಭಾಷೆಗಳು, ಇಂಗ್ಲೀಷ್ ಆ್ಯಂಡ್ ಕನ್ನಡ, ಸೊ ದಟ್ ಬೇರೆ ಅನ್ಯ ಭಾಷೆ ಅವರು ಕೂಡ ಇರಬೇಕು. ಆಮೇಲೆ ಬೇರೆ ಭಾಷೆನವರು ಹೇಗೆ ಕನ್ನಡವನ್ನು ಕಲ್ತಿದ್ದಾರೆ, ಸೊ ಅದಕ್ಕೆ ಅಂತಾನೆ ಒಂದು ಪ್ಯಾನಲ್ ಬೇರೆ. ಐ ಹ್ಯಾಡ್ ಇನ್ವೈಟೆಡ್ ಒನ್ ಲೇಡಿ ಹೂಸ್ ಅ ಬ್ರಿಟಿಷ್ ಲೇಡಿ, ವಿಕ್ಟೋರಿಯಾ ಸ್ಯಾಂಡರ್ಸ್ ಅಂತ. ಅವರು 22 ವರ್ಷದಿಂದ ಕರ್ನಾಟಕದಲ್ಲಿದ್ದು ಎಷ್ಟು ಮುದ್ದಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ನನಗೂ ಅಷ್ಟು ಕನ್ನಡ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಕಾರವಾರ, ಅವರು ಕಾರವಾರದಲ್ಲಿ ತರಕಾರಿಗಳ ಹೆಸರೇನು ಅಂತ ಬೇರೆ ಹೇಳಿದ್ರು. ಆಮೇಲೆ ಚಿರಂಜೀವ್ ಸಿಂಗ್ ಅವರು, ಅವ್ರು ಪಂಜಾಬ್ನಿಂದ, ಅವ್ರು ಸರ್ದಾರ್ಜಿ, ಬಟ್ ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಲುತ್ಫುಲ್ಲಾ ಅತೀಕ್ IAS ಆಫೀಸರ್, ಅವರು ಕನ್ನಡದ. ಆಮೇಲೆ ಫೈಜ್ ಅಹಮದ್ ಫೈಜ್ ಅವರ ಅನುವಾದ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟಿಂಗ್ ಈ ರೀತಿಯ ಜನ ಅವ್ರನ್ನ ನೋಡಿ ಕನ್ನಡ ಕಲ್ತ್ರೆ ನಾವು ಕೂಡ ಹೀಗೆ ಮಾಡ್ಬೋದು, ಅಥವಾ ನಮ್ಮ ಲಾಸ್ ಇದು, ಬರೀ ನಮಗೆ ಕನ್ನಡ ಗೊತ್ತಿಲ್ಲ ಅಂತ ನೀವು ಬಿಟ್ಟರೆ, ಹೆಲೋ ಎಕ್ಸ್ಕ್ಯೂಸ್ ಮೀ, ಯು ಕಮ್ ಹಿಯರ್ ಅಲ್ವಾ. ಸೊ ಅಲ್ಲ, ಇದೇ ಒಂದು ಇವಾಗ ಒಂದು ಕ್ಲಾಶ್ ಆಗಿತ್ತು ಕೆಲವು ತಿಂಗಳುಗಳ ಹಿಂದೆ. ನಾರ್ತ್ ಇಂಡಿಯನ್ಸ್ ಕೆಲವರು ತುಂಬ ದೊಡ್ಡದಾಗಿ ಇಶ್ಯೂ ಮಾಡಿದ್ರು. ಅಂದರೆ ಕನ್ನಡಿಗಾಸ್ ನಮ್ಮನ್ನು ರೆಸ್ಪೆಕ್ಟ್ ಮಾಡಲ್ಲ, ಅವ್ರು ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ, ಅಬ್ಯೂಸ್ ಮಾಡ್ತಾರೆ ಕನ್ನಡ ಬರಲಿಲ್ಲ ಅಂತ ಹೇಳಿ ಒಂದು ದೊಡ್ಡ ಬಸ್ ಆಗಿತ್ತು. ನಿಮ್ಮ ಗಮನಕ್ಕೆ ಬಂದಿದೆ ಇದು ನಿಜಾನಾ ಸುಳ್ಳ? ಬಟ್ ನಾವು ಕನ್ನಡಿಗಾಸ್ ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಒಂಚೂರು ಕೋಪನೂ ಇದೆ ನಮ್ಮ ಕನ್ನಡಿಗರ ಮೇಲೆ. ಪ್ರಾಬ್ಲಮ್ ಏನಂದರೆ, ಇಲ್ಲಿ ತೆಲುಗು ಅವ್ರು ಬಂದರೆ ನಾವು ತೆಲುಗು ಮಾತಾಡ್ತೀವಿ, ಹಿಂದಿ ಅವರಿದ್ರೆ ಅವ್ರ ಹತ್ರ ಹಿಂದಿ ಮಾತಾಡ್ತೀವಿ, ತಮಿಳ್ ಇದ್ರೆ ಅವ್ರ ಹತ್ರ ತಮಿಳ್ ಮಾತಾಡ್ತೀವಿ. ಐ ಹ್ಯಾವ್ ಸೀನ್ ಇಟ್, ನಾನು ನೋಡಿದ್ದೀನಿ ಇದನ್ನು. ಅವ್ರಿಗೆ ಕನ್ನಡ ಕಲಿಸೋ ಪ್ರಯತ್ನ ಮಾಡೋದು ಬಹಳ ಕಮ್ಮಿ. ಹಾಗೇನೆ ಆನ್ ದ ಕಾಂಟ್ರರಿ ನಾನು ಈ ಗೋಲ್ಗಪ್ಪ ಪ್ರಿಯೆ ನಾನು. ಸೊ ನಾನು ಬಹಳಷ್ಟು ಜನ ಈ ಗೋಲ್ಗಪ್ಪ ಹುಡುಗರನ್ನ ನೋಡಿದ್ದೀನಿ. ಅವರು ಮೊದಲನೇ ಸಲ ಬಂದಾಗ ಮಾತಾಡೋದಕ್ಕೂ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಹೋಗಿ ಅವನ ಹತ್ರ ಮಾತಾಡಿಸಿದಾಗ ಅವ್ನು ಕನ್ನಡ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಅದೊಂದು ಏನು ಹೇಳ್ತೀವಿ ನಾವು, ಅದೊಂದು ಭಾವೈಕ್ಯತೆ ಇದೆ ನಮ್ಮಲ್ಲಿ. ಬಟ್ ಈ ಕೆಲವು ತಿಂಗಳ ಹಿಂದೆ ಒಂದಷ್ಟು ಇಶ್ಯೂ ಆಯ್ತಲ್ಲ, ನಿಮ್ಮ ಪರ್ಸ್ಪೆಕ್ಷನ್ ಏನು? ಅಯ್ಯೋ, ನನಗೂ ಕೋಪ ಬಂತು, ಸುಮಾರು ಕೋಪ ಬಂತು. ಆದರೆ ಅದೇ ಥರ ಆ ಟೋನಲ್ಲಿ ಮಾತಾಡೋರ ಜೊತೆ ಐ ಆಲ್ಸೋ ನೋ ಎಷ್ಟೋ ಜನ ಅವರು
ಇದೇ ರೀತಿ ರಾಜಸ್ಥಾನ್ ಅಥವಾ ಯು ಪಿ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಬಟ್ ಭಾಷೆ ಕಲಿಯೋಕೆ ಇಷ್ಟ, ಬಟ್ ಹೇಗೆ ಕಲಿಯೋದು ಅಂತ ಅವ್ರಿಗೆ ಗೊತ್ತಿರಲ್ಲ. ಈಗ ನೋಡಿ IT ಕಂಪನೀಸಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಐದರ್ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ಅಥವಾ ನೀವು ಪ್ರಾಜೆಕ್ಟಲ್ಲಿದ್ದರೂ ಯು ಮೈಟ್ ಬಿ ನಿಮ್ಮ ಬೇರೆ ಬೇರೆ ದೇಶಗಳ ಕ್ಲೈಂಟ್ಸ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಿ, ಮಧ್ಯರಾತ್ರಿ ಹೋಗಿ ಇದು. ಸೊ ನೀವು ಭಾಷೆ ಕಲಿಯೋ ಇಂಟರಾಕ್ಷನ್ ಟೈಮ್ ಇದೆಯಲ್ಲ, ಇವಾಗ ನೀವು ಪಾನಿಪುರಿ ಮಾಡೋರು ಎಲ್ಲಿಂದ ಸಪೋಸ್ ಎಲ್ಲೋ ಮಧ್ಯಪ್ರದೇಶದಿಂದ ಬಂದಿರ್ತಾರೆ, ಯಾವಾಗ ನಮ್ಮ ಇಕನಾಮಿಕ್ಸ್ ಆ್ಯಂಡ್ ನೆಸೆಸಿಟಿ ಬರುತ್ತೋ, ಈ ಒಂದು ಭಾಷೆ ಕಲಿಯೋ ಮೂಲಕ ನನ್ನ ಸಂಪಾದನೆನೂ ಜಾಸ್ತಿ ಆಗತ್ತೆ, ಅಥವಾ ನನ್ನ ಸಂಪಾದನೆ ಜಾಸ್ತಿ ಆಗೋಕ್ಕೆ ನಾನು ಕಲಿತ್ರೆ ಇನ್ನೂ ಜಾಸ್ತಿ, ಬೋತ್ ಥಿಂಗ್ಸ್ ಹ್ಯಾವ್ ಟು ಮೀಟ್. ಭಾಳ ಕಡಿಮೆ ಜನ ಏನೂ ಇನ್ಸೆಂಟಿವ್ ಇಲ್ಲದೆ, ಪರವಾಗಿಲ್ಲ ನಡೀತಾ ಇದೆಯಲ್ಲ, ಹಾಗೆ ಕೆಲಸ ನಡೀತಾ ಇದೆ, ಎಷ್ಟು ಜನ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ. ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಫ್ರೆಂಡ್ಸ್ಗೆ, ಐ ಹ್ಯಾವ್ ಬೀನ್ ಹಿಯರ್ ಫಾರ್ 20 years, ಬಟ್ ಐ ನೋ ಅಡ್ಜಸ್ಟ್ ಮಾಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಐ ಸೆಡ್ ನಾವು ತುಂಬಾ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಅದಕ್ಕೇನೆ ನೀವು. ಸೊ ದ ಡೇ ಪೀಪಲ್ ಅಂಡರ್ಸ್ಟ್ಯಾಂಡ್ ದಟ್ ಅಸಿಮಿಲೇಷನ್ ಮುಖ್ಯ. ನಾನು ಜರ್ಮನಿ ಹೋದಾಗ ಎಷ್ಟು ಕಷ್ಟಪಟ್ಟು ಜರ್ಮನ್ ಕ್ಲಾಸಸ್, ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದೇನೋ, ಅದನ್ನು ಸರ್ಟಿಫಿಕೇಷನ್ ಹೇಗಾದರೂ ಆ ದೇಶಕ್ಕೆ ಹೋಗೋಕ್ಕೆ ಮುಂಚೆ ನಾನು ಕಲ್ತ್ಬಿಡಬೇಕು. ಆ್ಯಂಡ್ ಅದನ್ನು ಭಾಳ ವಿ ಸ್ಪೀಕ್ ವಿತ್ ಅ ಲಾಟ್ ಆಫ್ ಪ್ರೈಡ್. ಐ ಹ್ಯಾವ್ ಲರ್ನ್ ಸ್ಪ್ಯಾನಿಷ್, ಡುಯೋಲಿಂಗೋ ಆ್ಯಪ್ ನೋಡಿ ನಾನು ಇದನ್ನು ಕಲ್ತಿದ್ದೀನಿ. ಜಾಪನೀಸ್, ಮ್ಯಾಂಡರಿನ್ ಕ್ಲಾಸಸ್, ಅದು ನೆಸೆಸಿಟಿಗೆ ಒಂದು ಕಡೆ, ಬಟ್ ಔಟ್ ಆಫ್ ರೆಸ್ಪೆಕ್ಟ್ ಇನ್ನೊಂದು ಕಡೆ. ನಾನು ಇರೋ ಜಾಗದಲ್ಲಿ ನಾನು ಹೇಗೆ ಬೇರೆ ಭಾಷೆ ಬೇರೆ ದೇಶಕ್ಕೆ ಹೋದಾಗ ನಾನು ಕಲಿಯೋಕ್ಕೆ ಪ್ರಯತ್ನ ಪಡ್ತೀನೋ, ಇಲ್ಲೇ ಬಂದುಬಿಟ್ಟಿದ್ದೀನಲ್ಲ, ಏನೋ ಒಂದು ವರ್ಷ ಡೆಪ್ಯುಟೇಷನ್ ಹಾಕಿದ್ದಾರೆ, ಅಥವಾ ಒಂದು 6 months ಟೂರ್ ಅಂದರೆ ಇರಲಿ. ಬಟ್ ವೆನ್ ಯು ಮೇಡ್ ದಿಸ್ ಸಿಟಿ, ದಿಸ್ ರಾಜ್ಯ ನಿಮ್ಮ ಕರ್ಮಭೂಮಿ, ನೀವು ಒಂದಷ್ಟು ಪ್ರಯತ್ನ ಪಡ್ಬೋದಲ್ಲ, ಅದು ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಎಷ್ಟು ಜನ ಆ ಥರ ಮಾಡ್ತಿದ್ದಾರೆ. ಸೊ ನೀವು ಹೇಳಿದ ಹಾಗೆ, ಅದಕ್ಕೇನೆ ಆ ಕೋಪದ ಜೊತೆ ನಾನು ಈ ಒಂದು ಉತ್ಸವದ ಮೂಲಕ, ಅಥವಾ ನನ್ನ ಪಿಕಲ್ ಜಾರ್ ಕಲ್ಚರೋತ್ಸವ ಅನ್ನೋದು ಬರೀ ಒಂದು ಉತ್ಸವದ ಅಲ್ಲ, ಇನ್ನೂ ಅದನ್ನು ಕೆಲಸ ಮುಂದುವರಿಸ್ತಾ ಇದ್ದೀವಿ. ಅದು ಯಾವ ರೀತಿ ಅನ್ನೋದು ನಾವು ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಅದನ್ನು ಮಾಡೋದಕ್ಕೆ, ಬರೀ ವರ್ಷಕ್ಕೆ ಒಂದ್ಸಲ 2 ದಿನ 3 ದಿನದ ಹಬ್ಬದ ಜೊತೆಗೆ ನಾವು ಬೇರೆ ಏನು ಮಾಡ್ಬೋದು ಅನ್ನೋ ಒಂದು ಯೋಚನೆ ಖಂಡಿತ ಇದೆ. ಬಟ್ ಇಲ್ಲಿ ನಾನು ಉದಾಹರಣೆ ಕೊಡೋದು, ನಮ್ಮ ರಾಘವನ್ ಸರ್ ಅಂತ ಒಬ್ಬರಿದ್ದಾರೆ, BV ರಾಘವನ್ ಅಂತ. ಅವರು 1972 72ರಿಂದ ಅವರು ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಫಾರಿನರ್ಸ್ಗೆ, ನಾರ್ತ್ ಇಂಡಿಯನ್ಸ್ಗೆ, ಅಥವಾ ಬೇರೆ ಪೂರ್ವ ಪ್ರದೇಶ ನಾನ್ ಕನ್ನಡಿಗರ್ಸ್ಗೆ ಸಾವಿರಾರು ಜನರಿಗೆ ಮಾಡಿ, ಒಂದು 20-25 ವರ್ಷದ ಹಿಂದೆ ಕನ್ನಡ ಪ್ರಸಾರ ಪರಿಷತ್ ಅನ್ನೋ ಒಂದು ಸಂಸ್ಥೆಯನ್ನು ಅವರು ಉಂಟು ಮಾಡ್ತಾರೆ. ಆ್ಯಂಡ್ ಅದರ ಮೂಲಕ 100 ಕನ್ನಡ ಟೀಚರ್ಸ್, 100 ಕನ್ನಡ ಟೀಚರ್ಸು, ಅವರು ಅಂತೂ ಹಿ ಯೂಸ್ ಟು ಟೀಚ್ ಕನ್ನಡ ಫ್ರೀಲಿ. ನಾನು ಎಷ್ಟೋ ಸಲ ಹೇಳ್ತೀನಿ, ಸರ್ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಏನೋ, ಅವ್ರು ಒಂದು ಸ್ವಲ್ಪನೂ ಸ್ವಾರ್ಥ ಅಲ್ಲದೆ, ಇದು ನಿಜವಾಗ್ಲೂ ಕನ್ನಡಕ್ಕೆ ಸೇವೆ. ಇದನ್ನು ಅವ್ರನ್ನ ಕರೆಸಿ ನಾವು ಗೌರವ ಮಾಡಿದ್ವಿ ಅವ್ರಿಗೆ. ಕಲ್ಚರೋತ್ಸವದ ಉದ್ಘಾಟನೆ ಟೈಮಲ್ಲಿ ಕೀಪರ್ಸ್ ಆಫ್ ಕಲ್ಚರ್ ಅಂತ ಬೇರೆ ಬೇರೆ ಮ್ಯೂಸಿಕ್ ಇರ್ಬೋದು, ಆರ್ಟು, ಅರಲ್ ಅಂತ ಒಂದು ಡಿಕ್ಷನರಿ, ಕೃಷ್ಣನ್ ಅಂತ ಒಬ್ಬರು, ಅವರು ವಿ ಕೃಷ್ಣ ಅಂತ ಅವ್ರು ಮಾಡಿದ್ದಾರೆ. ಅವ್ರನ್ನ ರಾಘವನ್ ಸರ್ ಅವ್ರನ್ನ ಕರೆಸಿ ಅವ್ರ ಕೈಯಾರೆ, ಅಂದರೆ ಫೆಸ್ಟಿವಲ್ ಡಿಕ್ಲೇರ್ ಓಪನ್ ಅಂತ, ಅಯ್ಯೋ ಶ್ರದ್ಧಾ ಇದ್ರು, ವಸುಂಧರಾ ದಾಸ್, ವಾಸು ದೀಕ್ಷಿತ್, ಈ ಥರ ಕಾಪಾಡ್ಕೊಂಡು ಬರ್ತಾ ಇರೋ ಬೇರೆ ಬೇರೆ ಫೀಲ್ಡ್ಸಲ್ಲಿ, ಆಮೇಲೆ ಈ ಒಂದು ಜನ್ರೇಷನ್ಗೆ ಅದನ್ನು ತಲುಪಿಸ್ತಾ ಇರೋ ಎಲ್ಲರನ್ನೂ ಕರೆಸಿ ವಿ ಡಿಡ್ ದ್ಯಾಟ್. ಸೊ ರಾಘವನ್ ಸರ್ ಥರ ಜನ, ಎಷ್ಟೋ ಜನ ಬೇರೆ ಅನ್ಯ ಭಾಷೆಯರಿಗೆ ಇದನ್ನು ಕಲಿಸ್ಕೊಡ್ತಾ ಇದ್ದಾರೆ, ಸುಲಭವಾಗಿ ಬರೆಯೋಕ್ಕೆ, ಓದೋಕ್ಕೆ, ಮಾತಾಡೋಕ್ಕೆ. ಅಂದರೆ ಎಲೆಮರೆಕಾಯಿ ಅಂತ ಅವ್ರ ಪಾಡ್ಗೆ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಯು ಕ್ಯಾನ್ ಇಮ್ಯಾಜಿನ್ 1972 ಅಂದರೆ ಎಷ್ಟು, 54 ವರ್ಷ ಆಯಿತು. ಹೌದು, 54 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲಿ ಕರೆದ್ರೆ ಅವ್ರು ಬರ್ತಾರೆ. ಅವರು ಇನ್ಫೋಸಿಸ್, ವಿಪ್ರೋ ಥರ ಕಂಪನೀಸ್ಗಳಲ್ಲಿ ಅವರ ವರ್ಕ್ ಫೋರ್ಸ್ಗೆ ಕನ್ನಡವನ್ನು ಕಲಿಸೋಕ್ಕೆ ಹೋಗ್ತಾ ಇದ್ರಂತೆ. ಈಗಲೂ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್, ಯಾರಿಗಾದ್ರೂ ರಾಘವನ್ ಸರ್ ಹತ್ರ ಕನ್ನಡ ಕಲಿಸ್ಬೇಕು ಅಥವಾ ಕಲಿಬೇಕು ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಹಿಸ್ ಕಾಂಟ್ಯಾಕ್ಟ್ಸ್. ಅಥವಾ ನೀವು ಫೇಸ್ಬುಕ್ಕಲ್ಲಿ ನೋಡಿದ್ರು BV ರಾಘವನ್ ಕನ್ನಡ ಪ್ರಸಾರ ಪರಿಷತ್ ಅಂದ್ರೂ ಅವ್ರು ಸಿಗ್ತಾರೆ. ಅಂಥ ಒಂದು ಪ್ರೀತಿಯಿಂದ ಕಲಿಸ್ಕೊಡೋ ಜನ, ಅದನ್ನು ಪೀಪಲ್ ಹ್ಯಾವ್ ಟು ಟೇಕ್ ಅಡ್ವಾಂಟೇಜ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದಿಸ್ ಕಲ್ಚರ್. ನಾನು ಅಷ್ಟೇ ಹೇಳೋದು. ಆಲ್ ಆಫ್ ಅಸ್ ಹ್ಯಾವ್ ಕಮ್ ಫ್ರಮ್ ಬೇರೆ ಬೇರೆ, ಎಲ್ಲೋ ಒಂದು ನಮ್ಮ
ಅಜ್ಜ ಮುತ್ತಜ್ಜ ಅಜ್ಜಿ ಅಂದ್ರು ಇಫ್ ಯು ಟ್ರೇಸ್ ಬ್ಯಾಕ್ ನಾವು ಎಲ್ಲೆಲ್ಲಿದ್ವೋ ಯಾವ್ಯಾವ ಊರುಗಳಲ್ಲಿ ವಿ ಆಲ್ಸೋ ವೆಂಟ್ ಮೈಗ್ರೇಟೆಡ್ ಕೆಲವರು ಇಲ್ಲಿ ಬಂದು ಐ ಡೋಂಟ್ ಬ್ಲೇಮ್ ಮೈಗ್ರೆಂಟ್ಸ್ ಯು ಹ್ಯಾವ್ ಟು ಹ್ಯಾವ್ ಅ ಲೈವ್ಲಿಹುಡ್. ಇವಾಗ ನಮ್ಮ ಕಸಿನ್ಸೋ ಮಕ್ಕಳು ಎಲ್ಲರೂ ಹೋಗಲ್ವಾ ಬೇರೆ ಬೇರೆ ಯುರೋಪ್ಗೆ ಆ್ಯಂಡ್ ದೇ ಆಲ್ಸೋ ಬಿಕಮ್ ಸಿಟಿಸನ್ಸ್ ದೇರ್. ಬಟ್ ಆ ಕಲ್ಚರ್ನ ಉಳಿಸ್ಕೊಂಡಿರ್ತಾರೆ. ಇಲ್ಲಿಗಿಂತ ಹೆಚ್ಚು ಅಲ್ಲಿ ಅಖಿಲ ಕರ್ನಾಟಕ ಇದು ಇರತ್ತಲ್ಲ ಕನ್ನಡದ ಅಥಾರಿಟಿ. You know, Bhavna, one of the things which I did and I'm still doing is, it is a passion project ಅಂತ ಹೇಳ್ಬೋದು. ಕನ್ನಡಿಗರು ಅಕ್ರಾಸ್ ದ ವರ್ಲ್ಡ್ ಒಂದು ಡಯಾಸ್ಪೋರಾ ಕಮ್ಯುನಿಟಿಯನ್ನು ಸಮುದಾಯವನ್ನು ನಾನು ಬೆಳೆಸ್ತಾ ಇದ್ದೀನಿ ಈ ಒಂದು 3 ತಿಂಗಳಿಂದ. ಸೊ ಜ್ಯೂರಿಕ್ ಕನ್ನಡ ಅಸೋಸಿಯೇಷನ್, ಬರ್ಲಿನ್, ಪೋಲೆಂಡ್, ಜೆಡ್ಡಾ ಕನ್ನಡಿಗ, ಸೌದಿ ಅರೇಬಿಯಾ ಕನ್ನಡಿಗರು, ಮೆಲ್ಬರ್ನ್, ಕನೆಕ್ಟಿಕಟ್, ಎಲ್ಲೆಲ್ಲಿಂದ ಅಂದರೆ ಕೆಲವರು ನನ್ನ ಸರ್ಕಲಲ್ಲೇ ಇದ್ದವರು, ಅವರೀಗ ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಐ ನೋ ದಟ್ ದೇ ಡೂ ಯಕ್ಷಗಾನ ಮಾಡ್ತಾರೆ. ಒಬ್ಬರು ಹರೀಶ್ ನವಾಡ ಅಂತ ಎಷ್ಟು ಚೆನ್ನಾಗಿ ಅಲ್ಲಿ ಬೆಳೆಸ್ತಾ ಇದ್ದಾರೆ ಅವರೆಲ್ಲ ಸೇರಿ ಯಕ್ಷಗಾನ. 1-2 ಸ್ಟೂಡೆಂಟ್ಸಿಂದ ಹಿಡಿದು ಈಗ ಸುಮಾರು 200 ಜನ ಆಗಿದ್ದಾರಂತೆ. ಕ್ಯಾನ್ ಯು ಇಮ್ಯಾಜಿನ್ ಇನ್ ಅ ಫಾರಿನ್ ಕಂಟ್ರಿ ನಮ್ಮ ಸಂಸ್ಕೃತಿ ಪರಂಪರೆಯ ಯಕ್ಷಗಾನ ಇಸ್ ಫ್ಲವರಿಂಗ್. ಆದಷ್ಟು ಇಲ್ಲಿ ಬೆಂಗಳೂರಲ್ಲಿ ನಮಗೆ ವಿ ಡೋಂಟ್ ಸಿ ಇಟ್ ಸಮ್ಟೈಮ್ಸ್. ಸೊ ಈ ಒಂದು ಸಮುದಾಯವನ್ನು ಒಂದು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಬಿಕಾಸ್ ಶೇರಿಂಗ್ ಬೇರೆ ಏನೋ ಅಲ್ಲಿ ಇವಾಗ ಸದ್ಯಕ್ಕೆ ನಾವು ಮಾಡೋಂಗಿಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿ ಮೇಜರ್ ಇವೆಂಟ್ಸ್. ನಾಳೆ ದಿನ ಈ ಕಲ್ಚರೋತ್ಸವವನ್ನು ಐ ವಾಂಟ್ ಟು ಟೇಕ್ ಇಟ್ ಅಕ್ರಾಸ್ ದ ವರ್ಲ್ಡ್. ನಾನು ಸೌಮ್ಯ ನಂದನ್, ಉಷಾ ಸತೀಶ್ ಮುಡುಕ್ತೊರೆ ಅಂತ ಅವರು ಅಂದರೆ ಅಪ್ಪಟ ಕನ್ನಡಿಗ ಹೃದಯ ಒಬ್ಬೊಬ್ರದ್ದು. ದೇ ಆರ್ ಜಸ್ಟ್ ಡೂಯಿಂಗ್ ಬ್ಯೂಟಿಫುಲ್ ಅಂದರೆ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ಅವರವ್ರ ಕ್ಷೇತ್ರಗಳಲ್ಲಿ. ಶ್ರೀರಂಜಿನಿ ಅಂತ ಕವಡೆ ಅನ್ನೋ ಒಂದು ಸ್ಟೋರ್ಸ್ ಇದೆ ಶೇಷಾದ್ರಿಪುರಮಲ್ಲಿ. ಹಳೆಯ ನಮ್ಮ ಕುಂಟೆ ಬಿಲ್ಲೆಯಿಂದ ಹಿಡಿದು ಅಥವಾ ಯುನೋ ಅಡುಗೆ ಮನೆ ಯುನೋ ಅದನ್ನೆಲ್ಲ ಇಡ್ಸಿದ್ದೀನಿ ಅವರು. ಐ ವಾಂಟೆಡ್ ಟು ಗಿವ್ ಆಲ್ ದೀಸ್ ಪೀಪಲ್ ಎ ಸ್ಪಾಟ್ಲೈಟ್. ಯಾವಾಗ ನಾವು ನಮ್ಮ ಆಯಿತು ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಗ್ರೇಟ್ ಪೀಪಲ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ಅಕ್ರಾಸ್ ದ ವರ್ಲ್ಡ್, ನ್ಯೂಸ್ ಮೇಕರ್ಸ್. ನಮ್ಮೂರಿನ ಗ್ರೇಟ್ ಪೀಪಲ್ ಬಗ್ಗೆ ಯಾವಾಗ ಮಾತಾಡೋದು? ರೈಟ್. ಓಕೆ, ಈಗ ಕನ್ನಡ ಸಂಸ್ಕೃತಿ, ಕನ್ನಡ ನೆಲ, ಕನ್ನಡ ಆಟ, ಊಟ, ಡೇಟ ಎಲ್ಲಾನು ಪಾಠ ಎಲ್ಲಾನು ಒಂದು ಸಾಲಲ್ಲಿ ವಾಸಂತಿಯವ್ರು ಏನಂತ ವರ್ಣಿಸ್ತೀರಿ? ಒಂದೇ ಸಾಲಲ್ಲಿ ಇದನ್ನ ಹೇಗೆ ಅಂತನಾ? ನಮ್ಮ ಇಡೀ ಕಲ್ಚರ್ನ ಒಂದು ಸಾಲಲ್ಲಿ ಹೆಂಗೆ ವರ್ಣಿಸ್ತೀರಿ? ಸಂಗಮ ಸಂಗಮ, ಆಟ ಊಟ ಪಾಠ ಡೇಟಾದ ಸಂಗಮ, ನಮ್ಮ ಕನ್ನಡ ಕಲ್ಚರಿ ಸಂಗಮ. ಓಕೆ, ಈಗ ನಿಮ್ಮ ಇನ್ನೊಂದು ಪ್ಯಾಷನ್ ಕಡೆಗೆ ಹೋಗೋಣ. ಸೋಲೋ ಟ್ರಿಪ್. ಐ ಲವ್ ಸೋಲೋ ಟ್ರಿಪ್. ನನಗೆ ಬಹಳ ಖುಷಿ ಆಗುತ್ತೆ. ಬಟ್ ಎಲ್ರಿಗೂ ಆಸೆ ಇರುತ್ತೆ, ಬಹಳಷ್ಟು ಜನರಿಗೆ ಆಸೆ ಇರುತ್ತೆ, ಧೈರ್ಯ ಬಹಳ ಜನರಿಗೆ ಇರೋದಿಲ್ಲ. ನಾನು ಕೇಳ್ತೀನಿ, ಸೋಲೋ ಟ್ರಿಪ್ ಹೋಗೋದ್ರಲ್ಲಿ ಏನು ತಪ್ಪು ಅಂತ. ಕೆಲವ್ರು ಹೇಳ್ತಾರೆ, ಒಬ್ಬರೇ ಹೋಗ್ತೀರಾ, ಆಗತ್ತಾ ಅದು, ಡೇಂಜರ್ ಇರೋದಿಲ್ವಾ, ಒಬ್ಬೊಬ್ಬರೇ ಹೆಂಗೆ ಓಡಾಡ್ತೀರಾ, ಅಷ್ಟು ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಹೆಂಗೆ ಹೋಗೋಕ್ಕೆ ಸಾಧ್ಯ, ಬೇರೆ ಊರಿಗೆ ಹೋಗೋಕ್ಕೆ ಸಾಧ್ಯ ಅಂತ. ಬಟ್ ನನಗೆ ಯಾವಾಗಲೂ ಅನಿಸುತ್ತೆ, ಟು ಫೈಂಡ್ ಯೋರ್ ಸೆಲ್ಫ್ ಯು ಹ್ಯಾವ್ ಟು ಗೋ ಆನ್ ಅ ಜರ್ನಿ. ಆ ಜರ್ನಿಯಲ್ಲಿ, ಆ ಪಯಣದಲ್ಲಿ ಒಬ್ಬರೇ ಹೋಗ್ತಾ ಇರಬೇಕು. ಅದು ಊರಾಗಿರಬಹುದು, ದೇಶ ಆಗಿರಬಹುದು, ರಾಜ್ಯ ಆಗಿರಬಹುದು. ನೀವು ಒಬ್ಬರೇ ಇದ್ದಾಗ ಯು ಎವಾಲ್ವ್ ಅಂತ ನನಗನ್ಸುತ್ತೆ. ದಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಿಮ್ಗೇನನ್ಸುತ್ತೆ? ಡೆಫಿನೆಟ್ಲಿ. ಅದು ಇನ್ನೊಂದು, ನಮ್ಮ ಕಂಪನಿನೇ ಬೆಸ್ಟ್ ಕಂಪನಿ. ನಾನು ಕಂಪನಿ, ಯುನೋ ಅಮಿತಾಬ್ ಬಚ್ಚನ್ ಹ್ಯಾಡ್ ದಿಸ್ ಫೇಮಸ್ ಸಾಂಗ್ ಇದೆಲ್ಲ, ಮೈ और मेरी तन्हाई अक्सर आपस में बात करते हैं. ನಿಜವಾಗ್ಲೂ ದಟ್ ಸೆಲ್ಫ್ ಟಾಕ್ ಒಂದು ಖುಷಿಯಾದಾಗ ಯು ಫೀಲ್ ಲೈಕ್ ಶೇರಿಂಗ್ ವಿತ್ ಯುವರ್ ಸೆಲ್ಫ್. ಇಟ್ಸ್ ಲೈಕ್ ಯು ಆರ್ ದಟ್ ಪರ್ಸನ್, ಅದರ್ ಪರ್ಸನ್. ಅದರ ಮಜಾ ತಗೊಂಡು ನೋಡಿ ಅದೊಂಥರ ಅಡಿಕ್ಷನ್ ಥರ ಅದು. ಬೇರೆಯವ್ರ ಜೊತೆ ಫ್ಯಾಮಿಲಿ ಟ್ರಿಪ್ಸು ನಡೀತಾ ಇರುತ್ತೆ. ನಮ್ಮ ತಾಯಿ ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ಸನ್ ಹೋದಾಗ, ನಮ್ಮ ಇನ್ಲಾಸ್ ಜೊತೆ ಹೋದಾಗ ಅದು ಚೆನ್ನಾಗಿರುತ್ತೆ. ಬಟ್ ಏಕಾಂಗಿ ಯಾತ್ರೆ ಅದು ಐ ಯೂಸ್ ಟು ಆಲ್ವೇಸ್ ಕಾಲ್ ಇಟ್ ಸೋಲೋ ಟ್ರಾವೆಲ್. ಇಲ್ಲಿ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ನನ್ನನ್ನು ಮಾತಾಡೋಕ್ಕೆ ಕರೆಸಿದ್ರು ಅಬೌಟ್ ಮೈ ಜರ್ನಿ. ಬಹಳ ವೆರಿ ಲವ್ಲಿ ಅಡೋರಬಲ್ ಮಕ್ಕಳು, ಎಲ್ಲ ಕಷ್ಟದ ಪರಿಸ್ಥಿತಿಯಿಂದ ಬಂದ ಮಕ್ಕಳು. ಅದರಲ್ಲಿ ನಾನು ಹೇಳ್ತಾ ಇದ್ದೆ, ಸೋಲೋ ಟ್ರಾವೆಲನ್ನು ಹೇಗೆ ನಿಮಗೆ ಅನುವಾದ ಮಾಡೋದು? ಒಬ್ಬ ಹುಡುಗ, ಮ್ಯಾಮ್ ಮೇಡಮ್
ಏಕಾಂಗಿ ಯಾತ್ರೆ ಹೆಸರು ಓಕೆ. ಇನ್ಮೇಲಿಂದ ಪ್ರಕೃತ್, ಅವನ ಹೆಸರು ಪ್ರಕೃತ್, ನೀನು ಹೇಳ್ಕೊಟ್ಟಿದ್ಯಾ ಇದನ್ನು ನಾನು ಏಕಾಂಗಿ ಯಾತ್ರೆ ಅಂತಲೇ ಹೇಳ್ತೀನಿ. ಬಿಕಾಸ್ ದಟ್ ಅಲೋನ್ ಟ್ರಾವೆಲಲ್ಲಿ ಸಿಗೋ ಒಂದು ಕಿಕ್, ಥ್ರಿಲ್, ಅದು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆವಾಗಲೇ ಗೊತ್ತಾಗೋದು ನಾನು ಎಷ್ಟು ಹೇಳಿದ್ರು. ನನ್ನ ಅಂದರೆ ಕರಿಯರಲ್ಲಿ ನಾನು ಯಾವಾಗಲೂ ಒಂದು ರೀತಿ ಬಾಲ್ಯದಲ್ಲಿ ಎಲ್ರಿಗೂ ಇವಾಗ ತಾನೇ ಹೇಳಿದೆ, ನಮ್ಮ ತಂದೆ ಅವರ ಟ್ರಾನ್ಸ್ಫರ್ BHEL ಥರ PSUದಲ್ಲಿ ಟ್ರಾನ್ಸ್ಫರ್. ದೇರ್ ಫೋರ್ ಐ ಸ್ಟಡಿಡ್ ಇನ್ ಆಲ್ಮೋಸ್ಟ್ ಐ ಥಿಂಕ್ 8 ಸ್ಕೂಲ್ಸ್ ಬೇರೆ ಬೇರೆ ರಾಜ್ಯಗಳಲ್ಲಿ. ಇಲ್ಲಿ LKG ಇಲ್ಲಿ ಮುಗಿಯೋ ಅಷ್ಟರಲ್ಲೇ ಅರ್ಧ ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇತ್ತಂತೆ. ಸೊ ಒಂದೊಂದ್ಸಲ ಓಕೆ LKGನೂ ಪಾಸ್ ಮಾಡಲಿಲ್ಲ ನಾವು ಅನ್ನೋ ಹಾಗೆ. ಬಟ್ ಇಫ್ ಯು ಆರ್ ಚೂಸಿಂಗ್ ಟು ಡೂ ಸೋಲೋ ಟ್ರಾವೆಲ್, ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎಲ್ಲಾದರೂ ಒಂದು ಕಂಫರ್ಟಬಲ್ ಇರೋ ಕಡೆನೇ ಶುರು ಮಾಡ್ಕೊಳ್ಳಿ ಅಂತ ನೀವು ಮಾಡಿದ್ದೀರಾ. ಅಂದರೆ ಯಾರು ನಮ್ಮ ಕಾರ್ಯಕ್ರಮವನ್ನು ಕೇಳಿಸ್ಕೊತಾ ಇದ್ದಾರೋ. ಬಟ್ ಒಂದು ಲೆವೆಲ್ಗಿಂತ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀವಲ್ಲ, ಅದು ಯಾವಾಗ ಅಂದರೆ ಒಂದು ಟ್ರಾವೆಲ್ ಏಜೆನ್ಸಿ ಮೂಲಕ ನೀವು ಬುಕ್ ಮಾಡಿಕೊಂಡು, ನಾನು ಇಳಿದಾಗ ಈ ಟ್ಯಾಕ್ಸಿ ಏರ್ಪೋರ್ಟಲ್ಲಿ ನಿಂತಿರತ್ತೆ, ಆ ಟ್ಯಾಕ್ಸಿಯಲ್ಲಿ ಈ ಹೋಟೆಲ್ಗೆ ನನ್ನ ಚೆಕ್-ಇನ್ ನಾನು ಮಾಡ್ಕೋಬೇಕು, ಚೆಕ್ಔಟ್ ಮಾಡಿದ್ಮೇಲೆ ಅಂದರೆ ಈ ಪಾಯಿಂಟ್ಸನ್ನೆಲ್ಲ ನಾನು ನೋಡ್ಕೊಂಡು ಬರ್ತೀನಿ. ಪ್ಲೀಸ್, ದಟ್ ಈಸ್ ನಾಟ್ ಸೋಲೋ ಟ್ರಾವೆಲ್. ನೀವು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಇದು ಮಾಡಿದ್ರೆ ಅದು ಫುಲ್ ಸೇಫ್. ಅಡ್ವೆಂಚರ್ ಅಥವಾ ಸೆಲ್ಫ್ ಟೆಸ್ಟಿಂಗ್, ಅಡ್ವೆಂಚರ್ ಅನ್ನೋದಕ್ಕೆ ಐ ಆಮ್ ನಾಟ್ ಸಜೆಸ್ಟಿಂಗ್ ಬ್ಲೈಂಡ್ ಜಸ್ಟ್ ಸುಮ್ಮನೆ ಅಂತ ಅಲ್ಲ. ಬಟ್ ಯು ಹ್ಯಾವ್ ಟು I use hashtags where I say, go where life takes and take what life gives ಅಂತ ಯಾವಾಗಲೂ ನನ್ನ ಬ್ಲಾಗ್ಸಲ್ಲಿ ಬರಿತಾ ಇರ್ತೀನಿ. ಬಿಕಾಸ್ ನಾಳೆ ದಿನ ನಾನು ಎಲ್ಲಿರ್ತೀನಿ ಅಂತ ಒಂದೊಂದ್ಸಲ ನನಗೇನೆ ಗೊತ್ತಿರಲ್ಲ. ವೆಸ್ಟ್ ಬೆಂಗಾಲ್ 2021 ನಾನು ಸೋಲೋ ಟ್ರಾವೆಲ್ ಮಾಡಿದಾಗ ಎಲೆಕ್ಷನ್ಸ್ ಮಮತಾ ಬ್ಯಾನರ್ಜಿ ಅವ್ರದ್ದು ಹೇಗಿರುತ್ತೆ, ಯಾವ ರೀತಿ ಆಗುತ್ತೆ ಅಂತ ಎಲ್ರಿಗೂ ಕುತೂಹಲ ಆಯಿತು. ಆ್ಯಸ್ ಅ ಪತ್ರಕರ್ತೆ, ದೋ ಐ ವಾಸ್ ನಾಟ್ ರಿಪೋರ್ಟಿಂಗ್ ಎನಿಮೋರ್, ಬಟ್ ನನ್ನದೇ ಆದಂಥ ಒಂದು ಸೆಲ್ಫ್ ಫಂಡೆಡ್ ಪ್ಯಾಷನ್ ಪ್ರಾಜೆಕ್ಟ್ ಅಂತ ನಾನು ಹೊರಟೆ. ಅಲ್ಲಿ ಬೇರೆ ಯಾವತ್ತೂ ನಾನು ಕಲ್ಕಟ್ಟ ಅಥವಾ ವೆಸ್ಟ್ ಬೆಂಗಾಲ್ಗೆ ಹೋಗಿರಲಿಲ್ಲ. ಇಲ್ಲಿಂದ ಕಲ್ಕಟ್ಟ ಫ್ಲೈಟ್, ಬಟ್ ಅಲ್ಲಿಂದ ನೆಕ್ಸ್ಟು 18 ಅಥವಾ 20 ದಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಓಡಾಡ್ತಾ ಇದ್ದೆ ನಾನು. ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಒಬ್ಬ ಬಂಗಾಲಿ, ಕೆಮ್ಮನಾಚಿನ್ ಒಂದೆರಡು ಬೆಂಗಾಲಿ ವರ್ಡ್ಸ್ ಕಲಿತು ರೈಟ್ ಇಟ್ ಡೌನ್, ಲರ್ನ್ ಇಟ್. ಊಟ ಮಾಡೋದಕ್ಕೇನು, ಆ್ಯಂಡ್ ನಾನು ವೆಜಿಟೇರಿಯನ್ ಇರೋದ್ರಿಂದ ನಾನು ಆಮಿ ಬಾಶೊಂತಿ ಆಮಿ ನಿರಾಮಿಷ್ ಅಂದರೆ ಐ ಆಮ್ ಅ ವೆಜಿಟೇರಿಯನ್, ನಿರ್ ಆಮಿಷ್. Bengali is the only language where meat is the default and nir amish ಅಂದ್ರೆ no meat. ಅಮಿಷ್ ಅಂದ್ರೆ ಮೀಟ್. ಯಾ, ನಿರ್ ಅಮಿಷ್ ಅಂದ್ರೆ ವೆಜಿಟೇರಿಯನ್. ನನಗೆ ಮೀಟ್ ಬೇಡ, ನಾನು ವೆಜಿಟೇರಿಯನ್ ಅಂತ ಹೇಳ್ಕೊಳ್ಳೋದಕ್ಕೆ. ಸೊ ಈ ಥರ ಒಂದು 2-3 ವಾಕ್ಯಗಳನ್ನ ಕಲಿತು ಹೊರಟ್ಬಿಟ್ಟಿದ್ದು. ಸೊ ಎಲ್ಲೆಲ್ಲಿ ಇವಾಗ ಸುಂದರ್ಬನ್ಸ್ ಕಡೆ ಹೋದೆ, ಅವರು ಸುಂದರ್ಬನ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋದಾಗ ಯಾರೋ ಹೇಳಿದ್ರು, ಈ ಥರ ಒಬ್ಬರು ಇಂಗ್ಲೀಷ್ ಟೀಚರ್ ಇದ್ದಾರೆ, ಇಲ್ಲಿ ಬಹಳ ಬಡ ಮಕ್ಕಳಿಗೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಿಕೊಟ್ಟಿದ್ದಾರೆ. ಹೌದಾ, ಹೇಗೆ ಹೋಗೋದು? ಟ್ರೈನು, ಆಮೇಲೆ ಆ ನದಿ ಪಾರ್ ಮಾಡೋದಕ್ಕೆ ಒಂದು ಫೆರಿ, ಬೋಟ್ ಅದನ್ನು ತೊಗೊಂಡು ಎಷ್ಟು ₹3 ಟಿಕೆಟು. ಹಾಂ, ಸೊ ಇಲ್ಲಿಂದ ಇಲ್ಲಿಗೆ ಟ್ಯಾಕ್ಸಿ, ಅಲ್ಲಿಂದ ಇಲ್ಲಿಗೆ ಇದು, ಆಮೇಲೆ ಫೆರಿ, ಆಮೇಲೆ ಸ್ವಲ್ಪ ಇದು. ಈ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸ್ಕೊಂಡು ಅವ್ರು ನೆಕ್ಸ್ಟ್ ಬೇರೆ ಏನು ಹೇಳ್ತಾರೋ, ಸರಿ ನಾನು ಹೇಳಿದೆ ನಾನು ನೆಕ್ಸ್ಟ್ ಮುರ್ಷಿದಾಬಾದ್ ಹೋಗೋಣ ಅಂತ ಇದ್ದೀನಿ. ಮುರ್ಷಿದಾಬಾದ್ ಅಂದರೆ ನೀವು ಯು ಶುಡ್ ಮೀಟ್ ದಿಸ್ ಮ್ಯಾನ್ ಹಾರೂನುಲ್ ರಶೀದ್ ಅಂತ ಇದ್ದಾರೆ, ವೆರಿ ಗುಡ್ ಇದು. ಸೊ ಯು ಆರ್ ಬಿಲ್ಡಿಂಗ್ ಆ ಯಾತ್ರೆ ಮೂಲಕ ಒಂದು, ಸಪೋಸ್ ಇಫ್ ಗ್ರಾಫಿಕ್ ಡಿಸೈನಲ್ಲಿ ಅದನ್ನು ಮಾಡಬೇಕು ಅಂದರೆ ನನ್ನ ಪಾದಗಳು, ವೇರ್ ಡಿಡ್ ಮೈ ಫುಡ್ ಸ್ಟೆಪ್ಸ್ ಗೋ? ಕ್ಯಾಲ್ಕಟಾಯಿಂದ ಸೌತ್ ಹೋಗಿ ಇಲ್ಲಿ ಸೌತ್ ಪರಗನ, ಆಮೇಲೆ ಮುರ್ಷಿದಾಬಾದ್, ಮಾಲ್ದಾ ಡಿಸ್ಟ್ರಿಕ್ಟ್, ಆಮೇಲೆ ಡಾರ್ಜಿಲಿಂಗ್, ಸಿಲಿಗುರಿ, ಕೂಚ್ ಬಿಹಾರ್. ಸೊ ಇಡೀ ಬಂಗಾಲವನ್ನು ನನ್ನ ಆಸ್ ದ ಐಸ್ ಆಫ್ ಅ ವರ್ಕಿಂಗ್ ವುಮನ್. ಐ ಆಮ್ ನಾಟ್ ಗೋಯಿಂಗ್ ವಿತ್ ಟೂರ್ ಏಜೆನ್ಸಿ, ಐ ಆಮ್ ನಾಟ್ ಗೋಯಿಂಗ್ ವಿತ್ ಫ್ರೆಂಡ್ಸ್ ಹೂ ನೋ ದ ಪ್ಲೇಸ್. ಸೊ ಅವರು ನಾನು ಮಾತಾಡೋ ಭಾಷೆಯನ್ನು ಬ್ರೋಕನ್ ಬೆಂಗಾಲಿನ ಅವ್ರು ಅರ್ಥ ಮಾಡಿಕೊಂಡು, ಕೆಲವು ಕಡೆ ಕಷ್ಟನೂ ಆಗಿ ಅದನ್ನು ಅನುಭವಿಸಿ ಮಾಡಿದರೆ ನಮ್ಮ ದೇಶ ನಿಜಕ್ಕೂ ಹೇಗಿದೆ ಇವತ್ತು. I get that first hand experience. I don't want some media to tell me. ಸರಿ, ಸ್ವಲ್ಪ ಹೊತ್ತು ನಾವು ನ್ಯೂಸ್ ಪೇಪರ್ ಚಾನೆಲ್ಸ್ ಎಲ್ಲ ಓದ್ಬೋದು, ಬಟ್ ಐ ಹ್ಯಾವ್ ದಟ್ ಗುಡ್ ಲಕ್ ದಟ್ ಮೈ ಫ್ಯಾಮಿಲಿ ಈಸ್ ವಿತ್ ಮೀ. ದೇ ನೋ ದಟ್ ಓಕೆ, ಶಿ ಲೈಕ್ಸ್ ಟು ಗೋ ಅಲೋನ್.
ಓ ಹೇಗಿದೆಯಾ, ನಿನ್ಗೇನಾಗೋ ಗೊತ್ತೋ. ನಮ್ಮ ತಾಯಿ ಆಗಲಿ, ಮೈ ಹಸ್ಬೆಂಡ್ ಹರಿ ಪ್ರಕಾಶ್. ಸೊ ದೇ ಆಲ್ ಸಾರ್ಟ್ ಆಫ್ ನೋ, ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇವತ್ತು ಸರಿ ನಾನು ಇವಾಗ ಹೋಗ್ತಾ ಇದ್ದೀನಿ, ತೀರಾ ಮೈಕ್ರೋ ಕೊಡೋಲ್ಲ, ಬಿಕಾಸ್ ದಟ್ ಈಸ್ ಮೈ ಜರ್ನಿ. ಸೊ ಇವತ್ತು ನೀವು ಬುಂದೇಲ್ಖಂಡ್ ಅನ್ನೋ UP-ಯಲ್ಲಿ ಲಕ್ನೋ, ಅಯೋಧ್ಯ, ವಾರಾಣಸಿ, ಕಾಶಿ, ಪ್ರಯಾಗ್ರಾಜ್ ಎಲ್ಲರೂ ಹೋಗ್ತಾರೆ. ನೀವು ಸೋಲೋ ಟ್ರಾವೆಲ್ ಮಾಡಿದ್ರೆ ಏನು ಪ್ರಯೋಜನ? ನೀವು ಹೋಗ್ತೀರಿ, ಈವನ್ ಇಫ್ ಯು ಆರ್ ಅಲೋನ್, ದೇರ್ ಇಸ್ ಅ ಬಿಗ್ ಕ್ರೌಡ್ ದೇರ್. ಬಟ್ ಇಫ್ ಯು ಸೇ ದಟ್ ಕಾಶಿಯಿಂದ 50 ಕಿಲೋಮೀಟರ್ ಆಚೆ ಹೇಗಿದೆ ಜನರ ಜೀವನ, ನಮ್ಮ ದೇಶ ನಾವು ಹೀಗಂತ ಅಂದ್ಕೊಂಡಿದ್ದೀವಿ. ಇಸ್ ಇಟ್ ಟ್ರೂ? ಹ್ಯಾಸ್ ಪ್ರೋಗ್ರೆಸ್ ರಿಯಲಿ ರೀಚ್ಡ್ ಆ ಕಡೆಗೆ? ಅದನ್ನು ಆ ಥರ ಸವಾಲ್ಗಳು ಅಥವಾ ಆ ಥರ ಕ್ವೆಶ್ಚನ್ಸ್, ಪ್ರಶ್ನೆಗಳು ನಮ್ಮಲ್ಲಿದ್ದಾಗ ಯು ಬಿಕಮ್ ನಾಟ್ ಜಸ್ಟ್ ಅ ಟ್ರಾವೆಲರ್, ಯು ಆರ್ ಅ ಸೀಕರ್, ಯು ಆರ್ ಅನ್ ಎಕ್ಸ್ಪ್ಲೋರರ್. ಸೊ ಅ ಸೋಲೋ ಟ್ರಾವೆಲರ್ ಈಸ್ ಅ ವೆರಿ ಸರ್ಫೇಸ್ ಲೆವೆಲ್ ನನ್ನ ಪ್ರಕಾರ ಭಾವನಾ. ಅದು ಎಕ್ಸ್ಪ್ಲೋರಿಂಗ್ ಅನ್ನೋದು ಒಳಗಡೆ. ಆ್ಯಂಡ್ ಅಲ್ಲಿ ಹೋಗ್ತಾ ಹೋಗ್ತಾ ನೀವು ಆ ದೇಶದ, ಆ ಪ್ರದೇಶದ ಅಥವಾ ಭಾಷೆಯ ಜನರ ಜೊತೆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತೀರ. ಸೊ ಆನ್ ಒನ್ ಹ್ಯಾಂಡ್ ಐ ಗೋ ಡ್ಯೂರಿಂಗ್ ಎಲೆಕ್ಷನ್ಸ್, ಚುನಾವಣೆ ಟೈಮಲ್ಲಿ ಹೋಗ್ತೀನಿ. 17 ರಾಜ್ಯಗಳು, 17 ರಾಜ್ಯ ಆಗಿದೆ, ಜಮ್ಮು ಕಾಶ್ಮೀರ್ ಆಗಿದೆ. ತುಂಬ ಇಂಟ್ರೆಸ್ಟಿಂಗ್ ರಾಜ್ಯ ಅನ್ಸಿದ್ದು ಯಾವುದು? ಆ್ಯಕ್ಚುಲಿ ಬೆಂಗಾಲ್ ಚೆನ್ನಾಗಿತ್ತು, UP ಚೆನ್ನಾಗಿದೆ. UP ನಾನು ಸ್ವಲ್ಪ ಪಾರ್ಷಿಯಲ್ ಗೊತ್ತಾ, ಬಿಕಾಸ್ ನಾನು ಬೆಳೆದಿದ್ದು ಸುಮಾರು ವರ್ಷ UP ಇತ್ತು. ಬಟ್ ಆಗಿನ ಟೈಮ್ UP-ಗೂ ಈಗಿದ್ಗೂ ಅಜಗಜಾಂತರ ವ್ಯತ್ಯಾಸ. ರೋಡ್ಸ್ ಅಷ್ಟು ಚೆನ್ನಾಗಿ ಆಗಿದ್ದಾವೆ ಈಗ. ಲಾ ಆ್ಯಂಡ್ ಆರ್ಡರ್ ಇಸ್ ಬೆಟರ್. ಮುಂಚೆ ಈವನ್ ಪುರುಷರು, ಈವನ್ ಮೆನ್ ಫೋಕ್ ಯೂಸ್ ಟು ಬಿ ಅಫ್ರೇಡ್. ತುಂಬ ಕತ್ಲೆ ಆಗೋಗಿದೆ ಅಂದರೆ ಆಚೆ ಬರೋದಕ್ಕೆಲ್ಲ. ನಾನು ಹಿಂಗೆ ಉತ್ತರ ಪ್ರದೇಶಿಗೆ ಹೋಗಿದ್ದಾಗ ಅಲ್ಲಿ ಒಬ್ಬರು ನನ್ನ ಹತ್ರ ಶೇರ್ ಮಾಡಿದ್ದ ಎಕ್ಸ್ಪೀರಿಯನ್ಸ್, ಅಂದರೆ ಬದಲಾವಣೆ ಹೇಗಾಗಿದೆ ಅಂತ. ಯಾರನ್ನೋ ಹೊಗಳಬೇಕು ಅಂತನೋ ಮತ್ತೊಂದು ಅಲ್ಲ, ಇದು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಹೇಳಿದ್ದು. ಮೊದಲು ಈ ಆಟೋ ಬಾಡಿಗೆಗೆ ನಿಂತ್ಕೊಂಡಿರ್ತಿದ್ರಂತೆ. ಕಸ್ಟಮರ್ ಬಂದಾಗ ನೀನು ಹೋಗೋದಾ ನಾನು ಹೋಗೋದಾ ಅನ್ನೋ ವಿಷಯಕ್ಕೆ ಜಗಳ ಆಗಿ ಪಿಸ್ತೂಲ್ ತೆಗೆದು ಫೈರೇ ಮಾಡಿಬಿಡೋರಂತೆ. ಬಟ್ ನಾವು ಇಟ್ ಈಸ್ ರೆಡ್ಯೂಸ್ಡ್. ಆಮೇಲೆ ಕಂಪ್ಲೀಟ್ಲಿ ಪಿಸ್ತೂಲ್ ಇಟ್ಕೊಳ್ಳೋದೂ ಪೂರ್ತಿ ಬ್ಯಾನ್ ಆಗಿದೆ ಅಂತ. ಸಾರಿ, ಆ್ಯಡೆಡ್. ಯಾಕೆಂದರೆ ನಾನು ಹೋದಾಗ ಕೇಳಿದ್ದನ್ನು ಐ ಜಸ್ಟ್ ಗುಡ್ ಪ್ಲೀಸ್ ಕೀಪ್ ಆ್ಯಡಿಂಗ್. ನಾನು ಇನ್ಫ್ಯಾಕ್ಟ್ ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು. ನಿಮ್ಮ ಯಾತ್ರೆ ಭಾಳ ಅಂದರೆ, ಇಫ್ ಯು ಕ್ಲೋಸ್ ಯರ್ ಐಸ್ ಅಂಡ್ ಸೇ ದಿಸ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಫುಲ್ಫಿಲ್ಲಿಂಗ್ ಟ್ರಾವೆಲ್ ಅಂತ ಯಾವ ಜಾಗ? ಅಂದರೆ ಐ ಜಸ್ಟ್ ಸ್ಟಾರ್ಟೆಡ್. ಇನ್ನೂ ನನಗೆ ವಾವ್ ಅನ್ನೋ ಫೀಲ್ ಕೊಟ್ಟಿರೋ ಯಾವುದೂ ಯಾತ್ರೆ ಇಲ್ಲ. ಬಟ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ಬಹಳ ಬಾಕಿ ಇದೆ. ನಾನು ಜಮ್ಮು ಕಾಶ್ಮೀರ್ ಹೋದಾಗ ನನಗೆ ತುಂಬ ಖುಷಿ ಅಂತ ಅನಿಸಿದ್ದು. ಬಿಕಾಸ್ ನಾವು ಯಾವಾಗಲೂ ಮೀಡಿಯಾ ಹೌಸಲ್ಲೇ ಇರೋದರಿಂದ ಅಲ್ಲಿ ಏನೇನು ಆಗ್ತಿತ್ತು, ಎಷ್ಟು ಕಾಂಪ್ಲಿಕೇಟೆಡ್ ಇತ್ತು ಸಿಚುವೇಶನ್ಸ್ ಅನ್ನೋದನ್ನು ನೋಡಿದ್ವಿ, ಕೇಳಿದ್ವಿ. ಅನ್ಫಾರ್ಚುನೇಟ್ಲಿ ನನಗೆ ಆ ಟೈಮಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಆಗಿರಲಿಲ್ಲ, ನಾನು ಹೋಗಿರಲಿಲ್ಲ. ಬಟ್ ಹೋಗಾದ್ಮೇಲೆ ಬದಲಾವಣೆಗಳು, ಅಲ್ಲಿನ ಜನನೇ ಮಾತಾಡೋದನ್ನು ಕೇಳಿದ್ವಿ. ಸ್ಟಿಲ್ ದೇರ್ ಇಸ್ ಅ ಪ್ರಾಬ್ಲಮ್. ಅಲ್ಲಿನ ಸಿವಿಲಿಯನ್ಸ್ಗೂ ಆರ್ಮಿ ಮಧ್ಯ ಇರೋ ಒಂದು ಅಂತರ ನನಗೆ ಗೊತ್ತಿದೆ ಇವತ್ತಿಗೂ. ಬಟ್ ಕಂಪ್ಯಾರಿಟಿವ್ಲಿ ಕಮ್ಮಿ ಆಗಿದೆ. ನೀವು ಸ್ಟ್ರೀಟ್ಸಲ್ಲಿ ವಾಕ್ ಮಾಡಬಹುದು ಆರಾಮಾಗಿ. ಆ ಚೇಂಜಸ್ಸನ್ನು ಅಲ್ಲಿನ ಜನನೇ ಹೇಳ್ತಿದ್ದಾರೆ. ಬಟ್ ನನಗೆ ಒಂದೇ ಬೇಜಾರಿರೋದು, ನಾನು ಸ್ವಲ್ಪ ಹಿಂದೆ ಹೋಗಿ ನೋಡಬೇಕಿತ್ತೇನೋ ಆ್ಯಸ್ ಅ ಜರ್ನಲಿಸ್ಟ್, ಅಲ್ಲಿ ಹೇಗಿದೆ ಸಿಚುವೇಶನ್, ಹೇಗಿತ್ತು ನೋಡಬಹುದು. ಇನ್ನು ಈಗ ತಾನೇ ಸ್ಟಾರ್ಟಿಂಗ್. ನೆಕ್ಸ್ಟ್ ಟೈಮ್ ಹೋದಾಗ ನೀವು ನೋಡ್ತಿರೋ ಏನೋ. ಹಾಂ, ಬಟ್ ಏನಂದರೆ ಜಮ್ಮು ಕಾಶ್ಮೀರದ ಬಗ್ಗೆ ನನಗಿರೋ ಬೇಜಾರು ಏನಂದರೆ, ಎಂಥ ಅದ್ಭುತವಾದ ಜಾಗ, ಬಟ್ ಎಷ್ಟು ಭಯದಲ್ಲಿರುತ್ತೆ ಆಲ್ ದ ಟೈಮ್ ಅಂತ. ಪೆಹಲ್ಗಾಮ್ ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ 2 ವರ್ಷದ ಹಿಂದೆ ನಾನು ಅದೇ ಜಾಗಕ್ಕೆ ಹೋಗಿದ್ದೆ. ಅದೇ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದೆ. ಆ ಎಕ್ಸಾಕ್ಟ್ ಪ್ಲೇಸಲ್ಲಿ ನಾನಿದ್ದೆ. ಬಟ್ ಅದಾದಮೇಲೆ ವಾಪಸ್ ಬಂದಾಗ ಅನಿಸಿದ್ದು, ಎಷ್ಟು ಕ್ರೂಯಲ್ಟಿ. ಓ ಗಾಡ್, ಗೂಸ್ ಬಂಪ್ಸ್ ಆಗುತ್ತೆ ಈಗಲೂ ಆ ಸಿಚುವೇಶನ್ನ ನೆನೆಸ್ಕೊಂಡ್ರೆ. ಜಮ್ಮು ಕಾಶ್ಮೀರ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಉತ್ತರ ಪ್ರದೇಶ್ ವಾಸ್ ಆಲ್ಸೋ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ಅಯೋಧ್ಯ ವೆನ್ ಐ ಟ್ರಾವೆಲ್ಡ್. ಅಯೋಧ್ಯದ ಸಮಸ್ಯೆ ಏನಂದರೆ, ನಾನು ಇವತ್ತಿಗೂ ಅಲ್ಲಿ ರೋಡ್ ಪ್ರಾಬ್ಲಮ್ ಇದೆ. ಇವತ್ತಿಗೂ ಅಲ್ಲಿನ ಜನರಿಗೆ ಓಡಾಡೋದಕ್ಕೆ ಸರಿಯಾಗಿ ಜಾಗ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ನಿಮಗೆ ನೀವು ಅಯೋಧ್ಯೆಯಿಂದ ಬೇರೆ ಕಡೆಗೆ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿಂದ ಬಸ್ ತಗೋಬೇಕಾಗುತ್ತೆ. ಇಫ್ ಯು ವಾಂಟ್ ಟು ಗೋ ಟು ಕಾಶಿ, ನಾನು ಅಲ್ಲಿಂದ ಕಾಶಿಗೆ ಟ್ರಾವೆಲ್ ಮಾಡಿದ್ದೆ. ನಾನು ಬೇರೆ ಕಡೆಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೋಬೇಕು ಅಥವಾ ಇನ್ನೊಂದು. ಇವತ್ತಿಗೂ ಅಲ್ಲಿನ ಜನರಿಗೆ ಪ್ರಾಬ್ಲಮ್ ಇದೆ. ನಾವು ಅಯೋಧ್ಯ ಅಂತ ಹೇಳ್ತಿದ್ದೀವಿ ಬಿಕಾಸ್ ಆಫ್ ದ ಕಾನ್ಫ್ಲಿಕ್ಟ್.
ಅಲ್ಲಿನ ಜನ ಅಭಿವೃದ್ಧಿನೇ ನೋಡೋಕ್ಕಾಗಲಿಲ್ಲ. ತುಂಬ ವರ್ಷಗಳವರೆಗೆ ಪಿಲ್ಲರ್ ಇರೋ ಮನೆಗಳಿರಲಿಲ್ಲ ಅಲ್ಲಿ. ಇವತ್ತಿಗೂ ನೀವು ಅಯೋಧ್ಯ ದೇವಸ್ಥಾನದ ಹಿಂದೆ ಭಾಗಕ್ಕೆ ಹೋದ್ರಿ, ಆ ರೋಡ್ಗಳಲ್ಲಿ ನೀವು ಟ್ರಾವೆಲ್ ಮಾಡಿದ್ರಿ ಅಂದರೆ ಯು ಕ್ಯಾನ್ ಸಿ ಡೆವಲಪ್ಮೆಂಟ್ ಅನ್ನೋದು ಏನೂ ಆಗಿಲ್ಲ ಅಲ್ಲಿ. ನನಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಇಡೀ ಉತ್ತರ ಭಾರತದ ಜಾಗ ಹೇಳೋದಾದರೆ, ಅಷ್ಟು ದೊಡ್ಡ ರೂಲಿಂಗ್ ಆಗಿದ್ದ ಜಾಗ, ಬ್ರಿಟಿಷರ್ಸ್ ಇದ್ದಿದ್ದ ಜಾಗ. ಆ್ಯಂಡ್ ನೀವು ಬಿಹಾರ, ಅನ್ಫಾರ್ಚುನೇಟ್ಲಿ ನಾನು ಬಿಹಾರಕ್ಕೆ ಹೋಗೋದಕ್ಕಾಗಲಿಲ್ಲ, ಬಟ್ ಒಂದಿನ ಹೋಗಬೇಕು. ಬಿಹಾರದ ಬಗ್ಗೆ ನನಗೆ ಅನಿಸೋದು, ಎಂತೆಂಥ ರಾಜರ ಆಳಿದ್ದ ಜಾಗ, ಚಾಣಕ್ಯ ಸೇರಿದ ಹಾಗೆ ಎಂತೆಂಥ ಬೃಹಸ್ಪತಿಗಳನ್ನು ನೋಡಿದ್ದ ರಾಜ್ಯ. ಇವತ್ತಿಗೂ ಅದು ಎಷ್ಟು ಹಿಂದುಳಿದಿದೆ. ಹೌದು, ಇವತ್ತಿಗೂ ಅಲ್ಲಿನ ಬಿಹಾರೀಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲೆಮಾರಿಗಳಾಗ್ತಿದ್ದಾರೆ. ಇವತ್ತು ಕರ್ನಾಟಕ, ನಾಳೆ ತಮಿಳುನಾಡು, ಮತ್ತೊಂದು ಕಡೆ ಉತ್ತರ ಪ್ರದೇಶ ಕಡೆ ಜಾಸ್ತಿ ಬರ್ತಾ ಇದ್ದಾರೆ ಇವಾಗ. ಈ ರಾಜ್ಯಗಳು ನೋಡಿದಾಗ ಅನಿಸುತ್ತೆ ಅಭಿವೃದ್ಧಿ ಅನ್ನೋದು ಎಷ್ಟು ಮರೀಚಿಕೆ ಆಗಿತ್ತು. ಇವತ್ತು ಸ್ವಲ್ಪ ಚೇಂಜಸ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ಚೇಂಜ್ ನೋಡಬೇಕು ಅಂದರೆ ಇನ್ನೂ ಎಷ್ಟು ವರ್ಷಗಳು ಬೇಕು ಅನ್ಸುತ್ತೆ. 75 years, 76, 77 years ನಮಗೆ ಸ್ವಾತಂತ್ರ್ಯ ಬಂದು, ಬಟ್ ಇವತ್ತಿನ ಅಲ್ಲಿನ ಜನರಿಗೆ ಇವತ್ತಿಗೂ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಸಮಸ್ಯೆ, ಗುಡ್ ರೋಡ್ ಅನ್ನೋದು ಒಂದು ಸಮಸ್ಯೆ, ಸ್ಯಾನಿಟರಿ ರೋಡ್ ಇದು ವ್ಯವಸ್ಥೆ ಅನ್ನೋದು ಇವತ್ತಿಗೂ ಒಂದು ಕನಸು. ಐ ಫೀಲ್ ಬ್ಯಾಡ್ ಫಾರ್ ದೆಮ್. ಹೆಣ್ಮಕ್ಳ ಶಿಕ್ಷಣ ಸಮಸ್ಯೆ ನಂಗೆ ಇವತ್ತಿಗೂ ಅನ್ಸುತ್ತೆ. ಬೆಂಗಳೂರಲ್ಲಿದ್ದೆ ನಾನು ಮೈಸೂರಲ್ಲಿದ್ದವಳು, ಕರ್ನಾಟಕ ಸುತ್ತಿದ್ದೀನಿ ನಾನು, ಕರ್ನಾಟಕದ ವ್ಯವಸ್ಥೆ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ನಾನು ನಾರ್ತ್ ಇಂಡಿಯಾ ಕಡೆ ಹೋದಾಗ ವೆರಿ ಡಿಪ್ರೆಸಿವ್ ಅನ್ಸುತ್ತೆ ಇವತ್ತಿನ ಸಿಚುವೇಶನಿಗೂ. ಆ್ಯಂಡ್ ಡೆಲ್ಲಿ ವಿಷಯದಲ್ಲಿ ನನಗೆ ಆಶ್ಚರ್ಯ ಆಗೋದು, ರಾಷ್ಟ್ರದ ರಾಜಧಾನಿ 8 ಗಂಟೆಗೆ ಹೆಣ್ಮಕ್ಳು ಆಚೆ ಹೋಗಂಗಿಲ್ಲ, 6 ಗಂಟೆಗೆ ಆಚೆ ಹೋಗಂಗಿಲ್ಲ. ಐ ನೆವರ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಬಟ್ ನಾನು ಡೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂದಾಗ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ಜಸ್ಟ್ ಬಿ ಸೇಫ್, ಡ್ರೈವರ್ನ ಮಾತಾಡ್ಕೋ ಕರೆಕ್ಟಾಗಿ, ಹ್ಯಾವ್ ಅ ಕಾಂಟ್ಯಾಕ್ಟ್ ವಿತ್ ಡ್ರೈವರ್, ಒಬ್ಬಳೇ ಓಡಾಡಬೇಡ. ಅದು ಎಷ್ಟು 6-7 ಗಂಟೆಗೆ. ಅದೇ ನನಗೆ ಭಯ ಅಂದರೆ ನಮ್ಮ ದೇಶದಲ್ಲಿ ಹಿಂಗೆ ಭಯ ಪಡಬೇಕಾ ಅಂತ ಡೆಲ್ಲಿ ವಿಷಯದಲ್ಲಿ ಅನಿಸುತ್ತೆ. ಸೊ ಒಂದು 2-3 ರಾಜ್ಯಗಳ ಬಗ್ಗೆ ನನಗೆ ಐ ಡೋಂಟ್ ನೋ ಯಾಕೆ ಹಾಗಾಗಿದೆ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಪೊಲಿಟಿಕಲ್ ವಿಲ್ ಪವರ್ ಇಲ್ಲದೆ ಇರೋದೇ ಇದೆಲ್ಲದಕ್ಕೂ ರೀಸನ್. ಇನ್ನೊಂದು, ಅತಿಯಾದ ಪಾಲಿಟಿಕ್ಸ್ನಿಂದಾನೂ ಆ ರಾಜ್ಯಗಳು ಯಾವುದೂ ಉದ್ಧಾರ ಆಗಿಲ್ಲ ಅಂತ ಅನಿಸುತ್ತೆ. ದಿಸ್ ಇಸ್ ವಾಟ್ ಐ ಫೀಲ್. ಐ ಥಿಂಕ್ ನಾನು ಎಲ್ಲಿಂದನೇ ಎಲ್ಲಿಗೋ ಹೋಗ್ಬಿಟ್ಟೆ ಅಂತ ಅನಿಸುತ್ತೆ. ಬಟ್ ನಾನು ಹಿಂಗೆ ಟ್ರಾವೆಲ್ ಮಾಡಿದಾಗ ತಿಳ್ಕೊಂಡಾಗ ಕರ್ನಾಟಕ ಈಸ್ ವೆರಿ ವೆರಿ ಸೇಫ್. ನನಗೆ ಯಾವಾಗಲೂ ಹಂಗೆ ಅನಿಸುತ್ತೆ ಹೆಣ್ಮಕ್ಳ ವಿಷಯದಲ್ಲಿ, ಕ್ರೈಮ್ಸ್ ವಿಷಯದಲ್ಲಿ. ಇಲ್ಲಿ ಕ್ರೈಮ್ ಇದೆಯಾ ಇಲ್ವಾ? ಇದೆ. ಅಸಾಲ್ಟ್ ಆನ್ ವಿಮೆನ್ ಇಲ್ವಾ? ಇದೆ. ಬಟ್ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಆಕ್ಟಿವ್ ಸಿಸ್ಟಮ್ ಇದೆ ಅಂತ ಅನಿಸುತ್ತೆ, ಆಕ್ಟಿವ್ ಜನ ಇದ್ದಾರೆ ಅಂತ ಅನಿಸುತ್ತೆ. ಒಂದು ಸೊಸೈಟಿ ಈಸ್ ವೆರಿ ಅಲರ್ಟ್. ಹಿಂಗಿದ್ದೇನೋ ಒಂದು ಕ್ರೈಮ್ ಹಿಂಗಿದ್ದೇನೋ ಒಂದು ನಡೀತು ಅಂತ ಹೇಳಿದಾಗ ಎಲ್ಲ ಒಟ್ಟಿಗೆ ನಿಂತ್ಕೊಳ್ತಾರೆ, ಹೋರಾಟ ಮಾಡ್ತಾರೆ ಅಂತ. ಐ ಡೋಂಟ್ ನೋ. ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಭಾಳ ಕಡಿಮೆ, ಅದರ ಫೋಕಸ್. ನೀವು ಈವನ್ ಕಾಶ್ಮೀರದ ಒಂದು ಮಾತು ನೀವು ಹೇಳಿದರೆ, ನಾನು ಪುಲ್ವಾಮಾಲಿದ್ದೆ, ಉರಿ, ಬಾರಾಮುಲ್ಲಾ, ಆಲ್ ದೀಸ್ ಪ್ಲೇಸಸ್. ನಾವು ನಮ್ಮ ಹತ್ರ ಟ್ಯಾಕ್ಸಿ ಇದೆ, ಓಡಾಡೋದು ಅದು ಬೇರೆ. ಬಟ್ ಅಲ್ಲಿನ ಅಂದರೆ ಸಿಸ್ಟಮ್ಸ್ಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು. ಈಗ ಬಿಹಾರ್ ಚುನಾವಣೆ ಟೈಮ್ ಇದ್ದಾಗ ನಾನು ಔರಂಗಾಬಾದ್ ಅನ್ನೋ ಜಾಗದಲ್ಲಿದೆ, ಬೋಧ್ಗಯಾ ಇಂದ 90 ಕಿಲೋಮೀಟರ್ ಇರೋ ಕಡೆ. ಎಷ್ಟು ಜನ ಅಚ್ಚಾ ಬ್ಯಾಂಗ್ಳೂರ್ ಸೇ ಆಯೇ, ಬ್ಯಾಂಗ್ಳೂರ್ ಅಂದ ತಕ್ಷಣ ಅವ್ರಿಗೆ ಓಹೋ ಇದು ಟೆಕ್ನಾಲಜಿ ಒಂದು ಇದು. ಬಿಕಾಸ್ ಅಲ್ಲಿನ ಒಂದು ದೃಶ್ಯ ನನಗೆ ಎಲ್ಲೋ ಇನ್ನೂ ನಾವು 1970-80 ಇದ್ದೀವಿ ಅನ್ನೋ ಒಂದು ದೃಶ್ಯ ಇತ್ತದು ಬಿಹಾರದಲ್ಲಿ. ಯು ಆರ್ ರೈಟ್, ಆ್ಯಂಡ್ ದೇರ್ಫೋರ್ ವಿ ಹ್ಯಾವ್ ನಾಟ್ ಫೋಕಸ್ಡ್ ಇನಫ್ ಆ್ಯಸ್ ಅ ಸೊಸೈಟಿ, ಆ್ಯಸ್ ಅ ಸ್ಟೇಟ್. ಪವರಲ್ಲಿ ಬಂದ ಯಾವುದೇ ಪಾರ್ಟಿ ಇರಲಿ, ಹೆಣ್ಮಕ್ಕಳ ಎಜುಕೇಷನ್ ಬಗ್ಗೆ ಕಾಳಜಿ ತೊಗೊಂಡೇ ಇಲ್ಲ. ಎಷ್ಟು ಜನ ಅಚ್ಚಾ ಆಪ್ಕಿ ಮೇರಿ ಬೇಟಿ ಬಿ ಜರ್ನಲಿಸಮ್ ಮೇ ಹೇ, ಆಪ್ಕಿ ಥರ ಡೆಲ್ಲಿ, ಬಾಂಬೆ. ಅಂದರೆ ಬಿಹಾರದಲ್ಲಿ ಇದ್ಕೊಂಡು ಬಿಹಾರಲ್ಲಿ ಯಾಕೆ ಓದಿಸೋಕ್ಕಾಗಲ್ಲ? ಯಾವ ಥರ ಪರಿಸ್ಥಿತಿ ಇರಬೇಕಲ್ಲಿ? ಸೊ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಡಸಂಟ್, ನಮ್ಮ ಸೋಲೋ ಯಾತ್ರೆಗೆ ಹೋದಾಗ ನಾವು ಏನು ಅಂದ್ಕೊಂಡ್ಬಿಡ್ತೀವಿ, ಒಂದು ಟೂರಿಸ್ಟಾಗಿ ಹೋದಾಗ ಬರೀ ಎಂಜಾಯ್ ಮಾಡ್ಕೊಂಡು ಬರಬೇಕು. ನಾವು ಒಂದು ಟ್ರಿಪ್ಗೆ ಹೋದರೆ ಗೋವಾಗೆ ಬೀಚಸ್ಸು, ಊಟ, ಯೋರ್ ವಾಟ್ ಎವರ್, ಇಫ್ ಯು ಆರ್ ದ ಕೈಂಡ್ ಟು ಹ್ಯಾವ್ ಬೂಸ್, ಪೀಪಲ್ ಎಂಜಾಯ್ ಲಿಕರ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಸೋಲೋ ಯಾತ್ರೆ ಅನ್ನೋದು ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಎಂಜಾಯ್ಮೆಂಟ್, ಇಟ್ ಇಸ್ ಫಾರ್ ರಿಫ್ಲೆಕ್ಷನ್. ಅದೇ ನಾನು ಹೇಳಿದ್ದು, ಯು ಬಿಕಮ್ ಅ ಸೀಕರ್, ಯು ಬಿಕಮ್ ಅನ್ ಎಕ್ಸ್ಪ್ಲೋರರ್. ಅದಕ್ಕೆ ನಾನು ಐ ಡೋಂಟ್ ಹ್ಯಾವ್ ಟು ಕ್ಲಾಸಿಫೈ ಇದು ಗುಡ್ ಬ್ಯಾಡ್ ಇದಾ ಅಂತ ಏನೂ ಇಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಓ ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿರಲಿಲ್ಲ, ಇದು ಬದಲಾವಣೆ ಆಗಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್. ಈವನ್ ಲೈಕ್ ಐ ಸೆಡ್, ಬುಂದೇಲ್ಖಂಡಲ್ಲಿ ಐ ಸ್ಟೇಡ್ ಇನ್ ದ ಹೌಸ್ ಆಫ್ ಅ ಸರ್ಪಂಚ್. ಒಂದು ಎಷ್ಟು
ಮಥುರಾ ವೃಂದಾವನಿಂದ ನೈಟ್ ಬಸ್ ಹಿಡಿದು ಅಲ್ಲಿ ಹೋಗಿ ನಾನು ಬಿಕಾಸ್ ಐ ವಾಂಟೆಡ್ ಟು ಗೋ ಫರ್ದರ್ ಬುಂದೇಲ್ಖಂಡಲ್ಲಿ ನಾವು ಚಿಕ್ಕವರಿದ್ದಾಗ ಚಂಬಲ್ ಅಂದರೆ ಡಾಕು ಡೆಕಾಯ್ಡ್ಸ್ ಇವಾಗ ಏನಾದರೂ ಬದಲಾವಣೆ ಆಗಿದೆ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ ಹೋದಾಗ ನಾನು ಐ ಸ್ಟೇಡ್ ಇನ್ ದ ಹೌಸ್ ಆಫ್ ಅ ಸರ್ಪಂಚ್. ಅವ್ರ ತಾಯಿ ಬಂದ್ಬಿಟ್ಟು ಅರೇ ಆಪ್ ಅಕೇಲಿ ಹೇ ಕ್ಯೂ ಹೋಟೆಲ್ ಮೇ ಹೇ ಅಂತ ಅವ್ರು ಹೇಳಿದೆ ಸಾಕು. ನಾನು ಬ್ಯಾಗೇಜ್ ಅವ್ರ ಮನೇಲೇ ನಾನು ಉಳ್ಕೊಂಡೆ. ಎಷ್ಟು ಚೆನ್ನಾಗಿ ಹಲ್ವಾ ಅಂತೆ ಇದಂತೆ ಅವ್ರ ಕೈಯಾರೆ ಮಾಡಿಕೊಟ್ಟು ಅವ್ರ ಜೊತೆ ಮಾತಾಡ್ತಾ ಲೇಡೀಸನ್ನು ಈಗಲೂ ಅಷ್ಟೇ ಅವ್ರ ಕೆಳಗಡೆ ಕೂತ್ಕೊಂಡು ಚೂಲ್ಹಾ ನಿಜವಾಗ್ಲೂ ಏನೋ ಪಿಕ್ಚರಲ್ಲಿ ತೋರಿಸೋ ಹಾಗೆ ಚೂಲ್ಹಾ ಇತ್ತು ಅಲ್ಲಿ. ಐ ಸೆಡ್ ಹಾಂ ಒಲೆ ಇತ್ತು. ಸೊ ಐ ಸೆಡ್ ದೀದಿ ಆಪ್ ಕ್ಯೂ ಇಸ್ಮೇ ಬನಾ ರಹಿ ಹೈ ಗ್ಯಾಸ್ ಸ್ಟವ್. ಅರೆ ನೈ ಅದು ಏನೋ ಆವಾಗ ನ್ಯೂಸಲ್ಲಿ ಬಂದಿದ್ದು ಫ್ರೀ LPG. ಸೊ ಯು ಆರ್ ಕನೆಕ್ಟಿಂಗ್ ನ್ಯೂಸ್ ವಿತ್ ರಿಯಾಲಿಟಿ. ಸೊ ಅವ್ರು ಇದನ್ನು ಇಲ್ಲ ಅದು ಫಸ್ಟು ಇದು ನಮ್ಗೆ ಇಷ್ಟು ಬಂದುಬಿಡುತ್ತೆ, ಬಟ್ ಅದಾದಮೇಲೆ ತಿರ್ಗಾ ಅದು ರೇಟ್ ಜಾಸ್ತಿ ಆಗೋಗಿದೆ. ಒಂದು ಸಿಲಿಂಡ್ರಿಗೆ ಆಲ್ಮೋಸ್ಟ್ $1,000 ಅದಕ್ಕೆ ಬ್ರೈಬ್ ಕೂಡ ಕೊಟ್ಟು ನಾವು ತೊಗೊಳ್ತೀವಿ. Now this, if you are staying in a 5-star hotel or whatever and you just go to nice tourist places and come back, ನಿಮ್ಗೆ ಇದು ಗೊತ್ತಾಗೋಲ್ಲ. You will think ಓಹೋ we are in some kind of a la la land. ಬಟ್ ಈ ಒಂದು ನಾವು ಕಾಲೇಜ್ ಇಟ್ಟು ಅಲ್ಲಿ ಹೋಗಿ ಅಲ್ಲಿ ಮಾತಾಡಿದಾಗ ಸೊ ಪ್ಲೀಸ್ ಆ ಕಾಂಬಿನೇಷನ್ ಮಾಡಿ. ಅದಕ್ಕೋಸ್ಕರ ಎಲ್ಲ ತ್ಯಾಗ ಮಾಡಿ ನೀವು ಬರೀ ಈ ಥರನೇ ಸೋಲೋ ಟ್ರಿಪ್ ಮಾಡಬೇಕು ಅಂತ ಅಲ್ಲ. ಬಟ್ ಯಾರು ನೋಡ್ತಾ ಇದ್ದಾರೋ ನಾನು ಯಾವಾಗಲೂ ಹೇಳ್ತೀನಿ, ಜಸ್ಟ್ ಪುಷ್ ಯುವರ್ ಸೆಲ್ಫ್. ಒಂದು ಸಲ ನಾನು 3 ಸಲ ಈ ಥರ ಮಾಡಿದ್ನ, ಒಂದು ಸಲ ಹೀಗೆ ಮಾಡ್ತೀನಿ. ನಾನು ಹಳ್ಳಿಗಳಲ್ಲಿ ಹೋಗಿ ಇವಾಗ ಎಷ್ಟೋ ಜನ NGOsಗಳು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಅಲ್ಲಿ ಮಕ್ಕಳಿಗೆ ಇದು ಕೊಡ್ತಾ ಟೆಕ್ನಾಲಜಿಗೆ ಎಕ್ಸ್ಪೋಜರ್ ಕೊಡ್ತಾ ಡೂ ಸಮಥಿಂಗ್. ನೋ, ಅದು ನಿಮ್ಮ ಗಿವ್ ಬ್ಯಾಕ್. ಓಕೆ, ಬರೀ ನಾನು ಒಂದು ಫೋನ್ಪೇ ಮೂಲಕ ಏನೋ ಒಂದು ಇದಕ್ಕೆ ಚಾರಿಟಿ ಕೊಟ್ಬಿಟ್ರೆ ದಟ್ ಇಸ್ ನಾಟ್ ಅ ಥಿಂಗ್. ಶ್ರಮದಾನ ಆ್ಯಂಡ್ ಸಮ್ ಕೈಂಡ್ ಆಫ್ ಅ ಸೇವೆ, ಇಟ್ ಇಸ್ ಆಫ್ ಯೋರ್ ಚಾಯ್ಸ್. ತುಂಬ ಜಾಸ್ತಿ ಕಷ್ಟಪಡೋದೇನು ಬೇಡ. ನಿಮ್ಮ ಕೆಪಾಸಿಟಿಯಲ್ಲಿ ಮಾಡ್ತಾ ನೀವು ಮಾಡಿದ್ರೆ ಸಡನ್ಲಿ ಯು ವಿಲ್ ಫೈಂಡ್. ಆವಾಗ ನೀವು ಫಸ್ಟು ಇಂಟರ್ವ್ಯೂಲ್ ಕೇಳಿದ್ರಲ್ಲ ಹೇಗೆ ಅಂದರೆ ಆ ಪ್ಯಾಷನ್ ಮೂಲಕ ಆ ಎನರ್ಜಿ ಯು ವಿಲ್ ಬಿ ರೀಚಾರ್ಜ್ಡ್ ಎವ್ರಿ ಟೈಮ್. ದೆನ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಫೀಲಿಂಗ್ ಗ್ರೇಟ್ಫುಲ್. ನಾನು ಒಂದು ಚೂರು ಕರೆಂಟ್ ಹೋಗಲ್ಲ. ಬೆಂಗಳೂರಲ್ಲಿ ಎಲ್ಲಾದರೂ ಅಪ್ಪಿತಪ್ಪಿ 5 ನಿಮಿಷ ಹೋಗ್ಬಿಟ್ರೆ ಆ ಜನರೇಟರ್ ಬರೋ ಅಷ್ಟರಲ್ಲಿ ಏನು ರೆಸ್ಟ್ಲೆಸ್. And even now, when I sat in Bengal, there were 3 hours without power in that rural Bengal. So how do you explain that? Now, is the progress ಅನ್ನೋದು, is it equal and equitable? So, ಈ ಒಂದು ಕಲಿಕೆ ಫಾರ್ ಯೋರ್ ಓನ್ ಗುಡ್, ಇದು ಡಿಗ್ರೀಸ್ ಅಥವಾ ಕೋರ್ಸಸ್ಗಳಿಂದ ಜಾಸ್ತಿ ಬರುತ್ತೆ. ಪವರ್ಫುಲ್. ಹೌದು. ದಿ ಬೆಸ್ಟ್ ಎಲೆಕ್ಷನ್ ಕವರೇಜ್ ಯಾವುದು? ಕೇರಳದಲ್ಲಿ ಚೆನ್ನಾಗಿತ್ತು. ಕೇರಳ 2019 ನಾನು ಆವಾಗ ಒಂದು ಸೆಲ್ಫ್ ಡ್ರಿವನ್ ಕಾರ್, ಯೂಶ್ವಲಿ ನಾನು ಸೋಲೋ ಟ್ರಾವೆಲ್ ಹೋಗ್ತೀನಿ, ಬಟ್ ಆ 2019 ಇಡೀ ಒಂದು ಟೀಮನ್ನು ಸೇರಿಸಿ ನಾವು ಪಿಕಲ್ ಜಾರ್ ಕಡೆಯಿಂದ ವಿ ಡಿಡ್ ಎಲೆಕ್ಷನ್ ಎಕ್ಸ್ಪ್ರೆಸ್ ಅಂತ. ಸೊ ಪ್ರೀತಿ ನಾಗರಾಜ್ ಅಂತ ಮೈಸೂರಲ್ಲಿ ಭಾಳ ಒಳ್ಳೆ ಫ್ರೆಂಡ್ ಗೆಳತಿ ಆ್ಯಂಡ್ ಶೀಸ್ ಅ ಜರ್ನಲಿಸ್ಟ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು. ಸೊ ಪ್ರೀತಿಗೆ ಹೇಳಿದೆ, ನೋಡಮ್ಮ ಯು ಆರ್ ಅ ದಾವಣಗೆರೆ ಹುಡುಗಿ, ನೀನು ಈ ಕಡೆ ಯು ಕವರ್ ದಿಸ್ ಬಿಕಾಸ್ ಯು ನೋ ದಟ್ ಲ್ಯಾಂಡ್. ನಾನು ತಮಿಳು ಮಾತಾಡ್ತೀನಿ, ಸ್ವಲ್ಪ ಮಲಯಾಳಂ ದಿಸ್ ಥಿಂಗ್, ಸೊ ಲೆಟ್ ಮೀ ಗೋ ದಟ್ ಸೈಡ್. ಸೊ ನನ್ನ ಒಬ್ಬರು ಫಾರ್ಮರ್ NDTV ಕೊಲೀಗ್ ಚಿನ್ಮಯ್ ಭಾವೆ ಅಂತ, ಅವರು ಕ್ಯಾಮ್ರಾ ತೊಗೊಂಡು ಬಂದರು, ನಾನು ರಿಪೋರ್ಟಿಂಗ್ ಆ್ಯಂಡ್ ಒಂದು ಕಾರ್ ಹೈರ್ ಮಾಡ್ಕೊಂಡು ಸುಮಾರು ಕಡೆ 23 days ವಿ ವೆಂಟ್. ತಿರುವನಂತಪುರಮಲ್ಲಿ ಶಶಿ ತರೂರ್ನ ಫಸ್ಟ್ ಇಂಟರ್ವ್ಯೂ ಮಾಡಿದೆ ನಾನು, ಬಿಕಾಸ್ ಅವರು ಅಲ್ಲಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ತಾರಲ್ಲ. ಸೊ ಹೌ ಡು ಯು ಇದು ವಾಟ್ ಎಕ್ಸಾಕ್ಟ್ಲಿ ಡಸ್ ಪ್ರೋಗ್ರೆಸ್ ಮೀನ್ ಟು ಯು, ಆ ಥರ ಒಂದು. ಆ್ಯಂಡ್ ಮಜವಾಗಿತ್ತು. ಶಶಿ ತರೂರ್ ಆಬ್ವಿಯಸ್ ಇಟ್ ಈಸ್. ಆ್ಯಂಡ್ ಅವರು ಹೀಸ್ ಅ ಇಂಟರ್ವ್ಯೂವರ್ಸ್ ಡಿಲೈಟ್. ಅವ್ರು ಒಂದ್ಸಲ ಅಫ್ಕೋರ್ಸ್ ನನಗೆ ಸ್ವಲ್ಪ ಪರಿಚಯ ಮುಂಚೆ ಇತ್ತು ಬಿಕಾಸ್ ಐ ವಾಸ್ ವಿತ್ ನ್ಯಾಷನಲ್ ಟೆಲಿವಿಷನ್, ಬಟ್ ಇಫ್ ಲೆಟ್ಸ್ ಸೇ ಹಿ ನೋಸ್ ವಸಂತಿ ಅಂತ. ಸೊ ಅವ್ರು ಮಾತಾಡಿದಾಗ, ಸೊ ವಸಂತಿ ದಿಸ್ ಇಸ್ ವಾಟ್ ಐ ವೆಂಟ್ ಟು ಸೇ, ಏನೋ ಭಾಳ ವರ್ಷದಿಂದ ಪರಿಚಯ ಏನೋ ಹಾಗೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಭಾವನಾ ಅಂತ. ಸೊ ಯು ಲರ್ನ್ ಸೋ ಮಚ್ ಫ್ರಮ್ ದಟ್ ಮ್ಯಾನ್ ಆ್ಯಸ್ ಅ ಕಮ್ಯುನಿಕೇಟರ್. ಸೊ ಎನಿವೇ ಆ ಒಂದು ಕ್ಯಾಂಡಿಡೇಟ್ಸ್ ಬೇರೆ LDF UDF ಕಡೆ ಇದು ಮಾಡ್ತಾ, ಆಮೇಲೆ ಸ್ವಲ್ಪ ತಮಿಳ್ನಾಡು. ಸೊ ಐ ರಿಯಲಿ ವೆಂಟ್, ಒಂದು ಮ್ಯಾಪ್ ಹಾಕ್ಕೊಂಡಿದ್ವಿ ನಾವು. ತಿರುವನಂತಪುರಂ, ಅಲ್ಲಿಂದ 90 ಕಿಲೋಮೀಟರ್ ಕನ್ಯಾಕುಮಾರಿ, ಸನ್ಸೆಟ್ ಸನ್ರೈಸ್ನ ನೋಡಿಕೊಂಡು ಅಲ್ಲಿನ ಜನರ ಆಸ್ಪಿರೇಷನ್ಸನ್ನ ಇದು ಮಾಡಿ, ಕೊಯಂಬತ್ತೂರು, ಪೊಳ್ಳಾಚಿ, ಆಮೇಲೆ ಮಧುರೈ ಇಂಥ ಜಾಗಗಳನ್ನ ಕವರ್ ಮಾಡಿ ವಾಪಸ್ ವಾಯನಾಡ್ಗೆ ಬಂದೆ ಕೇರಳದಲ್ಲಿ, ಬಿಕಾಸ್ ರಾಹುಲ್ ಗಾಂಧಿ ವಾಸ್ ಸ್ಟ್ಯಾಂಡಿಂಗ್ ದೇರ್. ಬೇರೆ ನಮ್ಮ ಈ ಕಡೆ ಅಂದರೆ ಬೇರೆ ಪಕ್ಷಗಳು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಅಥವಾ DMK ಮುನೇಟ್ರ ಕಳಗಂ. ಸೊ ವಿ ಕೆಪ್ಟ್ ಆನ್ ಮೀಟಿಂಗ್ ಪೀಪಲ್ ಫ್ರಮ್ ಪೊಲಿಟಿಕಲ್ ಕ್ಲಾಸ್, ಆರ್ಡಿನರಿ ಕ್ಲಾಸ್. ಸೊ ಇದು ನನಗೆ ಎಲ್ಲದಕ್ಕಿಂತ ಮೋಸ್ಟ್ ಮೆಮೊರೇಬಲ್
ಕೇಳಿದ ತಕ್ಷಣ ಬಾಯಲ್ಲಿ ಬರೋದು ತಮಿಳ್ನಾಡು ಕೇರಳ ಯಾತ್ರೆ. ಅದರಲ್ಲಿ ಮದುರೈಯಲ್ಲಿ ಜಿಗರ್ ತಂಡ ಅಂತ ಒಂದು ಇದು ಸಿಗತ್ತೆ, ಬಾದಾಮಿಯಲ್ಲಿ ಮಾಡೋದು. ಸೊ ಒಬ್ರು ಮನೆಯಲ್ಲಿ ಉಳ್ಕೊಂಡಿದ್ವಿ, ಸೊಸೆ ಬೆಂಗಾಲಿ, ದೇ ಆರ್ ಆಲ್ ತಮಿಳ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಮದುರೈ ಅಂತ ಹೇಳಿದ ತಕ್ಷಣ ಜನ ಹಾರ್ಡ್ ಕೋರ್ ತಮಿಳ್ನಾಡು, ಮದುರೈ ಮೀನಾಕ್ಷಿ ದೇವಸ್ಥಾನ. ಬಟ್ ಮೈ ಎಕ್ಸ್ಪೀರಿಯನ್ಸ್ ವೇರ್ ಎವರ್ ದಿಸ್ ಥಿಂಗ್ ಐ ಆಮ್ ಮೀಟಿಂಗ್ ಟೆಕ್ಕೀಸ್ ಅಂತೆ, ಸ್ಟೂಡೆಂಟ್ಸು, ಅದೇ ಥರ ದ ರಿಯಾಲಿಟಿ ಚೆಕ್. ಐ ರಿಮೆಂಬರ್ ಐ ಹ್ಯಾಡ್ ಅ ಪ್ಯಾನಲ್. ಒಂದು ಕಡೆ ಎಲ್ಲೆಲ್ಲಿ ಹೋದ್ರೂ ವಿ ಆರ್ ಟ್ರೈಂಗ್ ಟು ಆರ್ಗನೈಸ್ ಆ್ಯಸ್ ಮೆನಿ ಪೀಪಲ್. ಯಾಕಂದರೆ ಬೇಗ ಹೊರಡ್ತಾ ಇದ್ವಿ, 2 ದಿನ ಒಂದೊಂದು ದಿನದಲ್ಲಿ. ಎಲ್ಲೋ ನಾನೇ ಎಲೆಕ್ಷನ್ ನಿಂತಿದ್ದ ಹಾಗೇನೋ. ಸೊ ವಿ ವೇರ್ ಡೂಯಿಂಗ್ ದಿಸ್ ವೆರಿ ಫಾಸ್ಟ್. ಸೊ ಒಬ್ಬರು HOD ಮಹಿಳೆ, ಅದು ಇಂಗ್ಲೀಷ್ ಡಿಪಾರ್ಟ್ಮೆಂಟ್. ಶಿ ಸೆಡ್, ವಸಂತಿ ಮೇಡಮ್, ನಾನು ಇಷ್ಟು ಸಂಪಾದಿಸ್ತೀನಿ, ತಮಿಳಲ್ಲಿ ಹೇಳ್ತಿದ್ರು, ಆದರೆ ಇವತ್ತಿಗೂ ನನ್ನ ಸಂಬಳ ನಾನು ಹೋದ ತಕ್ಷಣ ನಮ್ಮ ಅತ್ತೆ ಆಮೇಲೆ ನನ್ನ ಗಂಡನ ಕೈಯಲ್ಲಿ ಕೊಟ್ಬಿಡ್ಬೇಕು ನನಗೆ. ಅವರು ಆಮೇಲೆ ನನಗೆ ಸೀರೆ ಬೇಕಾ, ನೀವು ಟ್ರೀಟ್ಗೆ ಹೋಗಬೇಕಾ, ಇಟ್ಸ್ ಸೊ. ಅಂದರೆ ನಾವು ವಿಮೆನ್ಸ್ ಲಿಬರೇಷನ್ ಅಂತ ಅಂದರೆ ಸಮಾನದ ಹಕ್ಕುಗಳು ಎಷ್ಟು, ಯಾವ ರೀತಿ, ಇವನ್ ದ ಸಿಂಪಲ್ ಥಿಂಗ್ಸ್. ಶಿ ಸೇಸ್ ಐ ಕಾಂಟ್ ಡೂ ಎನಿಥಿಂಗ್ ಆನ್ ಮೈ ಓನ್, ಆ್ಯಂಡ್ ಶಿ ಈಸ್ ಹರ್ಸೆಲ್ಫ್ ಸಚ್ ಎನ್ ಎಂಪವರ್ಡ್ ವಿಮೆನ್ ಬೈ ಹರ್ ಡೆಸಿಗ್ನೇಷನ್. ಸೊ ಆ ರೀತಿ ಹೆಣ್ಮಕ್ಳು, ನಾನು ಮಾಸ್ಟರ್ಸ್ ಆಫ್ ಎಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ನಾಟ್ ಬಿಕಾಸ್ ನನಗೆ ಎಂಜಿನಿಯರಿಂಗ್ ಭಾಳ ಇಷ್ಟ ಅಂತಲ್ಲ, ಬಟ್ ನಮ್ಮಲ್ಲಿ ಉದ್ಯೋಗನೇ ಸಿಗ್ತಾ ಇಲ್ಲ. ಯಾರು ನಮ್ಮ ಹುಡುಗರು ಅಷ್ಟೇ, ಅವರು ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗಿ ಸೇರ್ಕೊಂಡಿದ್ದಾರೆ ಎಂಜಿನಿಯರಿಂಗ್ ಮಾಡಿ. ಸೊ ದೀಸ್ ಆರ್ ದ ರಿಯಲ್ ಸಮಸ್ಯೆಗಳು. ಇದನ್ನು ನಾನು ಬಿಟ್ಸ್ ಪಿಲಾನಿಗೆ ಹೋಗಿ ಒಂದು ಟಾಕ್ ಬೇರೆ ಕೊಟ್ಟೆ ನಾನು. ಅವರು ವೆನ್ ದೇ ಕಾಲ್ ಮೀ, ವಾಟ್ ಡಸ್ ಇಂಡಿಯಾ ನೀಡ್ ದಟ್ ದ ಯೂತ್ ಆಫ್ ಇಂಡಿಯಾ ಕ್ಯಾನ್ ಡೂ. ಸೊ ನೀರಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ. ಸೊ ಇದನ್ನು ನಾನು ಭಾವನಾ, ಐ ಡೋಂಟ್ ಸಿ ಟ್ರಾವೆಲ್ ಆಸ್ ಜಸ್ಟ್ ಎಂಜಾಯ್ಮೆಂಟ್, ಆಸ್ ಐ ಸೆಡ್. ಐ ಸಿ ಇಟ್ ಆಸ್ ಸಮಥಿಂಗ್ ದಟ್ ಶುಡ್ ದೆನ್ ಇನ್ಫಾರ್ಮ್ ದ ನೆಕ್ಸ್ಟ್ ಪರ್ಸನ್. ಸೊ ಐ ಕೀಪ್ ಅ ಸಿಂಪಲ್, ಬಹಳ ಸಿಂಪಲ್ ಒಂದು ರೂಲ್ ಇಟ್ಕೊಂಡಿದ್ದೀನಿ. ವಾಟ್ ಐ ಸಿ ಐ ಸೇ. ಸೊ ನಾನು ಕಣ್ಣಾರೆ ಏನು ನೋಡಿದ್ದೀನಿ ಅದನ್ನು ನಾನು ಹೇಳ್ತೀನಿ, ಮಿನಿಮಮ್ ಮಸಾಲ ಹಾಕಿ. ಬಿಕಾಸ್ ಮೀಡಿಯಾದಲ್ಲಿ ಇದ್ದು ಬೇರೆ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾನೆಲ್ಸ್ ಆ್ಯಂಡ್ ಎಲ್ಲ ಮಾಡಿ ಈ ಸ್ವಲ್ಪ ಒಗ್ಗರಣೆ ಹಾಕ್ತಾರಲ್ಲ, ಅದೊಂದು ಚೂರು ಇಷ್ಟ ಆಗಲ್ಲ ನನಗೆ. ಒಗ್ಗರಣೆ ಇಸ್ ಗುಡ್ ಫಾರ್ ಚಿತ್ರಾನ್ನ, ನಾಟ್ ಫಾರ್ ಅವರ್ ಲೈಫ್, ನಾಟ್ ಫಾರ್ ಅವರ್ ನ್ಯೂಸ್ ಆ್ಯಂಡ್ ದೇಶ. ಸೊ ಅದನ್ನು ವೆನ್ ಐ ಕಮ್ ಆ್ಯಂಡ್ ಐ ಶೇರ್ ಇಟ್ ಆನ್ ಮೈ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಆ್ಯಂಡ್ ಎಲ್ಲೋ ಒಂದು ಕಡೆ ಈವನ್ ಐ ಆಮ್ ಆಲ್ಸೋ ಬೆಟರ್ ಇನ್ಫಾರ್ಮ್ಡ್ ಆ್ಯಸ್ ಅನ್ ಇಂಡಿಯನ್, ಬಿಕಾಸ್ ಎಷ್ಟೋ ಕಡೆ ಐ ವೆಂಟ್ ಟು ಸಾಲ್ಸ್ಬರ್ಗ್, ಆಸ್ಟ್ರಿಯಾ, ರೆಪ್ರೆಸೆಂಟಿಂಗ್ ಇಂಡಿಯಾ. ಸೊ ಐ ಫೀಲ್ ಐ ಆಮ್ ಎನ್ ಅಂಬಾಸಿಡರ್ ಮೈಸೆಲ್ಫ್. ಅಂದರೆ ನನಗೆ ಯಾರೂ ಪದವಿ ಕೊಟ್ಟಿಲ್ಲ, ಬಟ್ ಯಾರ್ಯಾರು ನಾವು ನಮ್ಮ ದೇಶದಿಂದ ಬೇರೆ ಹೋಗ್ತೀವೋ, ಇಫ್ ದೇ ಆಸ್ಕ್ ಹೌ ಇಸ್ ಇಂಡಿಯಾ ಲೈಕ್, ಈಸ್ ಡೆಲ್ಲಿ ಸೇಫ್, ಈಸ್ ಇಂಡಿಯಾ ಸೇಫ್? ಸೊ ನಾನು ಸುಮ್ಮನೆ ವೈಟ್ ವಾಶ್ ಮಾಡೋಲ್ಲ. I will say, yes, there are cities that are unsafe. Yes, women's safety is also an issue. But it is also an issue even in Tokyo and San Francisco. So you have to put it in perspective. Correct. So, ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಸುಳ್ಳು ಹೇಳೋ ಅಗತ್ಯ ಇಲ್ಲ. ಅದಕ್ಕೆ ಅಂತ ತುಂಬ ಜಾಸ್ತಿ ಹಂಬಲಾಗಿ ನಮ್ಮ ದೇಶವನ್ನು ಕಡಿಮೆ ಮಾಡ್ಕೊಳ್ಳೋ ನೆಸೆಸಿಟಿನೂ ಇಲ್ಲ. Okay. But because you have seen it and you are also saying that we are improving, there are many people who are working towards this. I was on the jury where all this, we were trying to see who are the best government servants, who are the best policy people. So, ಬೆಳೀತಾ ನಮ್ಮ ಕರಿಯರಲ್ಲಿ you have to be humble enough to correct your own perception. ನಾನು ಇದನ್ನು ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದೆ, ಇಲ್ಲಿ ನೋಡಿದೆ, ಬದಲಾಯಿತು. ಆ ಫ್ಲೆಕ್ಸಿಬಿಲಿಟಿ ಇದ್ದರೆ this thing. So even when I coach CXOs and this thing, it is not just ಸರಿ ಈಗ ಮಾತಾಡಬೇಕು, ಪರ್ಫೆಕ್ಟ್ ಗ್ರಾಮರ್. ಐ ಸೇ ಇನ್ ಫ್ಯಾಕ್ಟ್ ಇಟ್ಸ್ ಓಕೆ, ನಿಮ್ಮ ಇಂಗ್ಲೀಷ್ ಬ್ರೋಕನ್ ಇದ್ರೂ ಪರವಾಗಿಲ್ಲ, ಬಟ್ ಆಥೆಂಟಿಕ್ಕಾಗಿ ನೀವು ಇದು ಮಾಡಿದರೆ, ಫೋಕಸ್ ನಮ್ಮ ಆಡಿಯನ್ಸ್ಗೆ ಅವ್ರಿಗೆ ವ್ಯಾಲ್ಯೂ ಕೊಡೋ ಹಾಗೆ ಇದ್ದರೆ, ದೆನ್ ಯು ಆಟೋಮ್ಯಾಟಿಕಲಿ ಬಿಕಮ್ ಅ ಗುಡ್ ಸ್ಪೀಕರ್. ಸೊ ನನ್ನ ಟೆಡೆಕ್ಸ್ ಟಾಕ್ಸಲ್ಲೂ ಇಟ್ಸ್ ದೇರ್ ಆನ್ ದ ಇಂಟರ್ನೆಟ್. ಐ ಹ್ಯಾವ್ ಆಲ್ವೇಸ್ ಸೆಡ್ ದಟ್ ನನಗೆ ಇದು ಯಾತ್ರೆ ಇರಲಿ, ನಾನು ಸೋಲೋ ಹೋಗ್ಬೋದು, ಬಟ್ ಒಂಥರ ಅನ್ಸೀನ್ ಕಮ್ಯುನಿಟಿ ಇದೆ, ನನ್ನನ್ನು ಕಾಪಾಡ್ತಾ ಇರೋ ಕಮ್ಯುನಿಟಿ, ನನಗೋಸ್ಕರ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇರೋರು. ಅಥವಾ ನಮ್ಮ ಮನೆಗಳಲ್ಲಿ, ಈವನ್ ಮೈ ಸನ್ ಕುಕ್ಸ್ ವೆನ್, ಐ ಮೀನ್ ಇನ್ ಜನರಲ್ ಆಲ್ ಆಫ್ ಇಟ್ಸ್ ಅ ಕೊಲಾಬರೇಷನ್. ಏನೋ
ಇಟ್ಸ್ ನಾಟ್ ಅ ಬಿಗ್ ಡೀಲ್. ಒಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದೆ, ಮಗ ಹೆಪ್ಪು ಹಾಕಿರೋ, ಅವನ ಹೆಸರು ಅನಿರುದ್ಧ್ ಅಂತ, ಹೆಪ್ಪು ಹಾಕಿರೋ ಮೊಸರು. ಐ ಸೆ ಐ ಆಮ್ ನಾಟ್ ಸೇಯಿಂಗ್ ಓ ನೋಡಿ ನನ್ನ ಮಗ ನೋಡಿ ಈ ಥರ ಅಂತ ಅಲ್ಲ. ದಿಸ್ ಹ್ಯಾಸ್ ಟು ಬಿಕಮ್ ನಾರ್ಮಲ್. ತಾಯಿಂದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಂಬಡಿ ಹ್ಯಾಸ್ ಟು ಡೂ ದ ವರ್ಕ್. ಸೊ ಡೈನಿಂಗ್ ಟೇಬಲ್ ನಾನು ಊಟ ನಾನು ಅಡುಗೆ ಮಾಡ್ತೀನಿ, ಬಟ್ ಕ್ಲೀನ್ ಮಾಡೋರು ಬೇರೆ ಯಾರು ಅಂತ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್. ಎವ್ರಿಬಡಿ ಇನ್ ದ ಫ್ಯಾಮಿಲಿ ಈಸ್ ಅ ಯೂನಿಟ್ ಆ್ಯಂಡ್ ಆಲ್ ಆಫ್ ಅಸ್ ಆರ್ ದೇರ್ ಫಾರ್ ಈಚ್ ಅದರ್. ಸೊ ದಿಸ್ ಈಸ್ ಅ ಸಾರ್ಟ್ ಆಫ್ ನೀವು ಯಾತ್ರೆ ಕೇಳಿದ್ರಿ, ಬಟ್ ಆ ಯಾತ್ರೆ ಹಿಂದಿನ ಕಥೆಗಳು. 20 ದಿನ ನಾವು ಮನೆಗಳಲ್ಲಿ ಇಲ್ಲ ಅಂದರೆ ಸುಮಾರು ಜನ ಲೇಡೀಸ್ ಎಷ್ಟು ಜನ ಬರೀತಾರೆ. ಯುನೋ ಐ ಫೀಲ್ ವೆರಿ ಸ್ಯಾಡ್ ಭಾವನಾ. ಐ ಫೀಲ್ ನಮ್ಮನ್ನು ಮೈಸೂರಿಗೆ ಹೋಗೋಕ್ಕೆ ಬಿಡೋಲ್ಲ ಒಬ್ಬರೇ. ನಾವು ಬೀಚಲ್ಲಿ ಹೋದಾಗ ನಾವು ಇದು ಹಾಕ್ಕೊಂಡಿರ್ಬೇಕು, ಅಥವಾ ನಮ್ಮ ಮಾವಂದರು ಅವರೆಲ್ಲ ಇರ್ತಾರೆ, ಎಂಜಾಯ್ ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ, ಲೈಫ್ ಗಿಲ್ಟ್ ಇದೆ, ರೈಟ್? ಕರಿಯರಲ್ಲಿ ನಾನು ಇದನ್ನು ಬಿಡಬೇಕಾಗತ್ತೆ ಬಿಕಾಸ್ ಮಗು ನಾನು ಐ ಸೆಡ್ ಇಟ್ ಹ್ಯಾಸ್ ಟು ಬಿ ಶೇರ್ಡ್ ಪೇರೆಂಟಿಂಗ್. ಇಟ್ ಹ್ಯಾಸ್ ಟು ಬಿ ಶೇರ್ಡ್. ಸೊ ಕೆಲವುದು ಬಯೋಲಾಜಿಕಲಿ ಹೆಣ್ಮಕ್ಳು ಆರ್ ಗುಡ್ ಎಟ್ ಡೂಯಿಂಗ್, ಓಕೆ, ನರ್ಚರ್ ಇರುತ್ತೆ. ಕೆಲವರು, ಬಟ್ ಎವ್ರಿಬಡಿ ಹ್ಯಾಸ್ ಟು ಡೂ ದಿ ಅದರ್. ಇದು ಹೆರೋದು ಐ ಅಂಡರ್ಸ್ಟ್ಯಾಂಡ್, ಯು ಆರ್ ಗಿವಿಂಗ್ ಬರ್ತ್. ಅದಾದಮೇಲೆ ಹೌ ಆರ್ ಯು ಗೋಯಿಂಗ್ ಟು ಶೇರ್ ದ ವರ್ಕ್ ಲೋಡ್ ಇನ್ ದ ಹೌಸ್? ಸೊ ಮಾರ್ಚ್ 8 ಬಂದಾಗ್ಲೂ ಭಾಷಣಕ್ಕೆ ಕರೆದಾಗ ಐ ಆಲ್ವೇಸ್ ಸೇ, ಬರೀ ಮಹಿಳೆಯರಿದ್ದರೆ ಕರೀಲೇಬೇಡಿ, ನಾನು ಬರೋದೇ ಇಲ್ಲ ನಾನು. ಇಟ್ ಹ್ಯಾಸ್ ಟು ಬಿ ಮಿಕ್ಸ್ಡ್ ರೂಮ್. ಯುನೋ ದಟ್ ಈಸ್ ವೆನ್ ಐ ಸ್ಟಾರ್ಟ್ ಶೇರಿಂಗ್ ವಾಟ್ ಎವರ್ ಇಂಪಾರ್ಟೆಂಟ್ ಆ ಟೈಮಲ್ಲಿ, ಟ್ರಾವೆಲ್, ಲೈಫ್ ಆ್ಯಂಡ್ ಯುನೋ ವಾಟ್ ಎವರ್ ಸಮಾಜ. ಒಬ್ಬ ಉದ್ಯಮಿಯಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಸೋಲೋ ಟ್ರಾವೆಲರ್ ಆಗಿ ಹೆಣ್ಮಕ್ಳು ಕೊಡೋ ಒಂದು 5 ಟಿಪ್ಸ್ ಹೇಳಿ. ಫಸ್ಟ್ ನೀರು ಕುಡ್ಬಿಡ್ತೀನಿ. 5 ಟಿಪ್ಸ್ ಬರೀ ಹೆಣ್ಮಕ್ಳಿಗೆ ಮಾತ್ರನಾ? ಫ್ಯಾಮಿಲಿ ಟಿಪ್ಸು. ಓಕೆ, ಫ್ಯಾಮಿಲಿ ಟಿಪ್ಸ್. ಹಾಂ, ಫ್ಯಾಮಿಲಿ ಟಿಪ್ಸು. ಬಿಕಾಸ್ ಫ್ಯಾಮಿಲಿ ಟಿಪ್ ಬಂದಾಗ್ಲೇ ಈ ಫಸ್ಟು ಈಗ ತಾನೇ ಹೇಳಿದ್ದನ್ನ ನಾನು ಟಿಪ್ ನಂಬರ್ 1 ಮಾಡಿಬಿಡ್ತೀನಿ. ಓಕೆ, ಸೇಯಿಂಗ್ ದಟ್ ನಿಮ್ಮ ಮನೆ ಹೆಣ್ಮಗಳು, ಮಗಳು ಅಥವಾ ಯುವರ್ ಸ್ಪೌಸ್ ಹೂಎವರ್ ಇಸ್ ಗೋಯಿಂಗ್, ಅವ್ರಿಗೆ ಯಾತ್ರೆ ಅಥವಾ ಅವರ ಮನಕ್ಕೆ ಮನಸ್ಸಲ್ಲಿ ಏನಿದೆಯೋ ಇಷ್ಟಪಟ್ಟು ಅವ್ರು ಮಾಡೋದನ್ನು ತಡಿಬೇಡಿ. ಯು ಮೇ ಹ್ಯಾವ್ ಯುವರ್ ಓನ್ ಫಿಯರ್. ಅಯ್ಯೋ ಹೇಗೆ ಮಾಡ್ತಾರೋ ಇವ್ರಿಗೆ, ಇಲ್ಲಿವರೆಗೂ ಯಾವತ್ತೂ ಒಬ್ಬಳೇ ಹೋಗಿಲ್ಲ. ಪ್ಲೀಸ್ ಕೀಪ್ ನಿಮ್ಮ ಭಯ, ನಿಮ್ಮ ಅಪ್ರಿಹೆನ್ಷನ್, ಡೌಟು ಎಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ದಯವಿಟ್ಟು ಅವ್ರ ಮೇಲೆ ಅದನ್ನು ಹೇರಬೇಡಿ. ಹಾಂ. ಸೆಕೆಂಡ್, ಲೈಕ್ ಐ ಸೆಡ್, ಎವ್ರಿಬಡಿ ಈಸ್ ಅನ್ ಎನೇಬ್ಲರ್. ನಾಳೆಗೆ ಸಪೋಸ್ ಯುವರ್ ಬ್ರದರ್ ಇಸ್ ಗೋಯಿಂಗ್ ಔಟ್ ಫಾರ್ ಫಾರಿನ್ ಸ್ಟಡೀಸ್, ನಾನು ಐ ವಿಲ್ ಟೇಕ್ ಫ್ಯಾಮಿಲಿ ಜವಾಬ್ದಾರಿಗಳನ್ನು ನಾನು ಮಾಡ್ತೀನಿ. ಅದೇ ರೀತಿ ನಾನು ಹೋದಾಗ ಗಿಲ್ಟ್ ಇಲ್ಲದೆ ಅಥವಾ ಇದಿರದೆ ಫಂಕ್ಷನಿಂಗ್, ಟೇಕಿಂಗ್ ಆನ್ ದ ಲೋಡ್, ಶೇರ್ ದ ಲೋಡ್ ಅಂತ ವಾಷಿಂಗ್ ಮೆಷಿನ್ ಆ್ಯಡ್ ಬರುತ್ತಲ್ಲ, ಆ ರೀತಿ. ಹಾಂ, ನಾವು 3 ಟಿಪ್ಸ್ ಮಹಿಳೆಯರಿಗೆ, ಅಪ್ಪ 5ರಿಂದ ಇಳಿಸ್ಬಿಟ್ಟು 3ಗೆ ಬಂದಿದ್ರೆ. ಡೋಂಟ್ ಬಿ ಟೂ ವರಿಡ್ ಆರ್ ಅಫ್ರೇಡ್ ನಿಮ್ಮ ವೆಲ್ ಬೀಯಿಂಗ್ ಅಥವಾ ಸೇಫ್ಟಿಗೆ. ಅಂದರೆ ಟ್ರಸ್ಟ್ ಮಾಡಿ, ನಾನು ಹೇಳ್ತೀನಿ, ಟ್ರಸ್ಟ್ ಮಾಡಿ. ಒಂದು ಸಣ್ಣದು ಕಂಡೀಷನ್ಸ್ ಅಪ್ಲೈ. ಆ ಕಂಡೀಷನ್ ಏನು? ನಿಮ್ಮ ಇಂಟ್ಯೂಷನ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಇವಾಗ ನಾವು ಒಬ್ಬರೇ ಹೋದಾಗ ಭಾವನಾ, ಆಲ್ ಆಫ್ ಅಸ್ ಆ್ಯಸ್ ಮಹಿಳೆಯರು ಆಟೋಮ್ಯಾಟಿಕ್ಕಾಗಿ ನಮ್ಗೆ ಒಂಚೂರು ಇರುತ್ತೆ, ಓ ಈ ಜಾಗ ಅಷ್ಟು ಯಾಕೋ ಸೇಫ್ ಕಾಣಿಸ್ತಿಲ್ಲ ನನಗೆ, ಅಥವಾ ಇವ್ರ ಹತ್ರ ಇವ್ರು ಯಾಕೋ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ ಇವ್ರ ಹತ್ರ. ಸೊ ಯು ಹ್ಯಾವ್ ಯುವರ್ ಸೇಫ್ಟಿ ನೆಟ್. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಹ್ಯಾವ್ ಸಮ್ ಟ್ರಸ್ಟ್ ಆ್ಯಂಡ್ ಬಿ ಓಪನ್. ಹಾಂ, ಅದ್ರ ಜೊತೆಗೆ ನಿಮ್ದೊಂದು ರಿಸರ್ಚು ಇರಬೇಕು. ಹೌದು, ವಿಚ್ ಪ್ಲೇಸ್, ಪೀಪಲ್, ಎಲ್ಲದ್ರ ಬಗ್ಗೆ. ಯಾ, ಸೊ ಟ್ರಸ್ಟ್ ಮಾಡಿ, ಬಟ್ ಹ್ಯಾವ್ ಯುವರ್ ಇಂಟ್ಯೂಷನ್. ಬ್ಲೈಂಡ್ ಇರಬೇಡಿ. ಹಾಂ. ಎರಡನೇದು, ಸೇಫ್ಟಿ ನೆಟ್ ಇಟ್ಕೊಳ್ಳಿ ಎಲ್ಲಿ ಹೋದ್ರೂ. ಸೇಫ್ಟಿ ನೆಟ್ ಅಂದರೆ ವಾಟ್ ಡು ಐ ಮೀನ್? ಬ್ಯಾಕಪ್ ಪ್ಲ್ಯಾನ್. ಸೊ ನಾನು ಸಪೋಸ್ ಈಗ ಬುಂದೇಲ್ಖಂಡ್ ನಾನು ಹೋಗ್ತಾ ಇರೋದು ನಿಜವಾಗ್ಲೂ ನಾನು ಎಲ್ರಿಗೂ ರೆಕಮೆಂಡ್ ಮಾಡೋಲ್ಲ. ಬಿಕಾಸ್ ಅದು ನನಗೆ ಒಂದು ಲಾಭ ಏನಿದೆ, ಐ ಆಮ್ ಅ ಜರ್ನಲಿಸ್ಟ್, ಸೊ ಐ ಆಮ್ ಯೂಸ್ ಟು ಸರ್ಟನ್ ಥಿಂಗ್ಸ್. ಅದು ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ ಕ್ಯಾನ್ ಡೂ ಸಮ್. ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ನಾಟ್ ಫ್ರಮ್ ಮೀಡಿಯಾ. ಆ್ಯಂಡ್ ನಾನು ಕಾಶ್ಮೀರಕ್ಕೆ ಹೋದಾಗ ಒಬ್ಬರು ಪೊಲೀಸ್ ಆಫೀಸರ್ ಮನೇಲಿ, ಆರ್ಮಿ ಆಫೀಸರ್ ಮನೇಲಿದ್ದೆ, ಬ್ರಿಗೇಡಿಯರ್. ಅವ್ರು ಹೇಳಿದರು, ನೀವು ಪತ್ರಕರ್ತೆ, ನೀವು ಸುಮಾರು ಕಡೆ ಓಡಾಡಿದ್ದೀರಾ. ಎಲ್ಲ ಪತ್ರಕರ್ತರು ಇದೇ ಥರ ಓಡಾಡೋಲ್ಲ, ಅದು ಇದೆ. ಪೀಪಲ್ ಡೋಂಟ್ ಆಲ್ವೇಸ್ ಡೂ ಸೋಲೋ ಟ್ರಾವೆಲ್. ಬಟ್ ಒಬ್ಬರನ್ನ ನೋಡಿದೆ, ಅವ್ರು ಹೇಳ್ತಿದ್ರು, ಕಂಪ್ಲೀಟ್ ಬಿಂದಾಸ್, ಲೈಕ್ ಶಿ ಈಸ್ ಗೋಯಿಂಗ್ ಇನ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇದು. ಆ್ಯಂಡ್ ಕಾಶ್ಮೀರ್ ಥರ ಒಂದು ಫ್ರೆಜೈಲ್ ಸಿಚುವೇಶನಲ್ಲಿ ಅದು ಧೈರ್ಯ.
ಐ ಮೀನ್ ಅಷ್ಟು ಧೈರ್ಯ ನನಗೂ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ಹಿ ವಾಸ್ ಸೇಯಿಂಗ್ ಐ ವಾಸ್ ಲೈಕ್ ಆ್ಯಸ್ ಅನ್ ಆಫೀಸರ್ ವೆನ್ ಐ ಹರ್ಡ್ ಹರ್ ಸ್ಟೋರಿ ಐ ವಾಸ್ ಲೈಕ್ ನಿಮ್ಗೆ ಹೇಗೆ ಇದು ಬಿಕಾಸ್ ಶಿ ರಿಯಲಿ ವೆಂಟ್ ಇನ್ ಟು ವೆರಿ ವೆರಿ ಮಚ್ ಜಸ್ಟ್ ಬಾರ್ಡರಲ್ಲಿ ನಾನು ಹೋದೆ ಬಟ್ ಇನ್ ವೆರಿ ಐ ಸ್ಟಿಲ್ ಹ್ಯಾಡ್ ಅ ಬ್ಯಾಕಪ್ ಬಿಕಾಸ್ ಫ್ರೆಂಡ್ ಮೂಲಕ ತಿಳಿದಿರೋ ಅಂಥ ಒಬ್ಬರು ಅವ್ರ ಮನೆಗೆ ಹೋಗಿ ಉಳ್ಕೊಂಡಿದೆ ಸೊ ದೆರ್ ಇಸ್ ಒನ್ ಲೆವೆಲ್ 1 or 2 degrees separation. But still, there are people who are going into very Chhattisgarh irbodu, remote parts of India. So, I would say in your second idu, have some kind of a safety plan. Just be aware. Oh, police station illidya. Athwa nan ತೀರಾ ದೂರ ಬಂದ್ಬಿಟ್ಟಿದ್ದೀನ ನನ್ನ ವೇರ್-ಅಬೌಟ್ಸ್ ಅಂಡ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಗೊತ್ತಾ ಆ್ಯಂಡ್ ಎನಿ ಫೋನ್ ನಂಬರ್ ತೀರಾ ನೆಟ್ವರ್ಕ್ ಇಲ್ಲದೆ ಇರೋ ಜಾಗಕ್ಕೆ ಹೋಗಬೇಡಿ. ಡೂ ಯುವರ್ ಬೇಸಿಕ್ ಹೋಮ್ವರ್ಕ್. ಸೊ ಆ ಬ್ಯಾಕಪ್ ಪ್ಲ್ಯಾನ್. ಸೊ ನಾನು ಹೊರಡುವಾಗಲೂ ಅಷ್ಟೇ ನನ್ನ ತಂಗಿ ವಿದ್ಯಾ ಅಂತ ಅಥವಾ ಮೈ ಸನ್. ಸೊ ಸಮ್ಟೈಮ್ಸ್ ಐ ಪುಟ್ ಅನ್ ಇಮೇಲ್ಸ್ ಇದೆ ದಿಸ್ ಇಸ್ ಮೈ ಅಕಾಮಿಡೇಷನ್. ಅಫ್ಕೋರ್ಸ್ ಅಕಾಮಿಡೇಷನ್ ನಾನು ಬುಕ್ ಮಾಡ್ಕೊಂಡಿರ್ತೀನಿ ಬಟ್ ಐ ಮೇ ಸ್ಟೇ ಇನ್ ದ ಹೌಸ್ ಆಫ್ ದಿಸ್ ಸರ್ಪಂಚ್. ಬಟ್ ಅಟ್ಲೀಸ್ಟ್ ಒಂದು ಏನಾದರೂ ಆದರೆ ಒಂದು ಯು ಕೈಂಡ್ ಆಫ್ ನೋ ದ್ಯಾಟ್. 5ನೇದು ಲೈಕ್ ಐ ಸೆಡ್ ದ ಕನೆಕ್ಷನ್ ಈಸ್ ಟು ಬಿ ಕೆಪ್ಟ್. ನಾನು ಹೋಗಿ ಬಂದೆ ಮುಗೀತು ಮಾತು ಅನ್ನೋ ಹಂಗಿರಬಾರ್ದು ನನ್ನ ಪ್ರಕಾರ. ಬಿಕಾಸ್ ಅದನ್ನು ಯು ಡೋಂಟ್ ಹ್ಯಾವ್ ಟು ಅದಕ್ಕೆ ಅಂತ ನಾವು ಪ್ರತಿ ವಾರ ಏನು ಕಾಲ್ ಮಾಡಿ ಇದು ಮಾಡಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಇಟ್ಸ್ ಸೋ ಈಸಿ ಟು ಕೀಪ್ ಇನ್ ಟಚ್. ಸೊ ಓಕೆ ನನ್ನ ಫೇಸ್ಬುಕ್ಕಲ್ಲಿರ್ಬೋದು, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಟ್ವಿಟರ್, ಅಥವಾ ಯು ಹ್ಯಾವ್ ದೇರ್ ಫೋನ್ ನಂಬರ್. ಅಟ್ಲೀಸ್ಟ್ ಒಂದು ಹಬ್ಬ ಬಂದಾಗ ನಿಮ್ಮ ಅಲ್ಲಿ ಹೋಲಿ, ನಾವೆಲ್ಲ ಹೋಲಿ ಅಷ್ಟು ಮಾಡೋಲ್ಲ, ಇವಾಗ ಬರುತ್ತೆ ಹೋಲಿ ಮಾಡಿದಾಗ ನಾನು ಮಥುರಾ ವೃಂದಾವನಲ್ಲಿ ನನಗೆ ಒಬ್ಬರು ಸಿಕ್ಕಿದ್ರು, ಒಬ್ಬರು ಲೇಡಿ. ಅವರು ಪಕ್ಕಾ ಹಿಂದಿ, ಅಂದರೆ ಫುಲ್ ಬ್ರಜಭೂಮಿ ನಿವಾಸಿ. ಅವ್ರಿಗೆ ಪ್ರತಿ ವರ್ಷ ನಾನು ಫೋನ್ ಮಾಡ್ತೀನಿ. ಓಕೆ. ರಾಧನ್ ಬಾಯ್ ಅಂತ ಅವ್ರ ಹೆಸರು. ಅವರು ಸೊ ಮಾ कैसी हैं आप, क्या कर रही हैं, अच्छा गुलाल खेल रही हैं आप. ಸೆ ಹಾಂ ಬೇಟಾ ಮೇ ಇವಾಗ ಸಿಕ್ಕಿ 3.5 ವರ್ಷ ಆಯಿತು. ಬಟ್ ಅಲ್ಲಿ ಯಾರಾದರೂ ಹೋದಾಗ ನಾನು ಅವ್ರ ನಂಬರ್ ಸಹ ಕೊಟ್ಟಿದ್ದೀನಿ. ಓಕೆ. ನೀವು ಅಲ್ಲಿ ಹೋಗ್ಬೋದು. ಅವ್ರ ಕಡೆ ಇದು ಭಾಳ ಚೆನ್ನಾಗಿ ಮಾಡ್ತಾರೆ. ಥಾಲಿ ದಟ್ ಫಳಫಳ ಅಂತ ಒಂದು ತಟ್ಟೆ, ಅದರಲ್ಲಿ ರೋಟಿ, ಇದು ಸಬ್ಜಿ ಇದು ಹಾಕಿ ಶಿ ಹ್ಯಾಸ್ ಅ ಥಿಂಗ್. ಸೊ ದಿಸ್ ಸಾರ್ಟ್ ಆಫ್ ಅ ಕನೆಕ್ಷನ್ ಕ್ಯಾನ್ ಕಮ್ ಓನ್ಲಿ ಇಫ್ ಯು ಹ್ಯಾವ್ ಪರ್ಸನಲಿ ಬಿಲ್ಟ್ ಇಟ್. ಬರೀ ಆನ್ಲೈನ್ ಗೂಗಲ್ ಮಾಡಿ ChatGPT ಹತ್ರ ಕೇಳಿದ್ರೆ ಸೊ ನೀವು ಯು ಹ್ಯಾವ್ ಮೇಡ್ ದಟ್ ಎಫರ್ಟ್, ಟ್ರಬಲ್ ತೊಗೊಂಡಿದ್ದೀರಿ ಅದನ್ನು. ಸೊ ನಂತರ ಆದರೆ ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬಿಡಿ. ಬಿಕಾಸ್ ನಾನು ಹೇಳಿದೆ, ನಾನು ಪಿಕಲ್ ಜಾರ್ ಇಂಡಿಯಾ ಅಂತ ಒಂದು ಸಮುದಾಯ, ಅದರಲ್ಲಿ ಸುಮಾರು ಜನ, ನಾನು ಜಾರ್ಖಂಡಲ್ಲಿ ಒಬ್ಬರು ಆದಿವಾಸಿ ಹುಡುಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾಳೆ. ಸೊ ಬಾಸ್ಮತಿ ಬಿರುವ ಅಂತ, ಶಿ ಈಸ್ ಬಿಲ್ಡಿಂಗ್ ಅ ಸ್ಕೂಲ್ ಇನ್ ಅ ಫಾರೆಸ್ಟ್ ಏರಿಯಲ್, ಸ್ಕೂಲೇ ಇಲ್ಲ ಅಂತ. ಅವಳನ್ನ ನಾನು ಐ ಹ್ಯಾವ್ ಕನೆಕ್ಟೆಡ್ ಹರ್ ವಿತ್ ಮೈ ಅದರ್ ಮೇನ್ ಸ್ಟ್ರೀಮ್ ಕಮ್ಯುನಿಟಿ. ಸೊ ಸಪೋರ್ಟ್ ಅವಳಿಗೆ ಸಿಗ್ತಾ ಇರುತ್ತೆ ಸ್ವಲ್ಪ ಅದಕ್ಕೆ. ಸೊ ಒಂದು ಕಮ್ಯುನಿಟಿ ಥರ, ಸಮುದಾಯ ಥರ ಮಾಡಿ, ಅಥವಾ ಇಮೇಲ್, ವಾಟ್ಸ್ಯಾಪ್, ಯು ಜಸ್ಟ್ ಸ್ಟೇ ಇನ್ ಟಚ್. ಬಿಕಾಸ್ ದೆನ್ ನೀವು ಬಂದು ಸ್ವಲ್ಪ ಹೆಮ್ಮೆ ಹೇಳ್ಕೋಬೋದು, ಕಾಲರ್ ಅಪ್, ನಮಗೆ ಇಷ್ಟು ಜನ ಭಾರತೀಯರು ನಮ್ಗೆ ಇವಾಗ ಗೊತ್ತು, ಅಥವಾ ಇಷ್ಟು ಜನ ಅಕ್ರಾಸ್ ದ ವರ್ಲ್ಡ್. ಡಸಂಟ್ ಹ್ಯಾವ್ ಟು ಬಿ ಓನ್ಲಿ ಇಂಡಿಯಾ. ಲವ್ಲಿ. ಕೊನೆಯ ಪ್ರಶ್ನೆ. ಪ್ರತಿ ದಿನ ಬೆಂಗಳೂರಿಗೆ ಎಷ್ಟು ಜನಸಾಗರ ಬರುತ್ತೆ, ನೂರಾರು ಕನಸುಗಳನ್ನು ಹೊತ್ತು. ಇದರ ಮಧ್ಯೆ ಆ್ಯಸ್ ಅ ಬೆಂಗಳೂರಿಯನ್ ಬಹಳಷ್ಟು ಜನ ಕೇಳೋ ಪ್ರಶ್ನೆ, ಬೆಂಗಳೂರು ತನ್ನ ಅಸ್ಮಿತೆ ಕಳ್ಕೊಂಡ್ಬಿಡುತ್ತಾ ಹೋಗ್ತಾ ಹೋಗ್ತಾ, ತನ್ನ ಆ ಕಲ್ಚರಲ್ ಪ್ರೈಡ್ ಏನಿದೆ ಅದನ್ನು ಕಳ್ಕೊಂಡ್ಬಿಡುತ್ತಾ ಅಂತ. ಯಾಕಂದರೆ ನಾನು ಬಹಳಷ್ಟು ಜನ ಇವತ್ತಿನ ತಂದೆ ತಾಯಿಗಳನ್ನ ಬೆಂಗಳೂರಲ್ಲಿರೋರನ್ನೇ ನೋಡ್ತಾ ಇದ್ದೀನಿ. ಕನ್ನಡ ಮಾತಾಡಿದ್ರೆ ಅವ್ರಿಗೆ ಅಪರಾಧ. ಮಕ್ಕಳು, ನೀನು ಕನ್ನಡ ಹೆಂಗೆ ಮಾತಾಡ್ತಿದ್ಯಾ, ಯು ಶುಡ್ ಟಾಕ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಆ್ಯಂಡ್ ಪೂಜೆ ಕೂರಿಸ್ಕೊಳ್ಳಲ್ಲ. ಐ ಡೋಂಟ್ ನೋ, ಅದೇ ಹೇಳಿದ್ದು, ಅದೆಲ್ಲ ಲೋ ಸೆಲ್ಫ್ ಎಸ್ಟೀಮ್ ಇಂದಾನೇ ಬರ್ತಾ ಇರೋದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕಲ್ಚರ್ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಮಕ್ಕಳಿಗೆ, ಎಲ್ಲೋ ಒಂದು ಕಡೆ ಅದು ಕಳೆದು ಹೋಗ್ತಾ ಇದೆ. ಸೊ ಜನರಲಿ ಜನ ಕೇಳುವಂಥದ್ದು ಬೆಂಗಳೂರಿನ ಅಸ್ಮಿತೆ ಹೊರಟೋಗುತ್ತಾ ಅಂತ. ಹೊರಟೋಗಲ್ಲ, ಇಷ್ಟು ಬೇಗ ಅಂತೂ ಖಂಡಿತ ಹೊರಟೋಗಲ್ಲ. ಇನ್ನೂ ಚೇಂಜ್ ಆಗತ್ತೆ ಖಂಡಿತ. ಹೋಗಬಾರ್ದು ಅಂದರೆ ನಾವು ಇದರ ಎಚ್ಚರಿಕೆ, ಅಂದರೆ ದ ಮೊಮೆಂಟ್ ವಿ ಆರ್ ಅವೇರ್. ಈಗಾಗಲೇ ನಾನು ಈ ಹಬ್ಬವನ್ನು, ಕಲ್ಚರೋತ್ಸವವನ್ನು ಅದೇ ಎಲ್ಲರೂ ಸೇರಿಸ್ಕೊಂಡು ಮಾಡಿದಾಗ ಎಲ್ಲಿ ವೆನ್ಯೂ ಇರಬೇಕು ಅಂತ ಸುಮಾರು ಜನ ಕೇಳಿದ್ರು. ಸೊ ರವಿಚಂದ್ರನ್ ಅವರು ಬೆಂಗಳೂರು BLR ಹಬ್ಬ ಅವ್ರ ಕಡೆ, ರವಿ ಹೇಳಿದರು, ವಸಂತಿ, ವೈ ಡೋಂಟ್ ಟು ಟೇಕ್ ಸೌತ್ ಬ್ಯಾಂಗ್ಳೂರಲ್ಲಿ ಯುವಕ ಸಂಘ, ಅಲ್ಲೂ ನಿಮ್ಮ ಸೇಮ್ ಉತ್ಸವವನ್ನು ಮಾಡ್ಬೋದಲ್ಲ. ಸೌತ್ ಬೆಂಗಳೂರಲ್ಲಿ ಕಲ್ಚರ್ ಆಲ್ರೆಡಿ ಸರ್ಪ್ಲಸ್ ಇದೆ.
ನಾನು ಏನಲ್ಲಿ ಹೋಗಿ ಕಲ್ಚರ್ ನೀವು ಭಾಳ ಕನೆಕ್ಷನ್ ಇಟ್ಕೊಳ್ಳಿ ಅಂತ ನಾನು ಹೇಳ್ಕೊಂಡು ನಾನು ಯಾರು ಐ ಆಮ್ ಹೂ ಆಮ್ ಐ ಆ್ಯಕ್ಚುಲಿ ಅಲ್ಲಿ ಅಂದರೆ ಕಾವೇರಿಗೆ ಬಿಸ್ಲೇರಿ ತೊಗೊಂಡು ಹೋಗೋ ಹಾಗೆ ಸಮಾಚಾರ ಅದು. ಐ ವಾಂಟ್ ಟು ಡೂ ಇಟ್ ಇನ್ ಅ ಪ್ಲೇಸ್, ಐ ಮೀನ್ ಐಡಿಯಲಿ ಇನ್ನೂ ಅಷ್ಟು ಧೈರ್ಯ ಬಂದಿಲ್ಲ, ಸರ್ಜಾಪುರ, ಬೆಳಂದೂರು, ಕೋರಮಂಗ್ಲ ಅಲ್ಲಿ ಬೇಕಾಗಿದೆ. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಒಬ್ರು ರೇಖಾ ತಂತ್ರಿ ಅಂತ ಒಬ್ರು ಅವ್ರು ಹೇಳ್ತಾರೆ, ನಾವು ಎಲ್ಲೋ ಒಂದು ಕಡೆ ಒಂದೊಂದ್ಸಲ ನಮ್ಮೂರಲ್ಲೇ ಇದ್ದೀವ ನಾವು. ನಾನು ಮಲ್ಲೇಶ್ವರದ ನಮ್ಮ ಅಜ್ಜಿ ಮನೆ ಎಸ್ಪೆಷಲಿ, ನಾನು ಸ್ವಲ್ಪ ನಾರ್ತ್ ಬೆಂಗಳೂರು ಯಲಹಂಕದ ಕಡೆ ಇದೆ. ಆವಾಗ ರೇಡಿಯೋ ಸಿಟಿಯಲ್ಲಿ ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ದಿನ ಹೇಳಿದೆ ಮಲ್ಲಿಗೆ ಹೂವು ಮುಡ್ಕೋಬೇಕು, ನಾನು ಯಾವಾಗಲೂ ಜಡೆ ಹಾಕ್ಕೊಳ್ಳೋದು, ಸೊ ಈವನ್ ದಿಸಿಂಗ್ ನಮ್ಮ ತಾಯಿ ಶಿ ವುಡ್ ಪುಟ್ ಪ್ಲೇಟ್ಸ್. ಅದನ್ನು ಮಲ್ಲಿಗೆ ಹೂವು ನಾವು ರೆಸಿಡೆನ್ಸಿ ರೋಡಲ್ಲಿ ಇದ್ದಿದ್ದು ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ ನಮ್ಮ ಕೊಲೀಗ್ಸು, ಕೋರಮಂಗ್ಲ ಸಿಕ್ಕಿಲ್ಲ ಇದಕ್ಕೆ. ಐ ಸೆಡ್ ವಾಟ್, ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಡೈಮಂಡ್ ಪ್ಲಾಟಿನಮ್, ಜಸ್ಟ್ ಮಲ್ಲಿಗೆ ಹೂವು. ಸೊ ಭಾಳ ಸಾಧಾರಣವಾಗಿ ದೇವಸ್ಥಾನದ ಆಚೆ ಕಟ್ತಾ ಇರ್ತಾರೆ, ಮೆಜೆಸ್ಟಿಕ್ ಕಡೆ ಇದೆಲ್ಲ. ವೇರ್ ಇಸ್ ಇಟ್ ಗಾನ್, ವೇರ್ ಇಸ್ ಇಟ್ ಡಿಸಪಿಯರ್ಡ್? ಬಿಕಾಸ್ ಅಲ್ಲಿ ಬಳಸೋರ ಸಂಖ್ಯೆ ಬಹಳ ಸಂಖ್ಯೆ ಇದು. ಸೊ ಆ ಕಲ್ಚರ್, ದಟ್ ಇಸ್ ವೈ ಐ ಕೀಪ್ ಆನ್ ಸೇಯಿಂಗ್ ಕಲ್ಚರ್ ಅನ್ನೋದು ಬರೀ ಅಥವಾ ಭಾಷೆ ಅನ್ನೋದು ಇಟ್ಸ್ ನಾಟ್ ಅನ್ ಐಸೋಲೇಷನ್ ದ್ವೀಪ ಅಲ್ಲ, ಅದು ಸಂಗಮ ಅನ್ನೋದಕ್ಕೇನೆ ನಾನು ಹೇಳ್ತಾ ಇರೋದು. HSR ಲೇಔಟ್ ಅಲ್ಲಿ ಎಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಶಾಂತಿ ತುಮ್ಮಲ ಅಂತ ಒಬ್ರು ಡಾಕ್ಟ್ರು, ಅವರು ವೇಸ್ಟ್ ಕಂಪೋಸ್ಟಿಂಗ್ ಫ್ಯಾಂಟಾಸ್ಟಿಕ್ ಕಮ್ಯುನಿಟಿ, ನಮ್ಮ ವಾಣಿಮೂರ್ತಿ ಅವರು ಇರೋ ಹಾಗೆ ಅವರು ಕೂಡ. ಅವರು ನಾನು ಹೇಳಿದೆ ನೋಡಿ, HSR ಲೇಔಟ್ಗೆ ನಾನು ಒಂದೇ ಶರ್ತಲ್ಲಿ ಬರೋದು, ಅವ್ರು ತುಂಬ ಪ್ರೀತಿಯಿಂದ ಕರೆದ್ರು, ನಿಮ್ಮಲ್ಲಿ ಬೆಣ್ಣೆ ದೋಸೆ ಸಿಗುತ್ತೆ. ಏನು ವಸಂತಿ ನೀವು ಹೀಗೆ ಹೇಳಿಬಿಟ್ರೆ ನೀವು ನಾವೇನು, ಐ ಸೆಡ್ ಇಲ್ಲ ಆಥೆಂಟಿಕ್ ಸಿಗುತ್ತೆ. ಒಂದು ಕಡೆ ಎಷ್ಟು ಎಲ್ಲ ಚರ್ಚೆ ಮಾಡಿ ಅಲ್ಲಿದೆ ಅಂತ ಎಲ್ಲೋ ಒಂದು 2 ಕಡೆ ಅವರು ಇದು ಮಾಡಿದ್ರು. ಐ ಸೆಡ್ ಸಿ ಇಟ್ಸ್ ನೈಸ್, ಬೇರೆ ಬೇರೆ ಊರಿಂದ ಇವಾಗ ಲಂಡನ್, ವೆನ್ ಯು ಟ್ರಾವೆಲ್ ಔಟ್ಸೈಡ್ ದ ಕಂಟ್ರಿ, ಈ ಥರ ಇಂಟರ್ನ್ಯಾಷನಲ್ ಪ್ಯಾರಿಸ್ ಅಥವಾ ಈವನ್ ಲಂಡನ್ ತೊಗೊಂಡ್ರೆ ಇಟ್ ಈಸ್ ಅ ಮೆಲ್ಟಿಂಗ್ ಪಾಟ್. It's not just British, but multiple, even Indian food is so good in London. So I like it that ನಮ್ಮೂರಲ್ಲಿ ಒಂದು ವಿಶ್ವಮಾನವ ಅಂತ ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವದ ಇನ್ಫ್ಲೂಯೆನ್ಸಸ್ ತುಂಬ ಇದೆ. ಬಟ್ ಅಗೇನ್ ವಿ ಹ್ಯಾವ್ ಟು ಕಾನ್ಷಿಯಸ್ಲಿ, ಇವಾಗ ತುಳುನಾಡು ಉತ್ಸವ ಅಂತ ಇತ್ತು, ತುಳು ಊಟ, ಅದು ಕಾಂತಾರ ಎಲ್ಲ ಆದಮೇಲೆ ಭಾಳಷ್ಟು ಪಾಪ್ಯುಲರ್ ಆಗಿದೆ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಕಳೆದು ಹೋಗಬಾರ್ದು ಅಂದರೆ ನಾವು ಅದನ್ನು ಜೀವಂತವಾಗಿ ಹೇಗಿಡೋದಕ್ಕೆ ಸಾಧ್ಯ, ನಮ್ಮ ಮಕ್ಕಳನ್ನ ಇದ್ರ ಜೊತೆಗೆ ಅದನ್ನು ಆ ಅನುಭವಗಳಿಗೂ ಒಂದು ಸಿರ್ಸಿ ಕಡೆ ಹೋಗಿ ಇದು ಯಕ್ಷಗಾನ ನೋಡ್ಕೊಂಡು ಬರೋಣ, ಕರಾವಳಿ ಕಡೆ ಹೋಗಿ ಉಡುಪಿ ಇದೆಲ್ಲ ಲೆಟ್ಸ್ ಗೋ ಆ್ಯಂಡ್ ಸಿ. ಸೊ ದಟ್ ನೀವು ಪ್ಲೀಸ್ ಗೋ ಟು ಪ್ಯಾರಿಸ್ ಬಟ್ ಆಲ್ಸೋ ಗೋ ಟು ಪುತ್ತೂರ್. ಸೊ ದಿಸ್ ಕೈಂಡ್ ಆಫ್ ಕಾಂಬಿನೇಷನ್ ನಮ್ಮ ಮಕ್ಕಳಿಗೆ ಮಲ್ಟಿಪಲ್ ಎಕ್ಸ್ಪೋಜರ್. ನಾನು ವೆನ್ ಐ ವಾಸ್ ಯಂಗ್ ಕರ್ನಾಟಿಕ್ ಮ್ಯೂಸಿಕ್ ಕಲಿತಾ ಇದ್ದೆ. ಚೆನ್ನೈಯಲ್ಲಿರೋ ಕಾರಣಕ್ಕೆ ಮೈ ಅಜ್ಜಿ ಅವರು ನನ್ನನ್ನು ಹಾಕಿದ್ರು. ಅಲ್ಲಿ ಹೋದಾಗ UP ಕಡೆ ಐ ಆಲ್ಸೋ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಗಜಲ್ಸ್. ಸೊ ಟುಡೇ ಐ ಡೂ ಬೋತ್. ಸೊ ಹೌ ಡು ವಿ ಮೇಕ್ ಶ್ಯೂರ್ ಬೆಂಗಳೂರಿನ ಅಸ್ಮಿತೆ ಕಳೆದು ಹೋಗದೆ ಇರಬೇಕು ಅಂದರೆ ಈ ರೀತಿಯ ಯಾರ್ಯಾರು ನೀವಾಗಿ ಮಾಡೋಕ್ಕಾದ್ರೆ ಸಾಧ್ಯ, ಫೈನ್, ಗ್ರೇಟ್. ನೀವು ಮಾಡಲಿಲ್ಲ ಅಂದರೆ ಮಾಡೋರಿಗೆ ಸಪೋರ್ಟ್ ಮಾಡಿ. ಓಕೆ. ಪುಸ್ತಕಗಳು ಇವಾಗ ಸೋ ಮೆನಿ ಬುಕ್ ಬ್ರಹ್ಮ ಥರ ಫೆಸ್ಟಿವಲ್ಸ್ ಎಲ್ಲ ಬಂದಾಗ ಆ ಕನ್ನಡದ ಪಬ್ಲಿಷಿಂಗ್ ಆಥರ್ಸ್ ಅವ್ರನ್ನ ಹೋಗಿ ಕೇಳಿ, ಕವಿ ಸಮ್ಮೇಳನದಲ್ಲಿ ಹೋಗಿ ಕೂತ್ಕೊಳ್ಳಿ, ಹಾಡುಗಳನ್ನು, ಒಳ್ಳೊಳ್ಳೆ ಪಿಕ್ಚರ್ಸ್ ಬಂದಾಗ ಜಯಂತ್ ಕಾಯ್ಕಿಣಿ ಅವ್ರ ಥರ ಅವರು ಬರೆಯೋ ಒಂದು ಇದಕ್ಕೆ ಆಗಲಿ, ಪ್ಲೀಸ್ ಎಂಕರೇಜ್. ನಾಟ್ ಜಸ್ಟ್ ಎಂಕರೇಜ್ ಅಂದರೆ ಟೋಕನಿಸಮ್ಗಲ್ಲ, ಬಿ ಅ ಪಾರ್ಟ್ ಆಫ್ ಆರ್ ಓನ್ ಊರಿನ ಇತಿಹಾಸ, ಕಲ್ಚರ್, ಕ್ವಿಝೀನ್, ಬ್ರೇಕ್ಫಾಸ್ಟ್ ಎಲ್ಲ. ಸೊ ಮೇಕ್ ಯುವರ್ ಚಿಲ್ಡ್ರನ್, ಮುಂದಿನ ಪೀಳಿಗೆಗೆ, ದಟ್ ದಿಸ್ ಇಸ್ ಆಲ್ಸೋ ಆಬ್ಸಲ್ಯೂಟ್ಲಿ ಜಸ್ಟ್ ಎಸ್ ಕೂಲ್ ಆ್ಯಂಡ್ ಜಸ್ಟ್ ಎಸ್ ಗ್ರೇಟ್. ವಂಡರ್ಫುಲ್. ಈಗ ಕೊನೆಯದಾಗಿ 1-2-3 ಪ್ರಶ್ನೆ ಕೇಳಿಬಿಡ್ತೀನಿ. ದಿ ಬೆಸ್ಟ್ ಫುಡ್ ಎಲ್ಲಿ, ಊಟ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಮನೆಗಳನ್ನ ಹೇಳುವಂಗಿಲ್ಲ ಅಲ್ಲ, ಅಥವಾ ಹೋಟೆಲ್ಲೇ ಆಗಬೇಕಾ, ಅಥವಾ ಮನೆಗಳಲ್ಲಿ ಊಟ ಮಾಡೋದು ಅದು ಆಬ್ವಿಯಸ್, ಬಟ್ ಹೋಟೆಲ್ಸ್ ಯಾವುದು? ಒಳ್ಳೆ ಬೆಣ್ಣೆ ದೋಸೆ, ಒಳ್ಳೆ ಊಟ ಯಾವುದು ಅನ್ಸುತ್ತೆ? ಇದನ್ನ ನಾನು ಒಂದ್ಸಲ ಈಗ ಸ್ವಲ್ಪ ಒಂದು 2-3 ತಿಂಗಳ ಹಿಂದೆ ಒಂದು ಶೋ ಅಲ್ಲಿ ಹೇಳಿರೋದ್ರಿಂದ ನಾನು ನೆಕ್ಸ್ಟ್ ಚಾಯ್ಸ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿದಾಗ ನಾನು ಹೇಳಿದ್ದೆ ನವ್ಯ ಸಮ್ರಾಟ್ ಬೋಂಡಾ ಸೂಪ್ ಅಂತ ಹೇಳಿದ್ದೆ. ಬಿಕಾಸ್ ನಾವು ಸುಮಾರು ಜನ ಫ್ರೆಂಡ್ಸ್ ಅಲ್ಲಿ ಹೋಗಿ ಸಂಜೆ ಹೊತ್ತು ಹೋದಾಗ ಬಿಸಿ ಫ್ರೆಶ್ ಆಗಿ ಕೊಡ್ತಾರೆ, ಆ ಕಾಫಿ ಇದು ಆ ಥರದ್ದೆಲ್ಲ. ಬಟ್ ನಮ್ಮ
ಉಡುಪಿ ಶ್ರೀಕೃಷ್ಣ ಭವನ್ ಮೆಜೆಸ್ಟಿಕಲ್ಲಿ ಇನ್ಫ್ಯಾಕ್ಟ್ ಅಲ್ಲೇ ಒಂದು ಕಲ್ಚರ್ ಊಟದ ಇದು ಅಂತ ಬೇರೆ ಸಂವಾದನೆ ನಾವು ನಡೆಸಿದ್ವಿ. ಬಿಕಾಸ್ ಅದು 100 ವರ್ಷದ ಹಳೆಯ ಹೋಟೆಲ್. ನಮ್ಮ ವಿದ್ಯಾರ್ಥಿ ಭವನ್ ಇನ್ನು ಹಳೆಯ ಹೋಟೆಲ್. ಐ ಡೋಂಟ್ ನೋ ಹೌ ಓಲ್ಡ್ ಇಟ್ ಇಸ್. ಬಟ್ ಈ ರೀತಿ ಒಂದು ಉಡುಪಿ ಶ್ರೀಕೃಷ್ಣ ಭವನಲ್ಲಿ ಬಾದಾಮ್ ಹಲ್ವಾ, ಅಂದರೆ ಇಟ್ಸ್ ಜಸ್ಟ್ ಬಾಯಲ್ಲಿ ಆ ರುಚಿ ಇನ್ನೂ ಇರುತ್ತೆ. ಇದು ಬಂದಾಗ ಪೂರ್ತಿ ಊಟ ಮಧ್ಯಾಹ್ನ ಸಂಜೆದ ಊಟ. ನಳಪಾಕ ಅಂತ ನವರಂಗ್ ಕಡೆ ಇದೆ. ನಳಪಾಕದ ಉತ್ತರ ಕರ್ನಾಟಕದ ಊಟ ನನ್ಗನ್ಸತ್ತೆ ಬೆಂಗಳೂರನ್ನ ಒಂದು ಸ್ಯಾಡ್ ಪಾರ್ಟ್. ಹೇಗೆ ನನಗೆ ಇಳ್ಕಲ್ ಸೀರೆ ಬೆಂಗಳೂರಲ್ಲಿ ಸಿಗ್ತಾ ಇರ್ಲಿಲ್ವೋ, ನಿಜವಾದ ಅಥೆಂಟಿಕ್ ಇದು. ಅದಕ್ಕೆ ನಾನು ಬಾಗಲಕೋಟ್ಗೆ ಹೋದಾಗ ನನ್ನ ಫ್ರೆಂಡ್ ಒಬ್ರು ನನಗೆ ಗಿಫ್ಟ್ ಮಾಡಿದ್ರು, ನನ್ನ ತವ್ರ ಮನೆ ಬಾಗಲಕೋಟೆ ಅಂತ ಹೇಳಿ. ನಾವು ಅಫ್ಕೋರ್ಸ್ ದೇರ್ ಆರ್ ಅ ಫ್ಯೂ ಇಳ್ಕಲ್ ಸ್ಟೋರ್ಸ್ ಬೆಂಗಳೂರಲ್ಲಿ. ವೃಂದಾ ಶೇಖರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅದೇ ರೀತಿ ಕನ್ನಡದ ಒಂದು ಆಥೆಂಟಿಕ್ ಊಟ ಕ್ವಿಝೀನ್ ಅಂದರೆ ಇವಾಗ ಫೈನ್ ಡೈನಿಂಗು ಇರಬೇಕು ಅಂದರೆ ಬಹಳ ಸಣ್ಣ ಸಣ್ಣ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ JP ನಗರದ ಕಡೆ ಇದು ಕಡೆ ಎಲ್ಲ ಇದೆ ಮೆಸ್. ಬಟ್ ಐ ಫೀಲ್ ವಿ ಶುಡ್ ಹ್ಯಾವ್ ಬೇರೆ ಊರಿಂದ ಆಚೆ ಬಂದಾಗ ಅವ್ರಿಗೂ ಫೈನ್ ಡೈನಿಂಗ್ ಮಾಡೋ ಅಂಥ ಒಂದು ಜಾಗ ಇರಬೇಕು. ಟ್ರೆಡಿಷನಲ್ ಊಟ, ಸಾಂಪ್ರದಾಯಿಕ ಊಟ ಇರಬೇಕು ಅಂತ. ಬಟ್ ನನಗೆ ನಳಪಾಕದ ಊಟ ಇಷ್ಟ. ಅದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಸೊಗಡು ಅಂತ ಆ ಕಡೆ ಒಂದು ಬಂದಿದೆ. ಐ ಆಮ್ ಸೋ ಥ್ಯಾಂಕ್ಫುಲ್. ಇವಾಗೆಲ್ಲ ಸದ್ಯ ಹೆಸರುಗಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಇಡ್ತಾ ಇದ್ದಾರೆ ಈಗ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಭಾವನಾ, ಐ ರಿಯಲಿ ಬಿಲೀವ್ ಆಸ್ ಅ ಸೋಷಿಯಲ್ ಕಾಮೆಂಟೇಟರ್, ಆಸ್ ಅ ಜರ್ನಲಿಸ್ಟ್, ಆಸ್ ಅ ಸಿಟಿಸನ್, ದಟ್ ಯಾವಾಗ ಅಲಾರ್ಮ್ ಅಥವಾ ಒಂದು ಕಳೆದು ಹೋಗ್ತಾ ಇದೆ ಅನ್ನೋ ಸ್ಥಿತಿ ಬರೋವಾಗ ಜನ ದೇ ಬಿಕಮ್ ಅಲರ್ಟ್. ಅದು ಎಷ್ಟೋ ಕಳ್ಕೊಂಡ್ಬಿಟ್ಟಿರ್ತೀವಿ ಅಷ್ಟರೊಳಗಡೆನೆ. ದಟ್ ಈಸ್ ಅ ಸ್ಯಾಡ್ ಪಾರ್ಟ್. ಅವರಿದ್ರು, ನಾವು ಅವ್ರನ್ನ ಗುರುತಿಸ್ಲಿಲ್ಲ, ಅವ್ರು ಹೋದ್ಮೇಲೆ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದೇನೋ, ರೈಟ್, ಅವರು ಇಷ್ಟೆಲ್ಲ ಕೆಲಸ ಮಾಡಿದ್ರು. ಬಟ್ ಒನ್ ಆಫ್ ಮೈ ಐ ರಿಮೆಂಬರ್ ಪ್ರಗತಿ ಹೆಬ್ಬಾರ್ ಅಂತ ಅವ್ರ ಹೆಸರು, ನನಗೆ ಪರಿಚಯ ಅವರು. ನಾನು ಹೇಳಿದೆ, ನಿಮ್ಮ ಮಕ್ಕಳನ್ನ ಎಲ್ಲಿ ಓದಿಸ್ತಾ ಇದ್ರೆ? ಪುಟಾಣಿ ಮಗಳು, ಐ ಥಿಂಕ್ 5-6 years. ಸೊ ಶಿ ಸೆಡ್, ಐ ವಾಸ್ ವೆರಿ ಪರ್ಟಿಕ್ಯುಲರ್. ಹಾಗೆಯೇ ವಸಂತ್ ಶೆಟ್ಟಿ ಅಂತ ಮುಂದೆ ಬನ್ನಿ ಪಾಡ್ಕಾಸ್ಟ್ ಅಂತ ಅವರು, ಈಸ್ ಅ ಫೌಂಡರ್. ಅವರೂ ಅಷ್ಟೇ, ಫಸ್ಟು ಫ್ಯೂ ಇಯರ್ಸ್ ನಮ್ಮ ಮಕ್ಕಳಿಗೆ ಕನ್ನಡದಲ್ಲೇ ನಾವು ಶಿಕ್ಷಣ ಕೊಡಬೇಕು ಅಂತ ನಮಗೆ ಆಸೆ. ಸೊ ನೇಸರ ಅಂತ ಏನೋ ಒಂದು ಸ್ಕೂಲ್ ಇದೆ ಅಂತ ಅನ್ಸುತ್ತೆ, ಐ ಡೋಂಟ್ ನೋ. ಬಟ್ ಈ ರೀತಿ ಕೂಡ ಸ್ಕೂಲ್ಸ್, ಎಜುಕೇಷನ್ ಸಿಸ್ಟಮ್ ವಿಚ್ ಇಸ್ ಗಿವಿಂಗ್ ದಟ್ ಫೌಂಡೇಶನ್, ಬೇಸಿಕ್ ಫೌಂಡೇಶನ್. ಆಮೇಲೆ ನೀವು ಎಷ್ಟು ಜನ ನಾವು ನೋಡಿಲ್ಲ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಇದಾಗಿ ಇವತ್ತು ವರ್ಲ್ಡ್ ಲೆವೆಲಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗ್ಲೋಬಲ್ ಇದರಲ್ಲಿ. ಬಟ್ ಜೊತೆಗೆ ಐ ಆಮ್ ನಾಟ್ ಸೇಯಿಂಗ್ ಬರೀ ಕನ್ನಡ ಅಥವಾ ಬರೀ ತಮಿಳ್ ಹಿಂದಿ ಅಂತ ಹೇಳ್ತಾ ಇಲ್ಲ. ಬಟ್ ದಟ್ ಫೌಂಡೇಶನ್ ಹ್ಯಾಸ್ ಟು ಕಮ್ ಫ್ರಮ್ ಅಸ್, ಪೋಷಕರು. ಸೊ ನಿಮ್ಮ ಒಳ್ಳೆ ಊಟದ ಪ್ರಶ್ನೆನೂ ನನಗದೇನೆ. ವಿ ಹ್ಯಾವ್ ಟು encourage and make sure we support such initiatives. Okay. So Nalapaka I think is okay. ಬೆಂಗಳೂರು ವೈಬ್ಸ್ ಯಾವ ಭಾಗದಲ್ಲಿ ಹೆಚ್ಚು? ನೋಡಿ, ಇವಾಗ ಕಾಂಟ್ರವರ್ಸಿ ಬರುತ್ತೆ ಬಿಕಾಸ್ ಅಲ್ಲ, ಐ ನೋ ದ ಆನ್ಸರ್. ನೀವು ಹೇಳೋದು ನನಗೆ ಗೊತ್ತಿದೆ ಅನ್ಸುತ್ತೆ. ಅದೇ ಆನ್ಸರ್ ಗೊತ್ತಿದೆ ಅಂತ ನೀವು ಹೇಳಿದ್ರೆ ಬರೀ ಒಂದ್ ಜಾಗ ಅಂತ ನಿಮ್ಮ ಅಲ್ಲ. ಫಸ್ಟ್ ಹೀಗೆ ಮಾಡೋಣ, ನೀವು ಹೇಳಿ ಆಮೇಲೆ ಇಲ್ಲ ನಾನು ಹೇಳಲ್ಲ ನೋಡಿ. ಯಾವಾಗ್ಲೂ ಏನೋ ವಿವಿಪುರಂ ಅಥವಾ ಸೌತ್ ಬೆಂಗಳೂರ್ನೇ ಫಸ್ಟ್ ರ್ಯಾಂಕ್ ತಗೊಂಡು ಹೋಗೋದು, ಫಸ್ಟ್ ಪ್ರೈಸ್ ಯಾವಾಗ್ಲೂ ಸೌತ್ ಬೆಂಗಳೂರು ತಗೊಂಡು ಹೋಗುತ್ತೆ. ನಾನ್ ಕೊಡಲ್ಲ ಫಸ್ಟ್ ಪ್ರೈಸ್. ಯಾವ ಭಾಗಕ್ಕೆ? ಸರಿ, ಸ್ವಲ್ಪ ವೆಸ್ಟ್ ನಾರ್ತ್ಗೆ ಬರೋಣ. ತೀರಾ ಐ ಆಮ್ ನಾಟ್ ಗೋಯಿಂಗ್ ವಿದ್ಯಾರಣ್ಯಪುರದ ಕಡೆ ಆ ಥರ ಎಲ್ಲ ಹೋಗ್ತಾ ಇಲ್ಲ, ಮತ್ತಿಕೆರೆ ಅದೆಲ್ಲ. ಬಟ್ ಶೇಷಾದ್ರಿಪುರಂ, ಪಾಪ ಶೇಷಾದ್ರಿಪುರಂಗೆ ಮಾತ್ರ ಯಾವತ್ತೂ ಜಾಸ್ತಿ ಹೆಸರೇ ಬರೋಲ್ಲ. ಮಲ್ಲೇಶ್ವರದ ಪಕ್ಕದಲ್ಲೇ ಇದೆ. ಬಟ್ ಆಲ್ವೇಸ್ ಏನೋ, ಇವಾಗ ಟಾಪರ್ ನಮ್ಮ ಕಸಿನ್ ಅಥವಾ ದಿಸ್ ಥಿಂಗ್ ಇಸ್ ಸ್ಕೂಲ್ ಟಾಪರ್ ಅಂತ ಇಟ್ಕೊಳ್ಳಿ, ಬೇರೆಯವರು 90% ಇದ್ರೂ ಅವ್ರು ಯಾರು ಅವ್ರಿಗೆ ಅಷ್ಟು ಬೆನಿಟ್ ಸಿಗೋಲ್ಲ. ಸೊ ಮೈ ವೋಟ್ ದಿಸ್ ಟೈಮ್ ವಿಲ್ ಬಿ ಫಾರ್ ಶೇಷಾದ್ರಿಪುರಂ. ಬಿಕಾಸ್ ಶೇಷಾದ್ರಿಪುರಂ ಅಲ್ಲಿ ಎಷ್ಟೊಂದು ಒಳ್ಳೆ ಬೆಂಗಳೂರು ವೈಬ್ ಇದೆ. ಎಸ್ಪೆಷಲಿ ಇದು ಉಮೇಶ್ ದೋಸೆ ಪಾಯಿಂಟ್ ಅಲ್ಲಿ ಆ ಒಂದು ಇದರಲ್ಲೇನೆ ಈ ಕಡೆ ಹರಿ ಸ್ಯಾಂಡ್ವಿಚ್, ಆಮೇಲೆ ಇನ್ನೊಂದು ಪುಳಿಯೋಗರೆ, ಇನ್ನೊಂದು ಒಂದು ಬೆಂಗಳೂರು ಚಾಟ್ದು ಗುಲ್ಲೂಸ್ ಚಾಟ್ ಎಷ್ಟು ಇತ್ತು.
ಸೊ ಶೇಷಾದ್ರಿಪುರಂನ ಇವತ್ತಿನ ಒಂದು ಇದರಲ್ಲಿ ಐ ಹ್ಯಾವ್ ನೆವರ್ ಹರ್ಡ್ ಎನಿಬಡಿ ಮೆನ್ಷನ್ ಇಟ್. ಸೊ ಐ ವಿಲ್ ಬಿ ಮೈ ವೋಟ್ ಬೆಂಗಳೂರು ವೈಬ್ಗೆ ಶೇಷಾದ್ರಿಪುರಂ. ಬಿಟ್ರೆ ನನ್ನ ಫೇವ್ರೆಟ್ ಏರಿಯಾ ಏನು ಗೊತ್ತಾ? ಮೆಜೆಸ್ಟಿಕ್. ಕರೆಕ್ಟ್. ಮೆಜೆಸ್ಟಿಕ್ ಪಾಪ ಮೆಜೆಸ್ಟಿಕ್ ಥಿಯೇಟರ್ಸ್ಗಳನ್ನ ಕಳ್ಕೊಂಡ್ಬಿಟ್ಟಿದೆ. ಯಾರು ನೋಬಡಿ ಇವನ್ ಕ್ರೈಡ್ ಆನ್ ದ ಲಾಸ್ ಆಫ್ ಥಿಯೇಟರ್ಸ್. ಅಷ್ಟು ಫಾಸ್ಟಾಗಿ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ. ನೆಟ್ಫ್ಲಿಕ್ಸ್ ಜಮಾನಾದಲ್ಲಿ ವಿ ಡೋಂಟ್ ರಿಯಲೈಸ್ ಮೆಜೆಸ್ಟಿಕ್ ಅನ್ನೋದು ಇಟ್ ವಾಸ್ ಲೈಕ್ ಅ ರಸ. ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ವೆನ್ ವಿ ವರ್ ಸೋ ಮಚ್ ಯಂಗರ್. ನಾವು ವಿ ಯೂಸ್ ಟು ಕಮ್ ಟು ಬೆಂಗಳೂರು ಫಾರ್ ಸಮ್ಮರ್ ಹಾಲಿಡೇಸ್. ಅವಾಗ ಕರ್ಕೊಂಡು ಹೋಗ್ತಾ ಇದ್ರು. ನರ್ತಕಿ ಅಂತೆ, ಸಂಗಮ್ ಅಂತೆ, ಇದಂತೆ, ಕಪಾಲಿ ಥಿಯೇಟರ್. ಅಂದರೆ ಅದು ಹೋಗೋದೇ ಒಂದು ಉತ್ಸವ. ದಟ್ ಸಂಭ್ರಮ ವಾಸ್ ಆಫ್ ಇದು. ಇವಾಗ ಐ ಜಸ್ಟ್ ಸಮ್ಟೈಮ್ಸ್ ಗೋ ಟು ಮೆಜೆಸ್ಟಿಕ್ ಆ್ಯಂಡ್ ಐ ಜಸ್ಟ್ ಸಿ ದೀಸ್ ಐ ಸೆಡ್ ಯುನೋ ವಿ ಕಾಂಟ್ ಟರ್ನ್ ದ ಕ್ಲಾಕ್ ಬ್ಯಾಕ್. ಮುಂದುವರೆಸ್ಬಿಟ್ಟಿದ್ವಿ. ನಾವೇ ಸಿಂಗಲ್ ಸ್ಕ್ರೀನಲ್ಲಿ ಹೋಗಿ ನೋಡ್ತೀವೋ ಇಲ್ವೋ ಬಿಕಾಸ್ ವಿ ವಾಂಟ್ ಆಲ್ ದ ಸ್ಪೆಷಲ್ ಎಫೆಕ್ಟ್ಸ್. ಬಟ್ ಮೆಜೆಸ್ಟಿಕ್, ದಿಸ್ ಗಾಯ್ ರೈಟರ್ ಝ್ಯಾಕ್ ಓ ಯಾ ಅನ್ನೋರು, he's described Majestic in a very good way and I totally agree. ಇತ್ತೀಚೆಗೆ ಉತ್ಸವದಲ್ಲಿ ಊಟದ ಜವಾಬ್ದಾರಿ ಸಿಹಿಕೈ ಚಂದ್ರು ಅವರು, ಆಪ್ತ ಗೆಳೆಯರು, ಸಚ್ ಅ ವಂಡರ್ಫುಲ್. ಅವರ ಊಟದ ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಅಷ್ಟು ಮಜಾ ಬರುತ್ತಲ್ಲ. ಸೊ ಚಂದ್ರು ಅವರ ರೆಫರೆನ್ಸಲ್ಲಿ ನವೀನ್ ಸುರೇಶ್ ಹಿ ಟೇಕ್ಸ್ ಪೀಪಲ್ ಫಾರ್ ಬ್ಯಾಂಗ್ಳೂರ್ ಬ್ರೇಕ್ಫಾಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ. ಬ್ಯಾಂಗ್ಳೂರ್ ಎಪಿಕ್ಯೂರ್ ಫೌಂಡರ್ ಅವರು ಸಹ ನಾನು ಹೇಳಿದೆ, ಐ ಸೆಡ್ ನವೀನ್ ಈ ಉತ್ಸವ ಎಲ್ಲ ಆಗೋಗ್ಲಿ, ಪ್ಲೀಸ್ ಮೆಜೆಸ್ಟಿಕ್ ಹೋಗೋಣ. ಅನ್ಎಕ್ಸ್ಪ್ಲೋರ್ಡ್ ಎಲ್ಲ ಬರೀ ಫೇಮಸ್ ಎಲ್ಲ ಒಳ್ಳೆ ಜಾಯಿಂಟ್ಸೆ. ಸಿ ಟಿ ಆರ್ ಇರ್ಬೋದು, ವೀಣಾ ಸ್ಟೋರ್ಸು ಅಥವಾ ಬೆಂಗಳೂರು ಕೆಫೆ, ವೆರಿ ಗುಡ್. ಐ ಆಮ್ ನಾಟ್ ರಾಮೇಶ್ವರಂ, ಫೈನ್. ಬಟ್ ಮೆಜೆಸ್ಟಿಕ್ಕಲ್ಲಿರೋ ಇನ್ನೇನು ಉಳ್ಕೊಳ್ಳುತ್ತೋ ಇಲ್ವೋ ಅನ್ನೋ ಒಂದು ಸ್ಥಿತಿಯಲ್ಲಿರೋ ರೆಸ್ಟೋರೆಂಟ್ಸ್ ಇದ್ದಾವೆ. ಏನದು ಗುಂಡಪ್ಪನ ಇದು ಇರ್ಬೋದು, ಮೆಸ್ ಇರ್ಬೋದು, ಬಿರಿಯಾನಿ, ಸಂಪಂಗಿ ಹೋಟೆಲ್, ಯಾ, ಅಥವಾ ಮಲಬಾರ್, ಉಡುಪಿ ಶ್ರೀಕೃಷ್ಣ ಭವನ್ ಅಟ್ ಲೀಸ್ಟ್ ಇಸ್ ಸ್ಟಿಲ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಬಳೆಪೆಟ್ ಕಡೆ. ಸೊ ಐ ವಾಂಟ್ ಟು ಆ ಕಲ್ಚರೋತ್ಸವದ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಈ ಜಾಗಗಳಿಗೆ ಹೋಗಿ ಅದರ ಬಗ್ಗೆ ಜನರಿಗೆ ನನ್ನ ಇನ್ಸ್ಟಾಗ್ರಾಮ್, ಸೊ ನಿಮ್ಮ ಕಾರ್ಯಕ್ರಮದ ಮೂಲಕ ಐ ಆಮ್ ಪ್ಲಗಿಂಗ್, ಪ್ಲೀಸ್ ಕಲ್ಚರೋತ್ಸವ ಅನ್ನೋ ಒಂದು ಪೇಜನ್ನು ಜನ ನೋಡಲಿ. culture-OTSAV ಕಲ್ಚರೋತ್ಸವ, ಆಮೇಲೆ ವಸಂತಿ ಹರಿಪ್ರಕಾಶ್ ಇನ್ಸ್ಟಾಗ್ರಾಮ್. ಇದನ್ನ ನೋಡಿದ್ರೆ ನಾನು ಏನೇನು ಡಿಸ್ಕವರಿ ಮಾಡ್ತೀನೋ ಖಂಡಿತ ಜನರಿಗೆ ತಿಳಿಸ್ತೀನಿ. ಓಕೆ. ಸೊ ಬೆಂಗಳೂರು ವೈಬ್ಸ್, ಶೇಷಾದ್ರಿಪುರಂ ಆ್ಯಂಡ್ ಮೆಜೆಸ್ಟಿಕ್. ಓಕೆ. ನಾನು ಇನ್ನೊಂದು ಟಿಪ್, ನೀವು ಅದು ಹೋಗಿದ್ದೀರಾ ಇಲ್ವಾ ಗೊತ್ತಿಲ್ಲ, ಧರ್ಮರಾಯನ ದೇವಸ್ಥಾನದ ಹತ್ರ ಮುದ್ದಣ್ಣ ಮೆಸ್ ಇದೆ. ನಾನು ಕೇಳಿದ್ದೀನಿ, ಹೋಗೇ ಇಲ್ಲ. ಯು ಶುಡ್ ಗೋ. ಓ, ಚೆನ್ನಾಗಿದೆ. ಸೊ ಮೈ ಫೇವ್ರೇಟ್ ಅಂಡ್ ಮೈ ಫಾದರ್ಸ್ ಫೇವ್ರೇಟ್. ನಮ್ಮಪ್ಪ ನನ್ನ ಫೇವ್ರೇಟ್. ಅಚ್ಚಾ. ನಾವು 15 ದಿನಕ್ಕೂ ಒಂದು ತಿಂಗಳಿಗೂ ಹೋಗ್ತೀವಿ. ಆ್ಯಂಡ್ ಸ್ಪೆಷಲಿ ಆನ್ ಹಿಸ್ ಬರ್ಡೇ ಐ ವಿಲ್ ಟೇಕ್ ಹಿಮ್ ದೇರ್. ಅರೆ, ಯಾವತ್ತು ಅವರ ಬರ್ತ್ಡೇ? ಈಗ ಜಸ್ಟ್ ಮುಗೀತು, January 29th. ಐ ಸಿ. ಸೊ ಮುದ್ದಣ್ಣ ಮೆಸ್ ತುಂಬಾ ಚೆನ್ನಾಗಿದೆ. ಮೆಸ್ಸಲ್ಲಿ ಏನಾದರೂ ಒಂದು ಐಟಮ್ ಸ್ಪೆಷಲಾ? ವಾಂಗಿಬಾತ್ ಓ, ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಚೆನ್ನಾಗಿರುತ್ತೆ, ದೋಸೆ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ನನ್ನ ಫೇವ್ರೇಟು ಆ್ಯಂಡ್ ಆಫ್ಕೋರ್ಸ್ ನಮ್ಮ ತಂದೆದು, ಆಮೇಲೆ ಅಲ್ಲಿ ಬರೋ ಜನರು ಎಲ್ಲರದ್ದು ಫೇವ್ರೇಟ್. ಬಟ್ ಇನ್ನೊಂದು ಖುಷಿ ವಿಷಯ ಅವ್ರ ವಿಷಯದಲ್ಲಿ ಅಂದರೆ, ವಯೋವೃದ್ಧರು ಯಾರಾದರೂ ಬಂದರೆ ದೇ ವಿಲ್ ಗಿವ್ ಇಟ್ ಫಾರ್ ಫ್ರೀ. ಓ, ಐ ಸಿ. ಆಮೇಲೆ 10 ವರ್ಷಕ್ಕಿಂತ ಕೆಳಗೆ ಬರೋ ಮಕ್ಕಳಿಗೆ 10 ರೂಪಾಯಿಗೆ ತಿಂಡಿ ಕೊಡ್ತಾರೆ. ಸೋ ನೈಸ್. ಬಹಳ ಖುಷಿ ಆಗುತ್ತೆ. ಮುದ್ದಣ್ಣ ಮೆಸ್ ತುಂಬ ಚೆನ್ನಾಗಿದೆ. ನೋಟೆಡ್. ಎಸ್, ದೇವಸ್ಥಾನದಿಂದ ಈ ಕಡೆಗಿದೆ. ತುಂಬಾ ಬ್ರಾಂಚಸ್ ಇದೆ ಅವ್ರದ್ದು. ದೇವಸ್ಥಾನದ ಪಕ್ಕದಲ್ಲೇ ಒಂದಿದೆ. ಬ್ರಾಂಚಸ್ ಎಲ್ಲಿ ಮತ್ತೆ? ಅಂದ್ರೆ ದಾಯಾದಿಗಳು ಮಾಡ್ಕೊಂಡಿರ್ತಾರೆ. ಓ, ಆ ರೀತಿ. ಬಟ್ ಅಲ್ಲೊಂದು ಸಂಧಿ ಬರುತ್ತೆ. ಮೈಸೂರು ಮೈಲಾರಿ ಯಾವ್ದು ಒರಿಜಿನಲ್ ಓಜಿ ಮೈಲಾರಿ ಯಾವ್ದು ಅಂತ, ಓಜಿ ಅಂತ ನಾನು ಹುಡುಕ್ತಾ ಇದ್ದೀನಿ. ಓಕೆ. ಸೊ ನೀವು ತುಂಬಾ ಎಕ್ಸ್ಪ್ಲೋರ್ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ದಟ್ಸ್ ರಿಯಲಿ ಗುಡ್. ಫೈನಲ್ ಹಂತಕ್ಕೆ ಬಂದಿದ್ದೀನಿ. ಸೊ ಯೂಶಲಿ ನಾನು ಇದನ್ನು ಯಾರನ್ನೂ ಕೇಳೋದಿಲ್ಲ, ಬಟ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇನ್ನೂ ಏನೋ ಒಂದು ಸಾಧನೆ ಮಾಡಬೇಕು ಅಂತಿದೆ, ಅಥವಾ ಏನೋ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದೆ ಮುಂದೆ ಇನ್ನೊಂದು ವರ್ಷದಲ್ಲಿ. ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲ ಏನೋ ಹುಡುಕಬೇಕು, ಏನಿದೆ ಮನಸ್ಸಿನಲ್ಲಿ ತುಡಿತಾ? ಯಾ, ಥ್ಯಾಂಕ್ ಯು. ಈ ಪ್ರಶ್ನೆ ಕೇಳಿದ್ದಕ್ಕೇ ಥ್ಯಾಂಕ್ಸ್. ಬಿಕಾಸ್ ಅದು ಹಿಮಾಲಯದಲ್ಲಿ ಹೋಗಿ ಗ್ರ್ಯಾಂಡ್ ಪ್ಲ್ಯಾನ್ ಕೇಳ್ಕೊಳ್ಳಿ. ಓಕೆ. ಆ್ಯಸ್ ಇಫ್ ನಮ್ಮ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ. ಹಿಮಾಲಯದಲ್ಲಿ ಎಲ್ಲಾದರೂ ಒಂದು ಸ್ಥಳ, ಹಿಮಾಚಲ್ ಪ್ರದೇಶ, ವೆರೆವರ್, ರಿಷಿಕೇಶ್, ಸಮ್ವೇರ್ ಹೋಗಿ ನನ್ನ ಈ ಒಂದು 20-25 ವರ್ಷಗಳ ಒಂದು ಅನುಭವಗಳನ್ನು ಇದರ ಪುಸ್ತಕ ಬರೀಬೇಕು ಅನ್ನೋ ಪ್ಲ್ಯಾನ್. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ರೈಟಿಂಗ್ ಅ ಬುಕ್ ಆನ್ ಮೈ
ಲೈಫ್ ಇನ್ ಮೈ ಕರ್ಮಭೂಮಿ ವಿಚ್ ಇಸ್ ಬೆಂಗಳೂರು ಕರ್ನಾಟಕ ಸಿಟ್ಟಿಂಗ್ ಇನ್ ಹಿಮಾಲಯಸ್. ಈ ಒಂದು ಗ್ರ್ಯಾಂಡ್ ಇದು ನಾನು ನಮ್ಮ ಮನೆಯಲ್ಲೂ ನಮ್ಮ ಫ್ಯಾಮಿಲಿಗೆ ಹೇಳ್ತಾ ಇರ್ತೀನಿ. ನನಗೆಲ್ಲ ಸುಮಾರು ಜನ ಹೇಳ್ತಾರೆ, ಏನು ಇಷ್ಟೊಂದು ಯು ರೈಟ್ ಫೇಸ್ಬುಕ್ಕಲ್ಲಿ ಬ್ಲಾಗ್ಸ್ ಅಂತ ಏನೋ ಎಲ್ಲ ಸೇರಿಸಿ ಯಾಕೆ ಇನ್ನೂ ಒಂದು ಬಂದಿಲ್ಲ, ವೈ ಡು ಯು ನಾಟ್ ಹ್ಯಾವ್ ಯುವರ್ ಓನ್ ಶೋ? ಐ ಡೋಂಟ್ ಹ್ಯಾವ್ ಮೈ ಓನ್ ಶೋ ಯೆಟ್. ನಾನು ಹೇಳ್ತೀನಿ, ಶೋ ಇಸ್ ಅ ಕಮಿಟ್ಮೆಂಟ್. ಪುಸ್ತಕನೂ ಅಷ್ಟೇ. ನಾನು ಐ ಆಮ್ ಸೋ ಬ್ಯುಸಿ ಎಕ್ಸ್ಪ್ಲೋರಿಂಗ್ ಪ್ಲೇಸಸ್ ಅಥವಾ ಸ್ಟೇಟ್ಸ್ ಆ್ಯಂಡ್ ಕಲ್ಚರ್ಸ್ ದಟ್ ಐ ಹ್ಯಾವ್ ನಾಟ್ ಹ್ಯಾಡ್ ದ ಟೈಮ್. ಇದು ಒಂದು ಡೆಡಿಕೇಟೆಡ್, ಸರಿ ಇಲ್ಲಿ ಎಷ್ಟೇ ಅದನ್ನು ಪ್ರತಿ ಶುಕ್ರವಾರ ಈ ಟೈಮ್ಗೆ ಈ ಸ್ಟುಡಿಯೋಗೆ ಇರ್ತೀನಿ, ಆ ಕಮಿಟ್ಮೆಂಟ್ ನನಗೆ ಮಾಡೋಕೆ ಆಗಿಲ್ಲ. ಅದೇ ರೀತಿ ಪುಸ್ತಕನೂ ಸೇಮ್. ಸೊ ಎಲ್ಲ ಒಂದು ಸರಿ, ಎಲ್ಲಾದರೂ ಒಂದು ನನಗೆ ಒಂದು ರೈಟಿಂಗ್ ವರ್ಕ್ಶಾಪ್, ರಿಟ್ರೀಟ್ ಆ ಥರ ಕಳಿಸ್ಕೊಟ್ಬಿಡಿ. ನಾನು ಇದು ಬಾಗಿಲು ತೆಗೆದ ತಕ್ಷಣ ಸಿಕ್ಕಿಂ ಗ್ಯಾಂಗ್ಟಾಕಲ್ಲಿ ಇದೆಯಲ್ಲ, ಕಾಂಚನಜಂಗ ನನ್ನ ಕಣ್ಣು ಮುಂದೆ ಇರಬೇಕು. ಆವಾಗ ಆ ಪ್ರೇರಣೆ ತಗೊಂಡು ನನ್ನ ಲೈಫಿನ ಒಂದು ಬಟ್ ಮೈ ಆನ್ ಅ ಸೀರಿಯಸ್ ನೋಟ್, my plan or wish, ಹಂಬಲ is ನನ್ನ ಶೋ. ಅದು ಆ ಒಂದು ಶೋವನ್ನು ಮೂಲಕ ಎಷ್ಟೆಷ್ಟೋ ಅಂದರೆ ಲೈಫ್ ಲೆಸನ್ಸ್, ಅನುಭವಗಳು, ಜನರ ಒಂದು ಮಾತಾಡಿಸೋ ಮೂಲಕ ಇದನ್ನು ನಾನು ಮಾಡಬೇಕು ಕನ್ನಡದಲ್ಲೂ. ಸೊ ಐ ವಾಂಟ್ ಟು ಬಿ ಏಬಲ್ ಟು ಡೂ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಸಿನ್ಸ್ ಐ ಆಮ್ 4 lingual. ಖಂಡಿತ ಇದೊಂದು ಆಸೆ ಇದೆ. ಬಟ್ ಈಗ ಇನ್ನೊಂದು ಮಗು ಸೇರ್ಕೊಂಡ್ಬಿಟ್ಟಿದೆ ತಾಯಿಗೆ. ಇವಾಗ 3 children ಟು ಅಟೆನ್ಷನ್ ಟು ಕಲ್ಚರೋತ್ಸವದ್ದು. ಸೊ ಅದು ಇವಾಗ ಅದೂ ಒಂದು ಕಮಿಟ್ಮೆಂಟೇ. ಪ್ರತಿ ವರ್ಷ ಅದನ್ನು ಒಂದೇ ಸಲ ಈ ಥರ ನಾವು 3,000 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಜಿಸ್ಟ್ರೇಷನ್. 6,000 ಜನ ಬಂದರು. ಬಂದವರಲ್ಲಿ ಎಷ್ಟೋ ಜನ ದೇ ಮೇ ನಾಟ್ ನೋ ಯಾರು ವಸಂತಿ ಅಂತ ಗೊತ್ತಿಲ್ಲ, ಅಥವಾ ನಮ್ಮ ಟೀಮ್ನವರು ಎಷ್ಟು ಜನ ನಾನು ಹೇಳಿದ ಹಾಗೆ ಸೇರಿಸ್ಕೊಂಡು ನಾವು ಮಾಡಿದ್ವಿ. ಬಟ್ ಮೈ ಗಾಡ್, ಯು ಡೂಯಿಂಗ್ ದಿಸ್ ಫಾರ್ ಕನ್ನಡ ಕಲ್ಚರ್, ಇಟ್ಸ್ ಸೋ ನೈಸ್. ಅಂದರೆ ತಬ್ಕೊಂಡು ಕೆಲವರು ಐ ಹ್ಯಾಡ್ ಅನ್ ಎಲ್ಡರ್ಲಿ ಲೇಡಿ ಕಮ್ ಆ್ಯಂಡ್ ಆ್ಯಕ್ಚುಲಿ ಗಿವ್ ಅ ಕಿಸ್ ಆನ್ ಮೈ ಫೋರ್ ಹೆಡ್. ಚೆನ್ನಾಗಿ ಮಾಡುಮ್ಮ, ನನಗೆ ಎಷ್ಟೋ ಸಲ ನಾನು ಅಂದ್ಕೊಂಡಿದ್ದೆ ಇದು ಅಂತ, ಇನ್ನಷ್ಟು ಇದಾಗಲಿ. ಸೊ ನಾನು ಹೇಳಿದೆ, ಹೌದು, ಐ ಆಲ್ಸೋ ವಾಂಟ್ ಟು ಡೂ, ಬಟ್ ಐ ಆಲ್ಸೋ ವಾಂಟ್ ಟು be able to grow this in a sustainable way. Sponsorship, funding, ನಮ್ಮ ಆರ್ಟಿಸ್ಟ್ಗಳಿಗೆ ಎಷ್ಟು ಕೊಡಬೇಕೋ ಅವ್ರಿಗೆ ಗೌರವದಿಂದ ಅಷ್ಟು ಕೊಟ್ಟು, ಸುಮ್ಮನೆ ಸರಿ ನಾವು ಮಾಡ್ತಾ ಇದ್ದೀವಿ ನೀವು ಬಂದ್ ಮಾಡಿ ಅಂತ ಹೇಳೋ ನನಗೆ ಇಷ್ಟ ಇಲ್ಲ. ಸೊ ವಿ ವರ್ ಏಬಲ್ ಟು ಡೂ ದಟ್ ಫಾರ್ ಅ ಒನ್. ಇದು ಅದನ್ನು ಹೇಗೆ ಪ್ರತಿ ವರ್ಷ ಮಾಡ್ತಾ ಹೋಗೋದು ಅನ್ನೋದಕ್ಕೆ ಸಿಸ್ಟಮ್ ಬೇಕು. ಓಕೆ. ಸೊ ಅದಕ್ಕೆ ನಂಬಿದ್ದೀನಿ ಕೆಲವರು ಒಳ್ಳೆ ಜನ ಹೂ ಆರ್ ಸ್ಟಾರ್ಟಪ್ ಅಡ್ವೈಸರ್ಸ್, ಇನ್ವೆಸ್ಟರ್ಸ್ ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಬಟ್ ದೊಡ್ಡ ಒಂದು ಜವಾಬ್ದಾರಿ ಅಂತ ನನ್ಗನ್ಸುತ್ತೆ ಅದು ಈಗ ಸದ್ಯಕ್ಕೆ. ಸಂಬಡಿ ಸೆಡ್, ಹೌ ಆರ್ ಯು ಫೀಲಿಂಗ್, ಇಷ್ಟೆಲ್ಲ ಚೆನ್ನಾಗಾಯ್ತಲ್ಲ? ಐ ಸೆಡ್, ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ, ಬಟ್ ಐ ಆಮ್ ಫೀಲಿಂಗ್ ವೆರಿ ಸ್ಕೇರ್ಡ್ ಅಂದೆ. ಅದನ್ನು ನಿಭಾಯಿಸಬೇಕು ನಾವು. ಸೊ ದಿಸ್ ಇಯರ್, ಸಿನ್ಸ್ ಯು ಆಸ್ಡ್ ಮೀ, ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದು ಆದ್ರೂ ಐ ಥಿಂಕ್ ಸ್ವಲ್ಪ ಪರವಾಗಿಲ್ಲ, ರಿಪೋರ್ಟ್ ಕಾರ್ಡ್ ಚೆನ್ನಾಗಿ ಹೋಯ್ತು ಅಂತ. ಬಿಕಾಸ್ ಪುಸ್ತಕ ಬರೆಯೋದು ಕೂಡ ಇಟ್ ಇಸ್ ಬೀನ್ ಅ ಪ್ರಾಜೆಕ್ಟ್. ಬಟ್ ಪುಸ್ತಕ ಸುಮ್ಮನೆ ಹಾಗೆ ಬರೆಯೋಕ್ಕಾಗೋಲ್ಲ. ಯು ನೀಡ್ ಸಮ್ ಕೈಂಡ್ ಆಫ್ ದಿಸ್ ಥಿಂಗ್. ನಾನು ಸುಮಾರು ಬೇಗ ಹೇಳ್ತೀನಿ, 5 ಗಂಟೆಗೆ 5:05 ಎದ್ಬಿಡ್ತೀನಿ. ಆಮೇಲೆ ನನ್ನ ಯೋಗ ಅಥವಾ ಏರೋಬಿಕ್ಸ್ ಎರಡರಲ್ಲಿ ಒಂದು ಇರುತ್ತೆ. ಬಟ್ ಫಸ್ಟು ಅರ್ಧ ಗಂಟೆ ನಾನು ಸ್ಕ್ರೀನ್ ನೋಡಲ್ಲ, ಪುಸ್ತಕ ಯಾವುದಾದ್ರೂ ಓದ್ತೀನಿ. ಇತ್ತೀಚೆಗೆ ವಿಶ್ವೇಶ್ವರಯ್ಯ ಅವ್ರದ್ದು ಎಂಜಿನಿಯರಿಂಗ್ ಅ ನೇಷನ್ ಅಂತ ಅಪರಾಜಿತ್ ರಾಮನಾಥ್ ಅವರ ಸೂಪರ್ ಪುಸ್ತಕ, ಓದಲೇಬೇಕು. ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋರು ಅದನ್ನು ಆಡಿಯೋ ಬುಕ್ ಮಾಡಿದ್ರೆ ನಾನು ಧ್ವನಿ ಕೊಡೋಕ್ಕೂ ನಾನು ಸಿದ್ಧ, ಯಾರಾದರೂ ಮಾಡೋ ಪ್ಲ್ಯಾನ್ ಇದ್ದರೆ. ಸೊ ಆ ರೀತಿ ಒಳ್ಳೊಳ್ಳೆ ವಿಚಾರಗಳನ್ನು ಫಸ್ಟ್ ತುಂಬಿಕೊಂಡು ಆಮೇಲೆ ಮಾಡೋದು ಅನ್ನೋದು ಇಟ್ಸ್ ಅ ಗುಡ್ ಪಾಲಿಸಿ. ಬಟ್ ನನ್ನದೇ ಆದಂತಹ ಒಂದು ಪುಸ್ತಕ ಶೋ ಆ್ಯಂಡ್ ಕಲ್ಚರೋತ್ಸವ ಆ್ಯಸ್ ಅ ಬ್ಯೂಟಿಫುಲಿ ಸಸ್ಟೈನಬಲ್ ಸ್ಟಾರ್ಟಪ್ ಆರ್ ಎಂಟರ್ಪ್ರೈಸ್, ಇದಕ್ಕೆ ನೋಡ್ತಾ ಇರೋ ಕನ್ನಡ ಜನತೆ ನನಗೆ ಆಶೀರ್ವಾದ ನೀಡಲಿ. ಓಕೆ, ನಿಮ್ಮ ಕನಸು ಈಡೇರಿದ್ರೆ ಅದು ಕನ್ನಡ ಕನಸು ಈಡೇರಿದ ಹಾಗೆ, ಕನ್ನಡಿಗರ ಕನಸು ಈಡೇರಿದ ಹಾಗೆ. ಥ್ಯಾಂಕ್ ಯು ಸೋ ಮಚ್ ವಸಂತಿ ಅವರೇ. ತುಂಬ ಖುಷಿಯಾಗಿ ಲವಲವಿಕೆಯಿಂದ ಜೀವನನ ಎಕ್ಸ್ಪ್ಲೋರ್ ಮಾಡಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಹಾಗೆ ನಿಮ್ಮಿಂದ ಇನ್ನೊಂದಷ್ಟು ಕನ್ನಡ ಸೇವೆ ಅಥವಾ ಕನ್ನಡ ಕಲ್ಚರ್ ಬಗ್ಗೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ. ಹಾಗೆ ಜೀವನನ ಯಾವ ರೀತಿ ಬಂದರೆ ಆ ರೀತಿ ತಗೊಂಡು ಹೆಂಗೆ ಮುಂದಕ್ಕೆ ಹೋಗಬೇಕು ಅನ್ನೋದಕ್ಕೂ ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದರೆ ನಾನು ನಿಮ್ಮನ್ನು ಒಂದು ಸಣ್ಣ ಇಂಟರ್ವ್ಯೂ ಮಾಡಿದೆ, ನಾನು ಬಿಡೋಲ್ಲ.
ನಾನು ನೀವು ಮರ್ಕರಿ ಅನ್ಕೊಂಡೆ ಅದನ್ನ. ಇಲ್ಲ ಅಷ್ಟೆಲ್ಲ ಮರೆಯಲ್ಲ, ಬಿಕಾಸ್ ಟಿಕ್ ಮಾರ್ಕ್ ಅದು ಹ್ಯಾಬಿಟ್ಸ್ ಡೈ ಹಾರ್ಡ್. ಒಂದು ಅಫ್ಕೋರ್ಸ್ ಕನ್ನಡ ಅಂತ ನಾನು ಹೇಳುವಾಗ ಅದನ್ನು ಒಂದು ಜನರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಕನ್ನಡ ಕಲ್ಚರ್ ಉತ್ಸವದಲ್ಲೂ ಅಷ್ಟೇ, ಬರೀ ಒಂದು ಸ್ಪೆಸಿಫಿಕ್ ಆಗಿ ನಮ್ಮ ಇದು ಅಂತ ಅಲ್ಲ, ಕಲ್ಚರ್ ಅಂತ ತಗೊಂಡಿರೋದ್ರಿಂದ ಕಾರಣಕ್ಕೆ ಕೊಂಕಣಿ, ತುಳು, ಬ್ಯಾರಿ, ನವಾಯ್ತಿ ಅಥವಾ ನಮ್ಮ ಸಿದ್ದಿ, ಹಕ್ಕಿ ಪಿಕ್ಕಿ ಭಾಷೆ, ಆದಿವಾಸಿ ಜನಾಂಗದ ಇದು. ಸೊ ಐ ಆಮ್ ರಿಯಲಿ ಲುಕಿಂಗ್ ಸರ್ವ ಜನಾಂಗದ ಕುವೆಂಪುರವರ ಒಂದು ಜನಾಂಗದ ಶಾಂತಿಯ ತೋಟ ಅಂತ ನಾವು ಏನಂತೀವಿ, ಆ ರೀತಿ ಒಂದು ಜನಾಂಗದ ಇದನ್ನ ವಿಷನ್ ಐ ಸರ್ಟ್ಲಿ ಹ್ಯಾವ್. ದಟ್ ಇಸ್ ವೈ ವಿ ಕುಡ್ ಹ್ಯಾವ್ ದಟ್ ಆಸ್ ಪಾರ್ಟ್ ಆಫ್ ದ ಉತ್ಸವ. ಸೊ ನಾನು ಇದು ಕೇಳಿದಾಗ್ಲೂ ಅಷ್ಟೇ, ಪ್ಲೀಸ್ ಇದನ್ನು ಸೇರಿಸಿ, ಪ್ಲೀಸ್ ಕಮ್ ಆಸ್ ಅ ಪಾರ್ಟ್ ಆಫ್ ಇಟ್. ಎಸ್ಪೆಷಲಿ ಕನ್ನಡ ಒಂದು ಇತಿಹಾಸದ ಅಥವಾ ಏನಾದರೂ ಒಂದು ಎಂಟರ್ಪ್ರೈಸ್ ಹತ್ರ ಮಾಡಿದ್ರೆ ಖಂಡಿತ ಇನ್ಸ್ಟಾಗ್ರಾಮ್ ಮೂಲಕ ಜನ ಸ್ಪಂದಿಸಲಿ. ವಿ ವುಡ್ ಲೈಕ್ ಟು ಶೋ ಕೇಸ್ ಸ್ಟಾರ್ಟಪ್ಗಳು ಅಥವಾ ಒಂದು ಕಲ್ಚರಲ್ ಎಂಟರ್ಪ್ರೈಸ್. ಬಟ್ ಈಗ ಒಂದು ಕ್ವಿಕ್ ಸವಾಲ್ ಅಂದರೆ ಪ್ರಶ್ನೆ ನಿಮಗೆ, ಅಂದರೆ ಯು ಆರ್ ಯೋರ್ ಸೆಲ್ಫ್ ಆ್ಯಸ್ ಅ ಶೋ ಹೋಸ್ಟ್. ನಿಮ್ಮ ಯಾತ್ರೆಗಳ ಬಗ್ಗೆ ನಾನು ಕೇಳಿದಾಗ್ಲೂ ಕ್ವಿಕ್ಕಾಗಿ ರ್ಯಾಪ್ ಮಾಡಿ, ಅದೊಂದು ಎಬಿಲಿಟಿ ಆಫ್ ಅ ಕಮ್ಯುನಿಕೇಟರ್. ಸೊ ನಿಮ್ಮ ಜೀವನದ ಸಮರಿ, ಸಾರಾಂಶ, ನೀವು ಬಂದಿದ್ದು ಆ್ಯಂಡ್ ಇಲ್ಲಿ ಆ್ಯಂಡ್ ಮುಂದೆ, ಇದನ್ನು ಒಂದು ಪ್ಯಾರಾಗ್ರಾಫಲ್ಲಿ ಹೇಳಿ. ನಿಮ್ಮ ಲೈಫ್ ಸ್ಟೋರಿ ಇನ್ 400 ವರ್ಡ್ಸ್, ಸ್ವಲ್ಪ 500 ವರ್ಡ್ಸ್ವರೆಗೂ ಹೋಗ್ಬೋದು. ಇದು ಆ್ಯಕ್ಚುಲಿ ಯೂಶ್ವಲಿ ನಂದೊಂದು ಡಿಫಿಕಲ್ಟ್ ಪಾರ್ಟ್. ಅಂದರೆ ಇವಾಗ ನಾನು ಪ್ರಶ್ನೆಗಳು ಕೇಳ್ತಾ ಇರ್ತೀನಿ, ಯಾರಾದರೂ ವಾಪಸ್ ಕೇಳಿಬಿಟ್ರೆ ನಾನು ಸ್ವಲ್ಪ ತಬ್ಬಿಬಾಗ್ಬಿಡ್ತೀನಿ, ಓಕೆ ಫೈನ್ ಏನು ಹೇಳೋದು ಅಂತ. ಬಟ್ ನೀವು ಪಾಡ್ಕಾಸ್ಟ್ನ ಆರಂಭದಲ್ಲೇ ಹೇಳಿದ್ರಿ ಯು ಶುಡ್ ಟೆಲ್ ಅಬೌಟ್ ಯೋರ್ ಸೆಲ್ಫ್ ಅಂತ. ಸಿ ಆ್ಯಸ್ ಭಾವನಾ, ಇವಾಗ ಭಾವನಾ ನಾಗಯ್ಯ ಅಂತ ಒಂದು ಐಡೆಂಟಿಟಿ ಇದೆ. ಬಿಫೋರ್ ದ್ಯಾಟ್ ಐ ವಾಸ್ ಜಸ್ಟ್ ಭಾವನಾ. ನನಗೆ ಹಂಗಿದ್ದ ಕನಸುಗಳೇನೂ ಇರಲಿಲ್ಲ ವಾಸಂತಿ ಅವರೇ. ನಾನು ವೆರಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದವಳು. ನಂದು ಆಸೆ ಎಲ್ಲ ಜಾಸ್ತಿ ಇದ್ದಿದ್ದೇನಾದ್ರೆ ಐ ವಾಂಟೆಡ್ ಟು ಬಿ ಅ ಹೌಸ್ ವೈಫ್. ಅದನ್ನು ಬಿಟ್ಟರೆ ಐ ವಾಂಟೆಡ್ ಟು ಹೆಲ್ಪ್ ಮೈ ಫ್ಯಾಮಿಲಿ. ನನ್ನ ಕುಟುಂಬಕ್ಕೆ ಒಂದು ಫಿನಾನ್ಷಿಯಲಿ, ಆರ್ಥಿಕವಾಗಿ ನಾನು ಜೊತೆಯಾಗಿರಬೇಕು ಅಂತ. ಬೇಸಿಕಲಿ ನಾನು ಎಕನಾಮಿಕ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ನಂದು ಆಪ್ಷನ್ ಜರ್ನಲಿಸಮ್ ಆಗಿರಲಿಲ್ಲ. ನಾನು ಐ ಆಲ್ವೇಸ್ ಬಿಲೀವ್ ಇನ್ ಡೆಸ್ಟಿನಿ. ನಾನು ಯಾವಾಗಲೂ ಅದ್ರ ಬಗ್ಗೆ ತುಂಬ ಸ್ಟ್ರಾಂಗ್ಲಿ ನಂಬ್ತೀನಿ. ಯಾಕೆಂದರೆ ನಾವು ಅಂದ್ಕೊಳ್ಳದೇ ಇರೋ ತಿರುವುಗಳನ್ನು ಜೀವನ ತೊಗೊಂಡ್ಬಿಡತ್ತೆ. ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿದ್ದೆ. ಎಂಟರ್ಟೈನ್ಮೆಂಟಿಂದ ಏಕಾಏಕಿ ನನಗೊಂದು ಓಪನಿಂಗ್ ಸಿಕ್ತು ಸುವರ್ಣದಲ್ಲಿ ಜರ್ನಿ ಶುರು ಆಯಿತು. ಐ ಆಲ್ವೇಸ್ ಬಿಲೀವ್, ನಿಮಗೆ ಏನು ಕೆಲಸ ಕೊಡ್ತಾರೋ ಅಥವಾ ನಿಮಗೆ ಏನು ಚಾಲೆಂಜಸ್ ಬರುತ್ತೋ ಅದನ್ನು ಫೇಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಗಿವ್ ಯೋರ್ ಬೆಸ್ಟ್. ಹಂಗಂದ ಮಾತ್ರಕ್ಕೆ ನಾವು ಯಾವಾಗಲೂ ಬೆಸ್ಟೇ ಕೊಡ್ತೀವಿ ಅಂತ ನಾನು ನಂಬೋದಿಲ್ಲ. ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ನಾವು ಅನ್ಕೋತೀವಿ ಬೆಸ್ಟ್ ಕೊಡಬೇಕು ಅಂತ. ಸಮ್ಟೈಮ್ಸ್ ಇಟ್ ವಿಲ್ ಬಿ 60%, 80%, 90%, 100% ಸಮ್ಟೈಮ್. ಅದು ಡಿಪೆಂಡ್ಸ್ ಆನ್ ದ ಸಿಚುವೇಶನ್, ಆವತ್ತಿನ ಮೈಂಡ್ ಸೆಟ್, ಇದ್ರ ಮೇಲೆ ಹೋಗುತ್ತೆ. ಬಟ್ ನಾನು ಇದನ್ನು ಐ ಥಿಂಕ್ ಮೆನ್ಷನ್ ಮಾಡಲೇಬೇಕಿದೆ. ನಾನು ಯಾವಾಗ ಲೈಫ್ನ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಕ್ಕೆ ಶುರು ಅದೇ ಅಂತ. ವೆನ್ ಐ ಎಂಟರ್ಡ್ ಸುವರ್ಣ ಎಂಟರ್ ಆದಾಗ ಒಂದು 6 ತಿಂಗಳಾಗಿತ್ತು. ನಿಕೋಲ್ ಫೆರಿಯಾ ಬಂದಿದ್ರು. ಶೀಸ್ ಅ ಮಿಸ್ ಅರ್ತ್ ಚಾನಲಿಗೆ ಬಂದಿದ್ರು. ರವಿ ಹೆಗ್ಡೆ ಸೆಡ್ ನೀವು ಇದನ್ನು ಆ್ಯಂಕರ್ ಮಾಡಿ ಅಂತ. ಫಸ್ಟ್ ಟೈಮ್ ನನ್ನ ಎಬಿಲಿಟಿ ನನಗೆ ಅರ್ಥ ಆಗಿದ್ದು. ಐ ಸೆಡ್ ಎಸ್. ನಂಗೆ ನಿಕೋಲ್ ಫೆರಿಯಾ ಯಾರೂ ಗೊತ್ತಿರಲಿಲ್ಲ. ಮಿಸ್ ಅರ್ತ್ ಅಂತ ಅಷ್ಟೇ ಗೊತ್ತಿತ್ತು. ಅವ್ರ ಹಿನ್ನೆಲೆ ಗೊತ್ತಿರಲಿಲ್ಲ, ಮುನ್ನೆಲೆ ಗೊತ್ತಿರಲಿಲ್ಲ. ಬಟ್ ಗೊತ್ತಿಲ್ಲ, ಮನಸ್ಸಿನಿಂದ ಬಂತು, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಂತ. ಆಮೇಲೆ ರವಿ ಹೆಗ್ಡೆ ಅವ್ರಿಗೆ ಒಂಚೂರು ಡೌಟ್ ಆಯಿತು, ಅಥವಾ ಬೇರೆ ಯಾರಾದರೂ ಹೇಳಿ ಶಿ ಕಾಂಟ್ ಹ್ಯಾಂಡಲ್ ಇಟ್ ಅಂತ ಆಯಿತು. ಅವ್ರು ಬಂದು ವಾಪಸ್ ನನ್ನ ಕೇಳಿದ್ರು, ನೀ ಹ್ಯಾಂಡಲ್ ಮಾಡ್ತೀಯಾ ಅಲ್ಲ ಅಂತ. ಐ ಸೆಡ್ ಎಸ್, ನನಗೆ ಗೊತ್ತು ನೀ ಹ್ಯಾಂಡಲ್ ಮಾಡ್ತೀಯಾ ಅಂತ. ಅವ್ರು ಅವತ್ತೊಂದು ಕಾನ್ಫಿಡೆನ್ಸ್ ತುಂಬಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ನಾನು ಹಿಂತಿರುಗಿ ನೋಡಲಿಲ್ಲ. ಇವತ್ತು ಥ್ಯಾಂಕ್ ಯು. ಅದನ್ನು ಯಾರೇ ಏನೇ ಹೇಳಿದ್ರು, ನೀವು ಹೋಗಿ ಅಲ್ಲಿ ಏನಾದರೂ ವರ್ಕ್ ಮಾಡಿಕೊಂಡು ಬಾ, ಒಂದು ರಿಪೋರ್ಟಿಂಗ್ ಮಾಡ್ಕೊಂಡು ಬಾ, ಆ್ಯಂಕರಿಂಗ್ ಮಾಡ್ಕೊಂಡು ಬಾ, ಒಂದು ಇಂಟರ್ವ್ಯೂ ಮಾಡ್ಕೊಂಡು ಬಾ, ಐ ವಿಲ್ ಬಿ ವೆರಿ 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 ಸ್ಕೇರ್ಡ್ ಆಫ್ ಇಟ್. ಮನ್ಸಿನಲ್ಲಿ ತುಂಬ ಜಾಸ್ತಿ ಭಯ ಇರುತ್ತೆ, ಹಿಂಗಾಗುತ್ತೋ ಏನಾಗುತ್ತೋ ಅಂತ. ಬಟ್ ಮನ್ಸು ಒಂದು ಹೇಳುತ್ತೆ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ದಿಸ್ ಇಸ್ ದ ಆಪರ್ಚುನಿಟಿ ವೇರ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಯೋರ್ ಸೆಲ್ಫ್ ಅಂತ. ಆಮೇಲೆ ಜಯಪ್ರಕಾಶ್ ಶೆಟ್ಟಿ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಒಂದು ಸಲ ಆ್ಯಸ್ ಐ ಟೋಲ್ಡ್ ಯು, ಜರ್ನಲಿಸಮ್ ಬ್ಯಾಕ್ಗ್ರೌಂಡಿಂದ ನಾನು ಬಂದಿರಲಿಲ್ಲ. ಚಾನಲಿಗೆ ಬಂದು 15ನೇ ದಿನಕ್ಕೆ ನನಗೆ ಲೈವ್ ಹಾಕಿದ್ರು. 16ನೇ ದಿನಕ್ಕೆ ಲೈವ್ ಚಾಟ್ ಹಾಕಿದ್ರು. ಐ ವಾಸ್ ಜಸ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್. ಒಂದು 2 ಸೆಕೆಂಡ್ 3 ಸೆಕೆಂಡಿನ
ಲೀಪ್ ಆಯಿತು. ಅಲ್ಲಿ ಪ್ಯಾನಲ್ ಪ್ರೊಡ್ಯೂಸರ್ ಒಬ್ಬರು ಜೋರಾಗಿ ಬೈದರು. ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಲೈಕ್ ಎನಿಥಿಂಗ್. ಐ ಕಾಲ್ ಜಯಪ್ರಕಾಶ್ ಶೆಟ್ಟಿ ಆ್ಯಂಡ್ ಐ ಸೆಡ್, ಸರ್ ನನ್ನ ಕೈಲಿ ಆಗಲ್ಲ ಇದು, ಹಾಗೆ ಹಿಂಗೆ ಅಂತ. ಹಿ ಜಸ್ಟ್ ರಶ್ಡ್. ಎಲ್ಲೋ ಇದ್ದರು ಪಾಪ ಕೆಲಸದಲ್ಲಿ, ಬಂದರು. ಅವರು ಹೇಳಿದ ಒಂದೇ ಮಾತು, ಲೈಫಲ್ಲಿ ಇವತ್ತು ನಾನು ಹೋಗಿ ನಿನ್ನನ್ನು ಯಾರು ಬೈದ್ರು ಅವ್ರನ್ನ ಬೈಬೋದು, ಬಟ್ ನಾನು ಯಾವತ್ತೂ ನಿನ್ನ ಹಿಂದೆ ಇರೋದಿಲ್ಲ. ನಾನಲ್ಲ, ಯಾರೂ ಹಿಂದೆ ಇರೋದಿಲ್ಲ ನಿನಗೆ. ಯು ಹ್ಯಾವ್ ಟು ಫೇಸ್ ಯುವರ್ ಸಿಚುವೇಶನ್ಸ್. ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಂಗೆ ಸ್ಟೇಜ್ ಫಿಯರ್ ಯಾವತ್ತೂ ಇರಲಿಲ್ಲ. ಬಟ್ ಅಲ್ಪ ಸ್ವಲ್ಪ ಭಯಗಳೇನಿದ್ವಲ್ಲ, ಅದೊಂದು 6 ತಿಂಗಳಲ್ಲಿ ಕಳೆದು ಹೋದವು ಈ 2 ಇನ್ಸಿಡೆಂಟಿಂದ. ಸೊ ಐ ಆಲ್ವೇಸ್ ಬಿಲೀವ್ ಡೆಸ್ಟಿನಿ ನಿಮಗೆ ಅವಕಾಶಗಳನ್ನು ಕೊಡ್ತಾ ಇರುತ್ತೆ, ಆ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಐ ಬಿಲೀವ್ ಇನ್ ದಿಸ್ ಒನ್ ಲಾಜಿಕ್, ಒನ್ ರೂಲ್. ಸೆಕೆಂಡ್ ರೂಲ್ ಇಸ್ ಸುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಫ್ಯಾಮಿಲಿಗೋಸ್ಕರ ಎಲ್ಲ ಮಾಡಬೇಕು. ಆ್ಯಂಡ್ ಸುತ್ತ ಫ್ರೆಂಡ್ಸ್, ಫ್ಯಾಮಿಲಿ. ಐ ಆಲ್ವೇಸ್ ಬಿಲೀವ್ ಇನ್ ಲಿಮಿಟ್ಲೆಸ್ ಲವ್. ನಿರೀಕ್ಷೆ ಇಟ್ಕೊಂಡು ಅವರೇನೋ ನಮಗೆ ವಾಪಸ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಲವ್ ಮಾಡಬೇಕು ಅನ್ನೋದು ನಾನು ಯಾವತ್ತೂ ನಂಬಿಲ್ಲ. ಅನ್ಕಂಡೀಷನಲ್ ಆಗಿರಬೇಕು. ಸಮಟೈಮ್ಸ್ ಇಟ್ ಮೇ ಹರ್ಟ್, ಬಟ್ ದಿಸ್ ಇಸ್ ಮೀ, ದಟ್ ಈಸ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೈ ನೇಚರ್. ಅದು ಒಂದು. ಇತ್ತೀಚಿನ ವರ್ಷಗಳಲ್ಲಿ ಕಲ್ತಿರೋದು ಸೆಲ್ಫ್ ಲವ್. ಆರಂಭದಲ್ಲಿ ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು. ಈಗ ಅರ್ಥ ಆಯ್ತು. ಇತ್ತೀಚಿನ ವರ್ಷಗಳಲ್ಲಿ ನಾನು ಕಲ್ತಿದ್ದು, ಆಮೇಲೆ ಎಲ್ರಿಗೂ ಹೇಳೋದು, ವೆನ್ ಯು ಡೋಂಟ್ ಲವ್ ಯೋರ್ ಸೆಲ್ಫ್, ಡೋಂಟ್ ಎಕ್ಸ್ಪೆಕ್ಟ್ ಅದರ್ಸ್ ಟು ರೆಸ್ಪೆಕ್ಟ್ ಯು. ಇದು ನನಗೆ ಇತ್ತೀಚಿನ ವರ್ಷಗಳಲ್ಲಿ ಅರ್ಥ ಆಗಿದ್ದು. ಲಾಜಿಕ್ ಇಸ್ ಲಿವ್ ಯೋರ್ ಲೈಫ್, ಪ್ರೊಫೆಷ್ನಲಿ, ಪರ್ಸ್ನಲಿ ಚೆನ್ನಾಗಿ ಬದುಕಬೇಕು, ಹ್ಯಾಪಿ ಇರಬೇಕು. ದಿಸ್ ಇಸ್ ವಾಟ್ ಭಾವನಾ. ಸೊ ನಿಮ್ಮ ಭಾವನೆಗಳನ್ನು ಇಟ್ ಎಕ್ಸ್ಪ್ಲೇನ್ಸ್ ಯುವರ್ ಹ್ಯಾಪಿ ಆಟಿಟ್ಯೂಡ್ ಆಸ್ ವೆಲ್. ಸೊ ಇಲ್ಲಿಗೆ ನಿಮ್ಮ ಇಂಟರ್ವ್ಯೂ ಮುಗೀತು. ಐ ಡೋಂಟ್ ನೋ ಅದು ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಸಿಗ್ತೋ ಇಲ್ವೋ, ಬಟ್ ದಿಸ್ ಇಸ್ ವಾಟ್ ಐ ಫೆಲ್ಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಬೆಂಗಳೂರು ಬಜ್ಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಪ್ರಶ್ನೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ತುಂಬ ಜನರನ್ನ ಇನ್ಸ್ಪೈರ್ ಮಾಡಿದ್ದಕ್ಕೆ. ನಾನು ಯಾಕೆಂದರೆ ನಿಮ್ಮ ಪ್ರೊಫೈಲನ್ನು ನಾನು ಸುಮ್ಮನೆ ಹೀಗೆ ನೋಡ್ತಾ ಇದ್ದಾಗ, ಅವಕಾಶಗಳು ಜನರಿಗೆ ಜೀವನದಲ್ಲಿ ಬರ್ತಾ ಇರತ್ತೆ. ಆ ಅವಕಾಶಗಳನ್ನು ನಾವು ಹೆಂಗೆ ತಗೋತೀವಿ, ನಮ್ಮನ್ನು ಹೆಂಗೆ ನಾವು ರೂಪಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಇರುತ್ತೆ. ನಾನು ಇಷ್ಟೇ ಇದ್ದೀನಿ, ಇಷ್ಟೇ ಮಾಡ್ತೀನಿ, ಇದು ಯಾವುದೋ ಹೊಸದು ಬಂದಿದೆ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಯಾವತ್ತೂ ಯಾರೂ ಎವಾಲ್ವ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಿಷಯದಲ್ಲಿ ಜರ್ನಲಿಸಮ್, ಅದಾದಮೇಲೆ ಪಾಡ್ಕಾಸ್ಟ್, ಅದರ ಜೊತೆಗೆ ಒಂದು ಕಲ್ಚರ್ನ ಉಳಿಸ್ಬೇಕು ಅನ್ನೋ ನಿಮ್ಮ ತುಡಿತ, ನೀವು ಹೀಗೆ ನೀರಿನ ಥರ ಅಂತ ಅನ್ಸುತ್ತೆ ನನಗೆ. ಎಲ್ಲಿ ಬರ್ತಾ ಇದ್ದೀರಾ ಆ ಶೇಪ್ ತೊಗೊಂಡು ಹೋಗ್ತಾ ಇದ್ದೀರಾ, ಜೊತೆಗೆ ನಿಮ್ದೊಂದು ಟ್ರೇಸ್ ಬಿಡ್ತಾ ಹೋಗ್ತಾ ಇದ್ದೀರಾ ಅಲ್ಲಲ್ಲಿ. ಸೊ ಐ ಫೆಲ್ಟ್ ವೆರಿ 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 ಹ್ಯಾಪಿ ನಿಮ್ಮ ಜೊತೆ ಪಾಡ್ಕಾಸ್ಟಲ್ಲಿ ಭಾಗಿಯಾಗಿದ್ದಕ್ಕೆ. ನಿಜವಾಗ್ಲೂ ನೀವು ಹೇಳಿದ ಹಾಗೇ ನಾನು ಅದೇ ಅಂದ್ಕೊಳ್ತೀನಿ ಕಿ ನಮ್ಮ ಜೀವನದಲ್ಲಿ ಆ್ಯಪ್ಟಿಟ್ಯೂಡ್ ಅಥವಾ ಟ್ಯಾಲೆಂಟ್ ಅಥವಾ ಕ್ವಾಲಿಫಿಕೇಷನ್ ಒಂದು ಕಡೆ ಅಂದರೆ ಆ್ಯಟಿಟ್ಯೂಡ್ ಈಸ್ ಇಂಪಾರ್ಟೆಂಟ್. ಅದು ನಮ್ಮ ಕಡೆ ಬಂದಂತಹ ಪ್ರತಿಯೊಂದು ನೀವು ಹೇಳಿದ ಸಮ್ಟೈಮ್ಸ್ ಕ್ರೈಸಿಸ್ ಪಾಯಿಂಟ್ಸ್ ಅಥವಾ ಅಡಚಣೆಗಳನ್ನು ಯಾವ ರೀತಿ ಎದುರಿಸಿ ನಾವು ಮುಂದುವರಿತೀವಿ, ದಟ್ ಡಿಫೈನ್ಸ್ ಅಸ್. ಹಿಂದೆ ನೋಡಿದಾಗ ಯು ಆರ್ ಆಲ್ವೇಸ್ ಎಟ್ 2 choices ಆರ್ ಮೋರ್ choices, ಬಟ್ ಯು ಟುಕ್ ದ್ಯಾಟ್ ಚಾಯ್ಸ್ ಆ್ಯಂಡ್ ದಟ್ಸ್ ಅದರಿಂದ ಇಲ್ಲಿವರೆಗೂ ನಾನು ನೀವು ಬಂದಿದ್ದೀವಿ. ನನಗೂ ಅಷ್ಟೇ ಸಂತೋಷ. ನಾನು ನಿರುಪಮಾ ಅವರು ನನಗೆ ಮೊದಲನೇ ಸಲ ಅಂದರೆ ಹೂಸ್ ಆಫ್ ಕೋರ್ಸ್ ಇನ್ ಚಾರ್ಜ್ ಆಫ್ ದಿಸ್ ಶೋ ಇನ್ ಟರ್ಮ್ಸ್ ಆಫ್ ದ ಪ್ರೊಡಕ್ಷನ್ ಅಲ್ವಾ. ಸೊ ನಿರುಪಮಾ ಐ ಥಿಂಕ್ ನನಗೆ ನೆನಪಿರೋ ಹಾಗೆ ಕ್ಯಾಲ್ಕಟಾಲ್ಲಿ ಸಿಕ್ಕಿದ್ರು ಅಮೆರಿಕನ್ ಕಾನ್ಸುಲೇಟ್ ಪ್ರೋಗ್ರಾಮ್. ಸೊ ಐ ಆಮ್ ಪಾರ್ಟ್ ಆಫ್ ದ US ಕಾನ್ಸುಲೇಟ್, ಇದು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ಆಸ್ಟ್ರೇಲಿಯನ್ ಕಾನ್ಸುಲೇಟ್, ಸಮ್ ಪ್ರೋಗ್ರಾಮ್ಸ್. ಬಟ್ ಅಲ್ಲಿ ಅವ್ರು ಸಿಕ್ಕಿದಾಗ ಇಷ್ಟು ವರ್ಷ ಆದಮೇಲೆ ಈಗ ಸಡನ್ನಾಗಿ ಅವ್ರ ಕಾಲ್ ಬಂದಾಗ ನಮ್ಮ ಶೋಗೆ ಬನ್ನಿ ಅಂತ ಹೇಳಿದ್ರೆ ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಅಷ್ಟೇ ಸಂತೋಷ ಆಯಿತು. ಆ್ಯಂಡ್ ನಿಮ್ಮ ಮೂಲಕ ಎಷ್ಟೋ ಜನರನ್ನ ಐ ಥಿಂಕ್ ವಿ ಗೆಟ್ ಟು ನೋ ಆರ್ ಇಂಟರ್ಯಾಕ್ಟ್. Thank you so much again. Thank you once again, and all the very best for your dreams. Thank you. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್. ಬಹಳ ಸುದೀರ್ಘವಾದ ಒಂದು ಸಂಭಾಷಣೆ ನಡೆಯಿತು, ಆದರೆ ಇದರಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ವಿ, ನನಗಂತೂ ಬಹಳ ಖುಷಿ ಆಯಿತು. ಡೆಫಿನೆಟ್ಲಿ ವಾಸಂತಿ ಹರಿಪ್ರಕಾಶ್ ಅವರ ಈ ಜೀವನ ಇದೆಯಲ್ಲ, ಅದು ಬಹುಶಃ ಬಹಳಷ್ಟು ಜನರ ಕನಸು ಆಗಿರುತ್ತೆ. ನನ್ನ ಜೀವನ, ನನ್ನ ಕನಸು, ನನ್ನ ರೀತಿಯಲ್ಲಿ ಬದುಕೋದು ಅನ್ನೋದು ತುಂಬ ದೊಡ್ಡ ಕನಸಾಗಿರುತ್ತೆ. ಆ ಕನಸಿಗೆ ಇದೊಂದು ಮುನ್ನುಡಿ ಬರೀಲಿ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ ಒಂದು ಮುನ್ನುಡಿ ಬರೀಲಿ ಅನ್ನೋ ಆಶಯದೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ಆದರೆ ಹೊಸ ಪಾಡ್ಕಾಸ್ಟ್ ನಿಮ್ಮವರೆಗೆ ತಲುಪಬೇಕು ಅಂದರೆ ಏನು ಮಾಡಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ಪಾಡ್ಕಾಸ್ಟ್ ನಿಮ್ಮ ಮುಂದೆ ಇರುತ್ತೆ. ನಮಸ್ಕಾರ.